ಸಮಸ್ಯೆಗಳಿಗೆ ಇದು ಶಾಶ್ವತವಾದಂತ ಒಂದು ಪರಿಹಾರಕ್ಕೋಸ್ಕರ ಆಗ್ರಹಿಸಿ ನಾವು ಮೊಟ್ಟ ಮೊದಲ ಬಾರಿಗೆ ನಮ್ಮ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಒಂದು ಕಾನೂನುಬದ್ಧವಾಗಿ ನಮಗೆ ಉಳುವವನೇ ಒಡೆಯ ಅನ್ನೋ ರೀತಿ ನಮಗೆ ಭೂಮಿಗಳನ್ನು ಕೊಟ್ಟಿದ್ದಾರೆ. ಕಂದಾಯ ಇಲಾಖೆ ಅವ್ರದೊಂದು ಕಾನೂನಿದೆ. ಆ ಎರಡೂ ಕಾನೂನುಗಳ ಮಧ್ಯೆ ನಾವು ಸಿಕ್ಕಿ ಒದ್ದಾಡ್ತಾ ಇದ್ದೀವಿ. ಆ ಒಂದು ಕಂದಾಯ ಇಲಾಖೆ ನಮಗೆ ಹಕ್ಕುಪತ್ರಗಳನ್ನ ಕೊಟ್ಟಿದೆ, ಆದ್ರೆ ಅರಣ್ಯ ಇಲಾಖೆ ಇಲ್ಲಿ ಬದುಕುವ ಹಕ್ಕು ನಿಮ್ದಿಲ್ಲ, ಇಲ್ಲಿ ನಮ್ಮದು ಜಾಗ ಅಂತ ಹೇಳ್ತಾ ಇದ್ದಾರೆ. ಕಂದಾಯ ಇಲಾಖೆ ಪ್ರಕಾರ ಜಾಗ ಮಾಡ್ತಾ ಇದ್ದೀವಿ. ಹಾಲು ಉತ್ಪಾದಕರಿಗೆ ಚುನಾವಣೆಗಳು ಬಂದಾಗ ಪ್ರೋತ್ಸಾಹ ಧನಗಳನ್ನ ಕೊಟ್ಟಿದೆ. ಆ ಪ್ರೋತ್ಸಾಹ ಧನ ನೆಮ್ಮದಿಗೆ ಈಗಾಗಲೇ ಏನು ಪಶು ಆಹಾರಗಳೇನಿದೆ ಅವೆಲ್ಲದಕ್ಕೂ ರೇಟ್ ಜಾಸ್ತಿ ಆಗಿದೆ. ಆದ್ರೂ ಕೂಡ ನಾವು ಕೊಟ್ಟು ತಗೊಳ್ತಾ ಇದ್ದೀವಿ. ಆ ಒಂದು ಪ್ರೋತ್ಸಾಹ ಧನವನ್ನು ಕೊಡೋದಕ್ಕೆ ಸರ್ಕಾರ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾಚಿಕೆಗೆಲ್ಲೋ ನಮ್ಮ ರೈತರಿಗೆ ಸಂಕಷ್ಟ ಆಗೋಗಿದೆ. ಆ ಒಂದು ಪ್ರೋತ್ಸಾಹ ಧನವನ್ನ ನಂಬಿ ಎಷ್ಟೋ ಬಡ ಕುಟುಂಬಗಳು ಇವತ್ತು ಹಸು ಸಾಕ್ತಾ ಇದ್ದಾವೆ. ಆ ಒಂದು ಹೋರಾಟವನ್ನ ಮುಂದಿಟ್ಕೊಂಡು ಇವತ್ತಿನ ದಿನ ಇಲ್ಲಿ ರೈತರು ಕೂಡ ಬಂದಿದ್ದಾರೆ. ಮತ್ತು ಆದ್ರೆ ಇವತ್ತು ದರೋಡೆಕೋರರ ಸರ್ಕಾರ ಇವತ್ತು ದರೋಡೆ ಕೇಂದ್ರವನ್ನ ಇಲ್ಲಿ ಟೋಲ್ ರೂಪದಲ್ಲಿ ಕಟ್ಟಿದೆ. ನಾವು ನೀವೆಲ್ಲ ತಿಂಗಳಿಗೆ ನಮಗೆ ಇನ್ನ ಒಂದೊಂದು ಕುಟುಂಬಕ್ಕೂ 4-5 ಸಾವಿರ ಇಟ್ಕೊಳ್ಬೇಕು. ನೀವು ಮಹಿಳೆಯರ ಪಾಪ ಬಂದಿದ್ದಾರೆ. ಗಂಗಾಧರ್ ದಯವಿಟ್ಟು ಬನ್ನಿ ವೇದಿಕೆ ಮುಂಜಾನೆ. ಇವತ್ತು ಪರಿಹಾರಗಳನ್ನ ಕಂಡುಕೊಳ್ಳೋಣ ದಯವಿಟ್ಟು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ ಒಂದು ಕಾರ್ಯಕ್ರಮದ ನಂಬರು, ತಮ್ಮ ಊರು, ತಮ್ಮ ಹೆಸರನ್ನ ಬರೆದು ಇಲ್ಲಿ ರಿಜಿಸ್ಟರ್ ಮಾಡಬೇಕಾಗಿದೆ. ಇದು ತುಂಬಾ ಮುಂದಿನ ದಿನಗಳಲ್ಲಿ ನಮಗೆ ಬಹಳ ಉಪಯೋಗ ಕೊಡ್ತದೆ. ಯಾರು ನಮ್ಮ ರೈತ ಸಂಘದ ಸದಸ್ಯರು ಇದ್ದೀರಿ, ನಿಮ್ಮ ನಮ್ಮ ಐಡಿ ಕಾರ್ಡ್ ನಂಬರು, ಹೆಸರು, ಊರು ಬಂದಿದ್ದು ನಂಬಿರಿ. ಈಗ ಯಾರು ತುಂಬಿದ್ರೆ ಅವ್ರು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಬಂದಿಲ್ಲ ಅಂತ ಕೇಳಿ ಕೊಡ್ತಾರೆ ದಯವಿಟ್ಟು. ವೇದಿಕೆಗೆ ಬರಮಾಡಿಕೊಳ್ಳೋಣ. ನ್ಯಾಯ ದೇವತೆಯ ಹಿರಿಮಗ ಶ್ರೀ ಸಂತೋಷ್ ಹೆಗ್ಡೆ ಸರ್ ಅವರು ಬಂದಿದ್ದಾರೆ. ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಜಯ ಕರ್ನಾಟಕ ಸಂಘಟನೆಯ ಮಾಜಿ ರಾಜ್ಯಾಧ್ಯಕ್ಷರು ಮತ್ತೆ ಕನಕಪುರದ ಪ್ರಗತಿಪರ ಸಂಘಟನೆಯ ಅಧ್ಯಕ್ಷರು ಆದಂತ ಕುಮಾರಸ್ವಾಮಿ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಪವನ್ ರವರು ಡೈರಿ ನಾಗಣ್ಣ ಅವರು ದಯವಿಟ್ಟು ಬರಬೇಕು ವೇದಿಕೆಗೆ. ಆಗಮಿಸಿ. ಸ್ವಲ್ಪ ಮುಂಭಾಗಕ್ಕೆ ಬನ್ನಿ. ಈ ಕಡೆ ಇರುವಂತವ್ರು ಎಲ್ಲ ನಮ್ಗೇನು ಕಾಣಿಸ್ತಾ ಇಲ್ಲ. ವೇದಿಕೆ ಮುಂಭಾಗ ಉಪಾಧ್ಯಕ್ಷರು ಮತ್ತೆ ಸದಸ್ಯರುಗಳು ಬಂದಿದ್ದೀರಾ, ದಯವಿಟ್ಟು ವೇದಿಕೆಗೆ ಬರಬೇಕು. ನಿಮ್ಮೆಲ್ಲರ ನಾಯಕತ್ವ ಈ ಒಂದು ಹೋರಾಟಕ್ಕೆ ಅತ್ಯಗತ್ಯ. ದಯಮಾಡಿ ನಾಯಕರುಗಳು ಇವತ್ತು ದಿನ ಬಂದಿದ್ದಾರೆ. ಎಲ್ಲರೂ ಸೇರಿ ಒಂದು ಈ ದೇಶ ಕಂಡ ಅಪ್ರತಿಮ ರೈತ ಹೋರಾಟಗಾರರು ಆದಂತ ಪ್ರೊಫೆಸರ್ ಎಂ ನಂಜುಂಡಸ್ವಾಮಿರವರ ಭಾವಚಿತ್ರಕ್ಕೆ ಹಾಗೂ ಈ ದೇಶದ ಪವಿತ್ರವಾದಂತ ಸಂವಿಧಾನಕ್ಕೆ ಪುಷ್ಪಾರ್ಚನೆಯನ್ನ ಒಟ್ಟಾಗಿ ಸಲ್ಲಿಸುವ ಮೂಲಕ ಈ ಒಂದು ಕಾರ್ಯಕ್ರಮ ಈಗ ಉದ್ಘಾಟನೆ ಆಗ್ತಾ ಇದೆ. ನಂಜುಂಡಸ್ವಾಮಿಯವರ ಒಂದು ರೈತ ಹೋರಾಟದ ಮುಖ್ಯನ ಎತ್ತಿ ಹಿಡಿಯುವಂತಹ ಒಂದು ಪವಿತ್ರವಾದಂತಹ ಹೋರಾಟಕ್ಕೆ ಈಗ ಪುಷ್ಪಾರ್ಚನೆ ಮೂಲಕ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಈ ಒಂದು
ಎಲ್ಲರೂ ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. ನೇಗಿಲ ಹಿಡಿದ ಹೊಲಗಳು ಹಾಡುವ ಯೋಗಿಯ ನೋಡಲೇ ನೇಗಿಲ ಹಿಡಿದ ಹೊಲಗಳು ಹಾಡುವ ಯೋಗಿಯ ನೋಡಲಿ ಭಗವನೇ ಹೋಗಿ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಲೋಕದೊಳೆನೆ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ಜಗಲುರಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿದ ತರುಗೆ ಮುಮುಟಗಳು ರಾಜ್ಯಗಳುರಿಸಲಿ ರಾಜ್ಯಗಳಲ್ಲಿ ಅಲ್ಲಿ ಹಾರಲಿದ ನಾಯಕ ನಂಜುಂಡಸ್ವಾಮಿ ಅವರಿಗೆ, ಈ ನಾಡು ಕಂಡ ದೇಶ ವಿಶಿಷ್ಟ ವ್ಯಕ್ತಿ ರೈತ ಮುಖಂಡ ನಂಜುಂಡಸ್ವಾಮಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಸ್ವಾಗತವನ್ನ ಕೋರ್ತೀವಿ. ಹಾಗೆ ನಮ್ಮ ದೇವರುಗಳಿಗೂ ಕೂಡ ಸ್ವಾಗತವನ್ನ ಕೋರ್ತೀನಿ. ಹಾಗೆ ನಮ್ಮ ಕನ್ನಡವನ್ನು ಕೊಟ್ಟಿವೆ, ಅವಕ್ಕೂ ಕೂಡ ಅವರಿಗೂ ಕೂಡ ಸ್ವಾಗತವನ್ನ ಕೋರ್ತೀವಿ. ಮತ್ತು ವಿಶೇಷವಾಗಿ ಮಾಧ್ಯಮ ಮಿತ್ರರು ಬಂದಿದ್ದಾರೆ, ಈಗ ಒಂದು ವರದಿ ಮಾಡೋದಕ್ಕೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತೀನಿ. ಮತ್ತೆ ನಮ್ಮ ಕಾನೂನು ಸುವ್ಯವಸ್ಥೆ ನಾವು ಪಾಲನೆ ಮಾಡಕ್ಕೆ ಬಂದಿರುವಂತಹ ಎಲ್ಲ ಆರಕ್ಷಕ ಸಿಬ್ಬಂದಿಯವರಿಗೂ ಕೂಡ ಗೌರವಪೂರ್ಣ ನಮನಗಳನ್ನ ಸಲ್ಲಿಸುತ್ತಾ ಸ್ವಾಗತವನ್ನ ಕೋರ್ತೀನಿ. ಇವರಿಗೆ ಜೈವಾಗ್ಲಿ ಅಂತ ಬಾಯಿ ತುಂಬ ಹೇಳಿ. ರೈತ ಚಳುವಳಿಗೆ ಕೇಳಿಸ್ತಿಲ್ಲ. ರೈತ ಚಳುವಳಿಗೆ ಬಂಧುಗಳೇ, ಇವತ್ತಿನ ಈ ಭಾಗದ ವಿಶೇಷ ಕಾರ್ಯಕ್ರಮ ಪ್ರಾಯಶಃ ಹಿಂದೆ ಯಾವಾಗಲೂ ಕೂಡ ರೈತರು ಪಾದಯಾತ್ರೆ ಮಾಡೋದಿಲ್ಲ. ಇಲ್ಲಿಂದ ಪಾದಯಾತ್ರೆ ಅಂತಂದ್ರೆ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡಲಿಕ್ಕೆ ಈ ಸಂದರ್ಭಕ್ಕೆ ಮುಖ್ಯ ಅತಿಥಿಗಳಾಗಿ ಮತ್ತು ಈ ಪಾದಯಾತ್ರೆಯನ್ನು ಉದ್ಘಾಟನೆ ಮಾಡಿ ನಮಗೆ ಯಶಸ್ಸನ್ನು ಕೋರಲಿಕ್ಕೆ ಈ ನಾಡು, ಈ ರಾಷ್ಟ್ರ, ಈ ಜಗತ್ತು ಕಂಡ ಶ್ರೇಷ್ಠ ವ್ಯಕ್ತಿತ್ವ ಹೊಂದಿರತಕ್ಕಂಥ ಗೌರವಾನ್ವಿತ ಸಂತೋಷ್ ಹೆಗಡೆಯವರು ನಮ್ಮೊಟ್ಟಿಗೆ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನೆರವೇರಿಸಿಕೊಡ್ಲಿಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಪ್ರೀತಿಯ ಗೌರವಗಳನ್ನ ಸಮರ್ಪಣೆ ಮಾಡ್ತಾ, ನಿಮ್ಮೆಲ್ಲರಿಗೂ ಕೂಡ ಒಂದು ಇತಿಹಾಸವನ್ನ ಇವತ್ತು ಬರೀಲಿಕ್ಕೆ ಹೆಜ್ಜೆ ಗುರುತುಗಳ ಮುಖಾಂತರ, ಪಾದವನ್ನ ಮಡಗುವುದರ ಮುಖಾಂತರ ಏನು ಪ್ರಭುತ್ವಕ್ಕೆ ಎಚ್ಚರಿಕೆ ಸಂದೇಶವನ್ನು ಕೊಡ್ಲಿಕ್ಕೆ ಮುಂದಾಗಿರ್ಲಿಕ್ಕೆ ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಬಂಧುಗಳೇ, ನಮ್ಮ ಕಾರ್ಯಕ್ರಮ ಬಿಸಿಲೇರ್ತಿದ್ದಂಗೆನೆ ರೈತರು ಕೂಡ ಜಾಸ್ತಿ ಆಗ್ತಿದ್ದಾರೆ. ನಮ್ಮನ್ನ ಕಾವಲು ಕಾಯಲಿಕ್ಕೆ ಆರಕ್ಷಕ ಮಿತ್ರರೆಲ್ಲ ಬಂದು ಸನ್ನದ್ಧರಾಗಿದ್ದಾರೆ. ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂತೇಳಿ ನೀವು ಯಾರು ಗಲಿಬಿಲಿಗೊಳ್ಬೇಕಾಗಿಲ್ಲ. ಸತ್ಯ ಯಾವತ್ತಿದ್ರೂ ಗೆದ್ದೇ ಗೆಲ್ತದೆ, ನ್ಯಾಯಕ್ಕೆ ಯಾವತ್ತಿದ್ರೂ ಜಯ ಇದ್ದೇ ಇರ್ತದೆ. ಈ ಸತ್ಯ ಮತ್ತು ನ್ಯಾಯದ ಪ್ರತೀಕವಾಗಿ ಈ ಪಾದಯಾತ್ರೆ. ಅವಿವೇಕಿ ಅಧಿಕಾರಿಗಳು ಒಂದು ತಿಂಗಳ ಹಿಂದೆ 28/5/2024 ಯಾರಾದ್ರೂ ಮಾತಾಡೋದು ಹಿಂದೆ ಪ್ಲೀಸ್. 28/5/24 ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಮನೆಗೆ ಹೋಗಿ ಮನವಿ ಕೊಟ್ಟದೆ. ಅಷ್ಟೇ ಅಲ್ಲ, ಮುಖ್ಯಮಂತ್ರಿ ಅವರ ಕಚೇರಿಗೆ ತಲುಪಿಸದೆ, ಜಿಲ್ಲಾ ಉಸ್ತುವಾರಿಯವರ ಮಂತ್ರಿ ಮನೆಗೆ ತಲುಪಿಸದೆ ಕಚೇರಿಗೆ. ಹೀಗೆ ಮತ್ತೆ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳಿಗೂ ಕೂಡ, ಕಂದಾಯ ಇಲಾಖೆ ಅಧಿಕಾರಿಗಳಿಗೂ ಕೂಡ ಎಲ್ರಿಗೂ ಕೂಡ ಮನವಿ ಮಾಡಿ ಈ ಸಮಸ್ಯೆ ಇತ್ಯರ್ಥ ಮಾಡಬೇಕು. ಇಲ್ಲ ಅಂದ್ರೆ ನಾವು ಇವತ್ತು 24ನೇ ತಾರೀಕಿನಿಂದ ಪಾದಯಾತ್ರೆ ಮಾಡ್ತೀವಿ. ಪಾದಯಾತ್ರೆ ಮುಖಾಂತರ ಬಂದು ನಗರ ಜಿಲ್ಲಾಧಿಕಾರಿ ಕಚೇರಿಯನ್ನ ಮುತ್ತಿಗೆ ಹಾಕ್ತೀವಿ ಎನ್ನುವಂತ ಎಚ್ಚರಿಕೆಯನ್ನ ಈಗಾಗಲೇ ಕೊಟ್ಟಾಗದೆ. ಅವಿವೇಕಿ DC ಈ ಕೆಲಸ ಮಾಡಬೇಕಾಗಿತ್ತು. ಎಲ್ಲರನ್ನೂ ಕರೆಸಿ ಮುಂದಾಗಿ, ಬೇಡ್ರಪ್ಪ ರೈತರ ಕಷ್ಟ ಅದೇ, ನಾನು ಬರ್ತೀನಿ, ಏನ್ ನಿಮ್ಮ ಅಹವಾಲು ಹೇಳಿ, ಯಾವತ್ತು ಬರ್ಲಿ ಅಂತ ಹೇಳಿ ದಿನಾಂಕ ಕೊಡಬೇಕಾಗಿತ್ತು.
ಈಗಲಾದರೂ ಯಾರು ಪೊಲೀಸ್ ಮುಖ್ಯಸ್ಥರಲ್ಲಿ ಇದ್ದೀರಿ, ಕಳಿಸಿ ಅವ್ರ ಸಂದೇಶನ. ರೈತರು ರಸ್ತೆ ಮೇಲೆಲ್ಲ ಪಾದ ಮಡಿಕೊಂಡು ಬರೋದು, ಯಾರು ಅನ್ಯಾಯ ಮಾಡಿದಾರೋ, ಯಾರು ಕಿವಿ ಕೇಳಿಸ್ದಾಗ ಕುಳ್ತಿದಾರೋ, ಕಂಡ್ರು ಕಾಣ್ದಂಗಿದ್ದಾರೋ ಅವ್ರ ಎದೆ ಮೇಲೆ ಪಾದ ಮಡಿಕೊಂಡು ಬರೋದು ಇವತ್ತು ನಿಜವಾದ ಪಾದಯಾತ್ರೆ ಅದು. ಆ ಕಾರಣಕ್ಕೆ ನಾವು ನಮ್ಮನ್ನ ಎದುರುಗೊಳ್ಳಿಕ್ಕೆ ತಯಾರಿರ್ಬೇಕು. ಜಿಲ್ಲಾಡಳಿತ ಅವಿವೇಕ ಪ್ರದರ್ಶನ ಮಾಡಿದ್ರೆ ಬೇರೆ ಮಾದರಿಗಳಿದಾವೆ ನಮಗೆ ಚಳವಳಿಯ ಮಾಡಲಿಕ್ಕೆ. ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮೊಟ್ಟಿಗೆ ಮೊದಲು ಪ್ರಾರಂಭದಿಂದ ಕೈ ತಡಿಸು ಬಂದಿರ್ತಕ್ಕಂಥ ಸಂತೋಷ್ ಹೆಗ್ಡೆ ಸರ್ ಅವ್ರ ಬಗ್ಗೆ ಹೇಳಿದೆ. ಎಲ್ಲ ಒಂದ್ ಕಡೆ ನ್ಯಾಯ ದೇವತೆನ ನಮಗೆ ಅವ್ರನ್ನ ಇಲ್ಲಿ ಕಳಿಸ್ಕೊಟ್ಟಿರೋದು. ಗೆಳೆಯ ಕುಮಾರಸ್ವಾಮಿ ನಾಡಲ್ಲೆಲ್ಲ ಹೋರಾಟ ಮಾಡಿ ಕನ್ನಡ ಪರವಾಗಿ, ನಾಡಿನ ಹಿತಾಸಕ್ತಿ ಪರವಾಗಿ ಹೋರಾಟ ಮಾಡಿ ಬಂದಿರ್ತಕ್ಕಂಥವ್ರು. ಇನ್ನು ವೇದಿಕೆ ಮೇಲೆ ಬಹಳ ಜನ ಇದ್ದೀರಿ, ಮುಂದ್ಗಡೆನೂ ಬಹಳ ಜನ ಇದ್ದೀರಿ. ನಾನು ಗಮನಿಸ್ತಿದ್ದೀನಿ. ವೇದಿಕೆ ಮುಖ್ಯ ಅಲ್ಲ, ನಮಗೆ ನಮ್ಮ ಹೋರಾಟದ ವಿಚಾರಗಳು ಮುಖ್ಯ. ಎಲ್ಲಿ ವಿಚಾರ ಗಟ್ಟಿ ಇರ್ತದೋ ಆ ಎಲ್ಲರಲ್ಲೂ ನಾಯಕತ್ವ ಇರ್ತದೆ. ಇಲ್ಲಿ ನಾನು ಮಾತನಾಡ್ತಿದ್ದೀನಿ, ನಾನು ನಾಯಕ ಅಂತ ಹೇಳ್ತಾ ಇಲ್ಲ, ಎಲ್ಲರೂ ನಾಯಕರೇ. ಆ ಥರದ ಒಂದು ಹುಟ್ಟನ್ನ ನಮಗೆಲ್ಲ ಕೊಟ್ಟಂತವ್ರು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು. ಬಹಳ ದಿನಗಳ ಕಾಲ ಅವ್ರ ಜೊತೆನಲ್ಲಿದ್ವಿ. 4 ಜನ ಹೋಗ್ಬಾರ್ದು, ಶಿಸ್ತಲ್ಲ ಅದು. ನಮ್ಮೂರವ್ರನ್ನ ತೆಪ್ಕೊಂಡು ಹೋಗುದಲ್ಲ, 2 ಹೆಂಗೆ ಮುಂದೆ ಹೆಜ್ಜೆ ಆಗ್ತಾವಂಗೆ ಅದ್ರ ಹಿಂದ್ಗಡೆ ಇಬ್ಬಿಬ್ರೆ ಹೋಗ್ಬೇಕು. ಅರ್ಥ ಆಯ್ತಲ್ಲ? ಸೊ ಹಾಗಾಗಿ ಆಮೇಲೆ ಯಾರು ತಾಯಂದಿರವ್ರೆ ಇಲ್ಲಿ, ನಿಮಗೆ ಸ್ವಲ್ಪ ನಡಿಲಿಕ್ಕೆ ತೊಂದರೆ ಆದ್ರೆ ನೀವು ಎತ್ತಿನ ಗಾಡಿ ಅಥವಾ ಟ್ರ್ಯಾಕ್ಟರ್ ಮೇಲೆ ಕೂತ್ಕೊಳ್ಳಿ, ನಾವು ಮಾಡ್ತೀವಿ ಅವ್ರ ಎದೆ ಮೇಲೆ ಪಾದನ. ಆಗ್ಬೋದಾ? ಈ ತರದ ಒಂದು ಹೋರಾಟಕ್ಕೆ ನೀವೆಲ್ಲ ತಯಾರಾಗಿದ್ದೀರಿ ಅಂತ ಭಾವಿಸ್ತಾ, ಇಳಿ ವಯಸ್ಸಿನಲ್ಲಿ ನಮ್ಮೊಟ್ಟಿಗೆ ಬಂದದಲ್ಲ ಪುಣ್ಯಾತ್ಮ ನ್ಯಾಯ ದೇವತೆ ನಮ್ಮನ್ನು ಕಳ್ಸಿಕೊಟ್ಟಿರ್ತಕ್ಕಂಥ ಸಂತೋಷ್ ಹೆಗ್ಡೆ ಸರ್ ಅವರಿಗೆ ಮತ್ತೊಮ್ಮೆ ನನ್ನ ರಾಜ್ಯ ರೈತ ಸಂಘದ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತು ವಿರಾಮ ಹೇಳ್ತೀನಿ. ಧನ್ಯವಾದಗಳು. ಒಂದು ಭಾಷಣದ ಮೂಲಕ ನಮಗೆಲ್ಲ ಪ್ರೇರಕ ಶಕ್ತಿ ನೀಡಿದಂತ ಪುಟ್ಟಸ್ವಾಮಣ್ಣ ಅವರಿಗೆ, ರೈತ ಮುಖಂಡರು ನಾಯಕರು ಆದಂತ ಪುಟ್ಟಸ್ವಾಮಣ್ಣ ಅವರಿಗೆ ಧನ್ಯವಾದಗಳು. ನಾಯಕರಾದಂತ ಅಣ್ಣಯ್ಯಪ್ಪ ಅವರು ಬಂದಿದ್ದಾರೆ, ಅವರಿಗೆ ಹೃತ್ಪೂರ್ವಕವಾದಂತ ಒಂದು ಸ್ವಾಗತವನ್ನ ಕೋರ್ತೀವಿ. ರೈತರ ಸಂಕಷ್ಟವನ್ನು ಹೊತ್ತು ಪಾದಯಾತ್ರೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬಂದಿರತಕ್ಕಂಥ ಗೌರವಾನ್ವಿತ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳು, ಪೂಜ್ಯವಾದಂಥ ಎಲ್ಲರನ್ನ ಉದ್ದೇಶಿಸಿ ಮಾತಾಡಿದಂಥ ಗೌರವಾನ್ವಿತ ಹಿರಿಯ ಹೋರಾಟಗಾರರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸಿ ಪುಟ್ಟಸ್ವಾಮಿ ಅವರೇ, ಮತ್ತೆ ಈ ಶಾಖೆಯನ್ನು ಮುನ್ನಡೆಸ್ಕೊಂಡು ಸಾವಿರಾರು ಜನ ರೈತರನ್ನ ಒಗ್ಗೂಡಿಸ್ಕೊಂಡು ಈ ಭಾಗದಲ್ಲಿ ಸಮಸ್ಯೆಗಳನ್ನ ಒತ್ಕೊಂಡು ಸರ್ಕಾರದ ಕಣ್ಣನ್ನ ತರಿಸ್ಲಿಕ್ಕೆ ಹೋಗ್ಬೇಕು ಅಂತಕ್ಕಂಥ ಅಚಲವಾದಂಥ ನಿರ್ಧಾರವನ್ನು ಮಾಡಿದಂಥ ನದೀಮ್ರವರೇ ಮತ್ತು ಅವರೆಲ್ಲ ಸಂಗಡಿಗರೇ, ಮಾಧ್ಯಮದ ಆತ್ಮೀಯ ಸ್ನೇಹಿತರೆ, ಕನ್ನಡ ಪರ ಸಂಘಟನೆ ಮತ್ತು ರೈತ ಪರ ಸಂಘಟನೆ ತಾಯಂದಿರೇ, ಇವತ್ತಿನ ಹೋರಾಟ ಐತಿಹಾಸಿಕವಾದಂಥ ಹೋರಾಟವನ್ನು ಮಾಡಬೇಕು ಅಂತೇಳಿ ನಮ್ಮ ಪುಟ್ಟಸ್ವಾಮಣ್ಣವರು ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ನಿಮ್ಮ ಜೊತೆಲಿ ಇರ್ತೀವಿ. ಏನಿ ನಾಚಿಕೆಗೆಟ್ಟಿನ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ರೈತರ ಶಾಲನ್ನ ಹೆಗಲಿಗೆ ಹಾಕೊಂಡು ಅಧಿಕಾರಕ್ಕೆ ಬಂದಂತ ನಮ್ಮನ್ನ ಆಳ್ತಕ್ಕಂಥ ಎಲ್ಲ ಸರ್ಕಾರಗಳು ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕಾದ್ರೆ ಹೇಳ್ತವೆ, ಈ ದೇಶದ ಬೆನ್ನೆಲುಬು ರೈತ ಅಂತಂತೇಳಿ. ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿಯೊಂದು ಸರ್ಕಾರಗಳು ರೈತರ ಬೆನ್ನೆಲುಬನ್ನ ಮುರಿದಿರುವಂಥದ್ದನ್ನ ನೀವೆಲ್ಲರೂ ಕೂಡ ನೋಡಿದ್ದೀರಿ. ನಮ್ಮನ್ನ ಆಳ್ತಕ್ಕಂಥ ನೀಚ ರಾಜಕಾರಣಿಗಳ ವಿರುದ್ಧ ಸಂಘಟಿತರಾಗಿ ಹೋರಾಟವನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನ ಇವತ್ತು ಹೋರಾಟಗಳನ್ನ ಈಗಾಗಲೇ ಹತ್ತಿಕ್ಕುವಂತ ಕೆಲಸವನ್ನ ಈ ಸರ್ಕಾರಗಳು ಮಾಡ್ತಿದ್ದಾರೆ. ಈ ಹೋರಾಟಕ್ಕೆ ಹತ್ತಿಕ್ಕಬೇಕು ಅಂತ ಹೇಳಿ 15 ದಿವಸದಿಂದ ನದೀಮ್ ಅವರಿಗೆ ಮತ್ತೆ ಅವ್ರ ಸಂಘಟನೆಗಳಿಗೆ ಕೊಟ್ಟಂತ ಕಿರುಕುಳ ಇದೆಯಲ್ಲ, ಬೇರೆ ಯಾರಾದ್ರೂ ಆಗಿದ್ರೆ ನೈತಿಕ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ಸಂತೋಷ್ ಹೆಗ್ಡೆ ಅವರ ಮಾರ್ಗದರ್ಶನ ಮತ್ತೆ ಪುಟ್ಟಸ್ವಾಮಣ್ಣವರ ಮಾರ್ಗದರ್ಶನ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲಿ ಪಾದಯಾತ್ರೆ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ.
ಯಾರೋ ರಾಜಕಾರಣಿಗಳು ಮೇಕೆದಾಟು ಹೋರಾಟವನ್ನ ಪಾದಯಾತ್ರೆಯನ್ನ ಮೇಕೆದಾಟು ಮಾಡ್ತೀವಿ ಅಂತಕ್ಕಂಥ ಪಾದಯಾತ್ರೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಕರೋನಾ ಇತ್ತು. ಆದ್ರೂ ಕೂಡ ಲಕ್ಷಾಂತರ ಜನವನ್ನ ರೋಡ್ ನಲ್ಲಿ ಇಳಿಸ್ಲಿಕ್ಕೆ ಯಾವುದೇ ಪರ್ಮಿಷನ್ ಇಲ್ಲ, ಯಾವುದೇ ಕಾನೂನು ಇಲ್ಲ, ಯಾವುದೇ ಕಟ್ಲೆಗಳಿಲ್ಲ ಈ ಪೊಲೀಸ್ ಇಲಾಖೆಗೆ, ಸರ್ಕಾರಕ್ಕೆ. ರೈತರು ನ್ಯಾಯಯುತವಾದಂತ ಬೇಡಿಕೆಯನ್ನ ಈಡೇರಿಸ್ಕೊಳ್ಳಿಕ್ಕೆ ನ್ಯಾಯಯುತವಾದಂತ ಪಾದಯಾತ್ರೆಯನ್ನ, ಶಾಂತಿಯುತವಾದಂತ ಪಾದಯಾತ್ರೆಯನ್ನ ಮಾಡ್ಲಿಕ್ಕೆ ಹೊರಟ್ರೆ ಹತ್ತಿಕ್ಕುವಂತ ಕೆಲಸವನ್ನ ಈ ಸರ್ಕಾರಗಳು, ನಮ್ಮ ಆಳ್ತಕ್ಕಂಥ ಎಲ್ಲ ಸರ್ಕಾರಗಳು ಮಾಡಿರುವಂತದ್ದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಇವರಿಗೆ ನಾಚಿಕೆ ಹಾಕ್ಬೇಕು. ಸುಮಾರು ವರ್ಷಗಟ್ಟಗಳ ಈ ಸುತ್ತಮುತ್ತ ಜನರುಗಳು, ನನ್ನ ನದೀಮ್ ಅವರು, ನಮ್ಮ ಪ್ರಶಾಂತ್ ಅವರು, ಹೊಸದುರ್ಗ ಪ್ರಶಾಂತ್ ಅವರು, ಪುಡ್ಸಮ್ಮಣ್ಣವರು ಎಲ್ಲ ನಾವು ಚರ್ಚೆ ಮಾಡ್ತಿದ್ದೋ. ಈ ಭಾಗದಲ್ಲಿ ಒಕ್ಕಲೆಬ್ಬಿಸುವಂತ ಕೆಲಸವನ್ನ ಏನ್ ಸಾಗುವಳಿ ಆಗಿರ್ತಕ್ಕಂಥ ರೈತರಿಗೆ ಸಾಗುವಳಿ ಮಾಡ್ಕೊಡದೇ ಇರೋದಿಲ್ಲ, ಖಾತೆ ಕಿರುದೆಗಳನ್ನ ಮಾಡ್ಕೊಡೋದಿಲ್ಲ. ಇವೆಲ್ಲ ಸಮಸ್ಯೆಗಳನ್ನ ಎತ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಹೊರಟ್ರೆ ಏನು ಕಳ್ಳರುಗಳು, ಕೈದಿಗಳನ್ನ ಅರೆಸ್ಟ್ ಮಾಡ್ಲಿಕ್ಕೆ ನಿಂತಂತ ಈ ಪೊಲೀಸ್ ಇಲಾಖೆ ಇಷ್ಟೊಂದು ಜನ ಬೇಕಾ? ಆದ್ರೆ ರೈತ ಮನ್ಸು ಮಾಡಿದ್ರೆ ನೀವು ಲಕ್ಷ ಜನ ಪೊಲೀಸರನ್ನ ಇಟ್ಟರು ಕೂಡ ಯಾವುದೇ ಕಾರಣಕ್ಕೂ ಹೋರಾಟವನ್ನು ಹತ್ತಿಕ್ಲಿಕ್ಕೆ ಆಗೋದಿಲ್ಲ. ಪುಡ್ಸಮ್ಮಣ್ಣವ್ರು ಆಗ್ಲೇ ಹೇಳ್ತಿದ್ರು, ನಾವೆಂದೇ ಮಾತಾಡ್ತಾ ಇದ್ವಿ, ನಾವು ಗೆರಿಲ್ಲಾ ಮಾದರಿಯ ಹೋರಾಟಗಳನ್ನು ಮಾಡ್ಲಿಕ್ಕೂ ಕೂಡ ನಮ್ಮ ರೈತರು ಸಜ್ಜಾಗಿದ್ದೀವಿ ಅಂತೇಳಿ. ಗೆರಿಲ್ಲಾ ಮಾದರಿಯ ಹೋರಾಟಗಳು ಸರಿ, 50 ಜನ 100 ಜನ ಎಲ್ಲೆಲ್ಲೋ ನುಗ್ಗಿ DC ಕಚೇರಿಗೆ ಮುತ್ತಿಗೆ ಹಾಕಿದ್ರೆ ನೀವೇನ್ ಮಾಡ್ತೀರಿ? ಪೊಲೀಸ್ ಇಲಾಖೆಯವರು ರೈತರು ಯಾವ ಭಾಗದಲ್ಲಿ ಹೋಗ್ತಿದ್ದಾರೆ ಅಂತಕ್ಕಂಥದ್ದನ್ನ ನೀವು ಕಂಡಿಡಿಯಕ್ಕೆ ಆಗುತ್ತಾ? ರೈತ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಹಿಂದೆ ಇದ್ದಂತ ನಮ್ಮ ಪುಟ್ಟಣ್ಣನವ್ರು ಹೇಳ್ತಿದ್ರು, ಒಂದು ಮಾತನ್ನ ಹೇಳ್ತಿದ್ರು, ರೈತ ಇವತ್ತೇನಾದ್ರೂ ಬೆಳೆಯನ್ನ ಬೆಳಕೊಟ್ರೆ ಮಾತ್ರ ನೀವು ಊಟ ಮಾಡ್ಲಿಕ್ಕೆ ಸಾಧ್ಯ. ರೈತ ಏನಾದ್ರೂ ಸ್ಟ್ರೈಕ್ ನಾವು ಕೂಡ ಬೆಳೆ ಬೆಳೆಯೋದಿಲ್ಲ ಅಂತ ಹೇಳಿ ನಾವು ಕೂಡ ಸ್ಟ್ರೈಕ್ ಮಾಡ್ಕೊಂಡು 1 ವರ್ಷ ಮನೇಲಿ ಕೂತ್ರೆ ನೀವೆಲ್ಲರೂ ಏನ್ ಕಂಪ್ಯೂಟರ್ ನಲ್ಲಿ ರಾಗಿ ಬೆಳಿತೀರಾ? ಕಂಪ್ಯೂಟರ್ ನಲ್ಲಿ ಅಕ್ಕಿ ಬೆಳಿತೀರಾ? ಮತ್ತೆ ಇನ್ನೊಂದು ಮಾತನ್ನ ಈ ಸಂದರ್ಭದಲ್ಲಿ ನಮ್ಮ ಸಂತೋಷ್ ಹೆಗ್ಡೆ ಅವ್ರಿಗೆ ಹೆಚ್ಚಿನ ಅವಕಾಶಗಳನ್ನು ಕೂಡ ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ನಾನು ಬಯಸ್ತೇನೆ. ಹಿಂದೆ ಈ ಸರ್ಕಾರಗಳ ಅವೈಜ್ಞಾನಿಕ ನೀತಿಗಳು ಯಾವ ರೀತಿ ಇದ್ದಾವೆ ಅಂತ ಹೇಳಲಿಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತೇನೆ. ಪುಟ್ಟಣ್ಣನವರು ಒಂದು ಸಭೆಗಳಲ್ಲಿ ಹೇಳ್ತಿದ್ರು, ಒಂದು ಭತ್ತಕ್ಕೆ ವೈಜ್ಞಾನಿಕ ಬೆಲೆಯನ್ನ ನಿಗದಿ ಮಾಡಬೇಕು ಅಂತೇಳಿ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಒಂದು ಸಭೆ. ಎಲ್ಲರಿಗೂ ಶ್ರೀ ಭಾಗವಹಿಸಿರುವಂಥ ಎಲ್ಲ ರೈತ ಬಂಧುಗಳಿಗೆ ನನ್ನ ವಂದನೆಗಳು. ಮೊದಲಾಗಿ ನಾನು ಯಾವ ಕಾರಣಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದರಿಂದ ತಿಳಿಸಬಯಸ್ತೇನೆ. ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದು ಕೆಲಸ ಮಾಡಿದ ನಂತರ ಭಾಳಷ್ಟು ಅನ್ಯಾಯವನ್ನು ಕಂಡೆ ನಾನು ಆಡಳಿತದಿಂದ. ಆದ್ದರಿಂದ ನನ್ನ ಮನಸ್ಸಲ್ಲೇ ನನಗೊಂದು ನಿರ್ಧಾರ ಬಂತು, ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕನ್ನೋ ಹಿನ್ನೆಲೆಯಲ್ಲಿ 2012ರಲ್ಲಿ ಅಣ್ಣಾ ಹಜಾರೆಯವರ ಜೊತೆ ಮೊದಲಾಗಿ ನಾನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋಕ್ಕೆ ಬೀದಿಗೆ ಇಳಿದಿದ್ದೆ. ನಾನೊಬ್ಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಬೇಕನ್ನೋ ಹಿನ್ನೆಲೆಯಲ್ಲಿ ನಾನು ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದೆ. ತದನಂತರ ಆ ಒಂದು ಸಂಸ್ಥೆಯಲ್ಲಿ ಒಂದು ಥರದ ಬದಲಾವಣೆ ಬಂತು. ಕೆಲವು ಆ ಸಂಸ್ಥೆಯ ಸದಸ್ಯರು ಒಂದು ರಾಜಕೀಯ ಪಕ್ಷವನ್ನು ಕಟ್ಟಿದ್ರು. ಆವಾಗ ನನಗೆ ಆ ಸಂಸ್ಥೆಯಲ್ಲಿ ಮುಂದುವರೆಯೋಕ್ಕೆ ಇಚ್ಛೆ ಆಗಲಿಲ್ಲ. ನಾನು ಅದರಿಂದ ಹೊರಗೆ ಬಂದೆ. 2012ರಿಂದ ಈ ವರ್ಷದವರೆಗೆ ನಾನು ಬೇರೆ ಯಾವ ಸಂಘಟನೆಗೆ ಸೇರಿಲ್ಲ, ಯಾರ ಜೊತೆನೂ ಕೈ ಒಡ್ಡಿಲ್ಲ. ಆದರೆ ಈ ರೈತ ಬಾಂಧವರಿಗೆ ಆಗುವಂಥ ಒಂದು ಅನ್ಯಾಯವನ್ನು ತಿಳಿದು ಅದರ ಬಗ್ಗೆ ಅಧ್ಯಯನ ಮಾಡಿದ ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನನ್ನ ಜೀವನದಲ್ಲಿ 2ನೇ ಸಲ ನಾನು ಬೀದಿಗೆ ಇಳಿಯುವುದು. ಯಾಕಂದರೆ ಈ ಒಂದು ಅನ್ಯಾಯ ಬರೀ ರೈತ ಬಾಂಧವರಿಗೆ ಮಾತ್ರ ಅಲ್ಲ, ಈ ದೇಶದ ಎಲ್ಲ ರೈತರಿಗೂ ಇದೊಂದು ಅನ್ಯಾಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಜವಾಬ್ದಾರಿಯನ್ನು ಯಾವುದೇ ಸರ್ಕಾರ ಕೂಡ ನಿಭಾಯಿಸಿಲ್ಲ. ಆ ಪಕ್ಷ ಈ ಪಕ್ಷ ಅಂತ ಅಲ್ಲ. ಇದು ನನ್ನ ಅನಿಸಿಕೆಯಲ್ಲಿ ಬಹಳ ದೊಡ್ಡ ಸರ್ಕಾರದ ತಪ್ಪು. ಸರ್ಕಾರ ಜಮೀನನ್ನು
ರೈತರಿಗೆ ವ್ಯವಸಾಯ ಮಾಡೋಕ್ಕೆ ಅಂತ ಕೊಟ್ಟು ದಶಕಗಳು ಕಳೆದರೂ ಕೂಡ ಅದಕ್ಕೆ ಬೇಕಾದಂಥ ಪೋಡಿ ಆಗಲಿ ಅದಕ್ಕೆ ಬೇಕಾದಂಥ ದಾಖಲೆಗಳನ್ನಾಗಲಿ ಇನ್ನೂ ಕೊಟ್ಟಿಲ್ಲ ಅನ್ನೋದು ಯಾವುದೇ ಒಂದು ಕಾರಣಕ್ಕೆ ಅಂತ ನನಗೆ ಅನಿಸ್ತಾ ಇದೆ. ಅದರಿಂದ ಸರ್ಕಾರ ಮುಂದೆ ಬಂದು ತೋರಿಸ್ಕೊಡ್ಲಿ ಯಾವ ಕಾರಣಕ್ಕಾಗಿ ಈಗ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತಿಲ್ಲ ಅಂತ. ಈ ವಿಚಾರದಲ್ಲಿ ಇಷ್ಟೊತ್ತಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಅಗ್ರಿಕಲ್ಚರ್ ಮಿನಿಸ್ಟರ್ನ ಹಿಡಿದು ಡೆಪ್ಯೂಟಿ ಕಮಿಷನರಿಂದ ಹಿಡಿದು ಎಲ್ಲರಿಗೂ ಮನವಿಯನ್ನು ಸಲ್ಲಿಸಿದ್ದಾರೆ. ಯಾವ ರೀತಿಯಲ್ಲಿ ಅನ್ಯಾಯ ಶ್ರೀಮಂತರಿಗೆ ಅಧಿಕಾರದಲ್ಲಿರುವವರಿಗೆ ಸುಗಮವಾಗಿ ಹೋಗೋಕ್ಕೆ ಈ ಟೋಲ್ಗಳನ್ನು ಕಟ್ಟಿದ್ದಾರೆ. ಅವರು ಟೋಲ್ ಕಟ್ಟಲ್ಲ, ಅವ್ರಿಗೆ ಫ್ರೀ ಅದು. ಇತರರು ಹೋಗ್ತಾ ಬರ್ತಾ ಇರುವಾಗ ಟೋಲ್ ಕಟ್ಟಬೇಕು. ಅದರಲ್ಲಿ ಈ ಭಾಗದ ಜನರಿಗೆ ಆಗುವಂಥ ಅನ್ಯಾಯಕ್ಕಾಗಿ ಆ ಟೋಲ್ ಆ್ಯಕ್ಟಲ್ಲೇ ಇದೆ, ಸರ್ವಿಸ್ ರೋಡ್ ಮಾಡಿಕೊಡ್ಬೇಕಂತ. ಯಾಕಂದರೆ ಈ ಭಾಗದಲ್ಲಿ ಇರುವವರು ಆ ಕಡೆ ಈ ಕಡೆ ದಿನನಿತ್ಯಕ್ಕೆ 10-15 ಸಲ ಆದರೂ ಹೋಗ್ಬೋದು, ಪ್ರತಿ ಸಲ ಟೋಲ್ ಕಟ್ಟಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಸರ್ವಿಸ್ ರೋಡ್ ಮೊದಲು ಮಾಡಿ ತದನಂತರ ಟೋಲ್ ಕಟ್ಟಬೇಕಾಗಿತ್ತು. ಆದರೆ ಅವರು ಇವಾಗ ಬರೀ ಟೋಲ್ ಕಟ್ಟಿ ಕಾಂಟ್ರಾಕ್ಟರ್ಸ್ಗೆ ಹಣ ಮಾಡುವ ಒಂದು ದಾರಿ ತೋರಿಸ್ಕೊಟ್ಟಿದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡಲೇಬೇಕು ಅನ್ನೋದು ನನ್ನ ವಿಚಾರ. ಹೋರಾಟದಲ್ಲಿ ನಮಗೆ ಜಯ ಸಿಗದೆ ಹೋದರೆ ಮತ್ತೆ ನಾವು ಕೋರ್ಟಿನ ಮೆಟ್ಟಲು ಹತ್ತಬಹುದು. ಅದರ ವಿಚಾರದಲ್ಲಿ ನಾನು ನಿಮಗೆ ಸಲಹೆ ಕೊಡೋಕ್ಕೆ ನಾನು ರೆಡಿಯಾಗಿದ್ದೇನೆ. ಇದು ಟೋಲ್ನ ವಿಚಾರ. ಅದೇ ರೀತಿ ಸುಮಾರು 40-50 ವರ್ಷಗಳಿಂದ ಸಾಗುವಳಿ ಮಾಡ್ತಾ ಇದ್ದಂಥ ರೈತನಿಗೆ ಆ ಜಮೀನ್ ಮೇಲೆ ಸಿಗಬೇಕಾದಂಥ ಹಕ್ಕು ಸಿಗದೇ ಇರುವುದು ಕೂಡ ಸಂವಿಧಾನಕ್ಕೆ ವಿರುದ್ಧವಾದದ್ದು. ಆದ್ದರಿಂದ ಇದರ ಬಗ್ಗೆ ಕೂಡ ನಾವು ಕೋರ್ಟಲ್ಲಿ ಕೇಸ್ ಹಾಕ್ಬೋದು. ಆದರೆ ಮೊದಲು ಈ ಕಷ್ಟದ ಬಗ್ಗೆ ಈ ಸರ್ಕಾರದ ಆಡಳಿತಕ್ಕೆ ನಾವು ತಿಳಿಸಬೇಕಾದ್ರೆ ಈ ಕಾಗದದ ಮುಖಾಂತರ ತಿಳಿಸಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಈ ರೀತಿ ಪ್ರತಿಭಟನೆಗಳನ್ನು ಮಾಡಿದರೆ ಮಾತ್ರ ಅರ್ಥ ಆಗ್ತದೆ. ಒಗ್ಗಟ್ಟಲ್ಲಿ ಜಯವಿದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಎಲ್ಲರೂ ಕೂಡ ಇದರಲ್ಲಿ ಸೇರಬೇಕು. ಆದರೆ ಇದೊಂದು ಶಾಂತಿಯುತವಾದ ಕ್ರಾಂತಿ ಆಗಬೇಕು. ಯಾಕಂದರೆ ಕಾನೂನಿನ ವಿರುದ್ಧ ನಾವು ಪ್ರತಿಭಟನೆ ಮಾಡುವಾಗ ಬಹಳ ಜಾಗ್ರತೆಯಿಂದ ಇರಬೇಕಾಗ್ತದೆ. ಆದರೆ ಕಾನೂನು ಮತ್ತೆ ಕೋರ್ಟ್ಗೆ ಹೋದ್ರೆ ಹೇಳ್ತಾರೆ ನೀವು ಕಾನೂನನ್ನು ಮುರಿದಿದ್ರೆ ಅದರಿಂದ ನಿಮಗೆ ನಾವು ಸಹಾಯ ಮಾಡಲ್ಲ ಅನ್ನೋ ಒಂದು ವಾದ ಬರಬಹುದು. ಆದ್ದರಿಂದ ಕಾನೂನು ಚೌಕಟ್ಟಲ್ಲೇ ಪ್ರತಿಭಟನೆ ಮಾಡಬಹುದು. ಸಂವಿಧಾನದಲ್ಲಿ ಪ್ರತಿಭಟನೆ ಮಾಡುವುದಕ್ಕೂ ಕೂಡ ಹಕ್ಕಿದೆ, ಆದರೆ ಅದು ಶಾಂತಿಯುತವಾಗಿರಬೇಕು. ನಿಮ್ಮ ಪ್ರತಿಭಟನೆಗೆ ಇತರರು ಕೂಡ ಕೈಯೊಡ್ಡುವಂಥ ಒಂದು ಸಂದರ್ಭವನ್ನು ನೀವು ಒದಗಿಸಬೇಕಾದ್ರೆ ಇದರಿಂದ ಗಲಾಟೆ ಆಗಬಾರ್ದು. ನಿಮಗೆ ಕಷ್ಟ ಆದರೂ ಪರವಾಗಿಲ್ಲ, ಆದರೆ ಇತರ ಸಾರ್ವಜನಿಕರಿಗೆ ನಾವು ಕಷ್ಟ ಕೊಡಲ್ಲ. ನಮ್ಮ ಕಷ್ಟ ನಾವು ಸಹಿಸ್ಕೊಳ್ತೇವೆ. ಅದನ್ನು ನೀವು ಅರ್ಥ ಮಾಡಿ ನಾಳೆ ನೀವು ಕಷ್ಟದಲ್ಲಿದ್ದಾಗ ನಮ್ಮ ಸಹಾಯ ಬೇಕಾದರೆ ಇವತ್ತು ನಾವು ಕಷ್ಟದಲ್ಲಿದ್ದೇವೆ, ನಿಮ್ಮ ಸಹಾಯ ನಮಗೆ ಬೇಕನ್ನುವ ಒಂದು ದಾರಿ ಇದೆ, ಅದು ಪ್ರತಿಭಟನೆ. ಆದರೆ ಆ ಪ್ರತಿಭಟನೆ ಸರಿ ದಾರಿಯಲ್ಲಿ ಹೋಗಬೇಕಾಗ್ತದೆ. ಇಲ್ಲದೇ ಇದ್ದರೆ ಅದು ತಪ್ಪು ದಾರಿಯಲ್ಲಿ ಹೋದರೆ ಮತ್ತೆ ಬಹಳಷ್ಟು ಜನ ಅದಕ್ಕೆ ವಿರುದ್ಧವಾಗಿ ಮಾತಾಡುವವರು ಇರ್ತಾರೆ. ಮತ್ತು ನಮಗೆ ಈ ಪ್ರತಿಭಟನೆಯಿಂದ ಜಯ ಸಿಗೋಕ್ಕೆ ಸಾಧ್ಯವಿಲ್ಲ. ಪ್ರತಿಭಟನೆ ಮಾಡೋಣ ಸ್ವಲ್ಪ ಸಮಯದವರೆಗೆ, ತದನಂತರ ಕೋರ್ಟ್ ಮೆಟ್ಟಲು ಹತ್ತೋಣ. ನೋಡೋಣ, ನನ್ನ ನ್ಯಾಯಾಂಗದ ಮೇಲೆ ಭರವಸೆ ಇಡೀ ಸಾಧ್ಯವಾಗಕ್ಕೆ ಅದರಲ್ಲಿ ಪ್ರತಿಫಲ ಸಿಗೋಕ್ಕೆ ಸಾಧ್ಯವಿದೆ. ಆದರೆ ಅದಕ್ಕಿಂತ ಮೊದಲು ಪ್ರತಿ ಸಲ ಕೋರ್ಟಿಗೆ ಹೋಗೋಕ್ಕಾಗಲ್ಲ. ಈವಾಗಲೇ ಮಾತಾಡಿದವರು ಹೇಳಿದಂಗೆ ರೈತ ಈ ದೇಶದ ಬೆನ್ನೆಲುಬು. ಆತನಿಂದ ಎಲ್ಲ ಲಾಭ ಪಡೀತಾರೆ, ಆದರೆ ಲಾಭ ಪಡೆಯುವಾಗ ಆತನ ನೆನಪು ಮನಸ್ಸಲ್ಲಿರಲ್ಲ. ನಾವು ಖರೀದಿ ಮಾಡಿದ್ದೇವೆ, ನಮ್ಮ ಊಟ ನಾವೇ ಕೊಟ್ಟಿದ್ದೇವೆ ಅಂತ ಅದನ್ನು ಬೆಳೆಸಿದವನು ಯಾರು, ಅವನಿಗೆ ಎಷ್ಟು ಸಿಗ್ತದೆ, ಅವನಿಗೆ ಎಷ್ಟು ಲಾಭ ಇದೆ ಅಂತ ತಿಳ್ಕೊಳ್ಳುವವರು ಈ ರಾಜ್ಯದಲ್ಲಿ ಬಹಳ ಕಮ್ಮಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಾಗಲೂ ಕೂಡ ನಾವು ಯುದ್ಧದ ಮುಖಾಂತರ ಸ್ವಾತಂತ್ರ್ಯ ಪಡೆದದ್ದಲ್ಲ, ನಾವು ಪ್ರತಿಭಟನೆ ಮೂಲಕ ಸ್ವಾತಂತ್ರ್ಯ ಪಡೆದವರು. ಆದ್ದರಿಂದ ಈ ಪ್ರತಿಭಟನೆ ಬಹಳ ಮುಖ್ಯವಾದದ್ದು. ಈ ಒಂದು ಜಮೀನಿನ ಹಕ್ಕು ಪತ್ರದ ಬಗ್ಗೆ ನಾನು ಮಾಹಿತಿ ಪಡ್ಕೊಂಡಿದ್ದೇನೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ಟರು ಕೂಡ ಇವತ್ತಿನವರೆಗೆ ಏನೂ ಆಗಿಲ್ಲ. ಇಲ್ಲ ಅನ್ನುವರು ಕೂಡ ಇಲ್ಲ, ಆದರೆ ಮಾಡಿಕೊಡುವವರು ಯಾರು ಇಲ್ಲ ಅಂತ ನನಗೆ ಕಾಣಿಸ್ತಾ ಇದೆ. ಅದಕ್ಕಾಗಿ ನಾವು ಖಂಡಿತವಾಗಿ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ನಡೀಬೇಕು. ಇದರ ವಿಚಾರ ಮಾಧ್ಯಮದಲ್ಲಿ ಎಲ್ಲ ಭಾರತದ ಎಲ್ಲ ಎಡೆಯಲ್ಲೂ ಕೂಡ ಆಗಬೇಕು. ಜನರಿಗೆ ಮಾಹಿತಿ ಸಿಗಬೇಕು, ಯಾವ ರೀತಿಯಲ್ಲಿ ಜನರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ವಿಚಾರದಲ್ಲಿ. ಬಂಧುಗಳೇ, ನಮ್ಮ ಸಂವಿಧಾನವನ್ನು ತಯಾರು ಮಾಡುವಾಗ ನಾವು 3 ಸ್ತಂಭಗಳನ್ನು ಸ್ಥಾಪಿಸಿದ್ದೇವೆ.
ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಆ ಶಾಸಕಾಂಗದಲ್ಲಿರುವವರಾಗಲಿ, ನ್ಯಾಯಾಂಗದಲ್ಲಿರುವವರಾಗಲಿ, ಕಾರ್ಯಾಂಗದಲ್ಲಿರುವವರಾಗಲಿ ನಮ್ಮ ನಾಯಕರಲ್ಲ. ಅವರು ಜನತಾ ಸೇವಕರು, ಪಬ್ಲಿಕ್ ಸರ್ವೆಂಟ್ ಅವರು. ಆದರೆ ನಾವು ಹಿಂದಿನಿಂದಲೂ ಅವರನ್ನು ಎತ್ತಿ ಮೇಲೆ ಇಟ್ಕೊಂಡಿದ್ದೇವೆ. ಅದರಿಂದ ಅವ್ರು ತಿಳ್ಕೊಂಡಿದ್ದಾರೆ ಇವತ್ತು ರಾಜ ಮಹಾರಾಜರು ಹೋದ ನಂತರ ನಾವೇ ರಾಜ ಮಹಾರಾಜರು ಅಂತ ತಿಳ್ಕೊಂಡಿದ್ದಾರೆ. ತಪ್ಪು ಭಾವನೆ. ಅದರ ಅರ್ಥ ಅವರಿಗೆ ಆಗಬೇಕು. ನಾವು ಪಬ್ಲಿಕ್ ಸರ್ವೆಂಟ್ ಅಂತ. ಕಾನೂನಿನಲ್ಲಿ ನಮ್ಮ ಕಾರ್ಯಾಂಗದಲ್ಲಿರುವವರು, ಶಾಸಕಾಂಗದಲ್ಲಿರುವವರು, ನ್ಯಾಯಾಂಗದಲ್ಲಿರುವವರು ಯಾರಾದರೂ ಸರ್ಕಾರದಿಂದ ಯಾವುದೇ ಒಂದು ಸಂಭಾವನೆ ಪಡೆಯುವುದಿದ್ರೆ ಆತ ಜನತಾ ಸೇವಕ. ಆದರೆ ಇವತ್ತೇನಾಗ್ತದೆ, ಅವರನ್ನ ಭೇಟಿ ಮಾಡಕ್ಕೆ ಹೋದ್ರೆ ಅವ್ರು ಸುಲಭವಾಗಿ ಸಿಗಲ್ಲ. ಆಮೇಲೆ ಬನ್ನಿ ಮತ್ತೆ ನೋಡೋಣ ಅಂತಾರೆ. ಇಷ್ಟು ವರ್ಷ ಆದರೂ ಕೂಡ ಪೋಡಿ ಮಾಡಿ ಕೊಡದಂತ ವ್ಯಕ್ತಿಗಳು ಆ ಹುದ್ದೆಯಲ್ಲಿ ಯಾಕೆ ಇರಕ್ಕೆ ಸಾಧ್ಯವಿದೆ? ಅವ್ರಿಗೆ ಬೇಕಾದಾಗ ಅವರ ಊರಿನ ಪಕ್ಕದವ್ರಿಗೆಲ್ಲ ಮಾಡಿಸ್ಕೊಡ್ತಾರೆ. ಯಾಕಂದ್ರೆ ಅವ್ರನ್ನ ಮತ ಬೇಕು. ನಿಮ್ಮ ಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಇಲ್ಲಿರುವವರು? ಯಾಕೆ ನಿಮ್ಮ ಪರವಾಗಿ ವಾದ ಮಾಡಲ್ಲ ಸರ್ಕಾರದ ಮುಂದೆ? ಚುನಾವಣೆ ಬರುವಾಗ ಬರ್ತಾರೆ ಕೈ ಜೋಡಿಸಿ ಮತ ಕೊಡಿ ಅಂತ. ತದನಂತರ ಎಲ್ಲಿದ್ದಾರೆ? ಆದ್ರಿಂದ ಪ್ರತಿಭಟನೆ ಬಹಳ ಮುಖ್ಯವಾದದ್ದು. ಆವಾಗ ತಾನೇ ಈ ಒಂದು ಸಂದೇಶ ಆಡಳಿತದಲ್ಲಿರುವವರಿಗೆ ಹೋಗ್ತದೆ. ಬಂಧುಗಳೇ, ಇವಾಗಲೇ ಹೇಳಿದಂಗೆ ಒಗ್ಗಟ್ಟಲ್ಲಿ ಶಕ್ತಿ ಇದೆ. ಆ ಶಕ್ತಿಯನ್ನ ದಿನನಿತ್ಯ ನಾವು ಬಳಸಬೇಕಾಗಿಲ್ಲ. ಆದರೆ ಸಂದರ್ಭ ಬಂದಾಗ ನಾವು ಇದನ್ನ ಬಳಸಬೇಕು. ನಾನು ಯಾಕೆ ಹೋಗ್ಬೇಕು, ಬೇಕಿದವರು ಮಾಡ್ಕೊಳ್ಳಿ, ಅದರ ಲಾಭ ನನಗೆ ಬರ್ತದೆ ಅಂತ ದಯವಿಟ್ಟು ತಿಳ್ಕೊಳ್ಬೇಡಿ. ಅದು ತಪ್ಪು ತಿಳುವಳಿಕೆ. ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು, ನನಗೆ ಆಗುವ ಕಷ್ಟ, ಅದಕ್ಕೆ ಪರಿಹಾರ ಸಿಗಬೇಕಾದ್ರೆ ಇತರರ ಜೊತೆ ನಾನು ಕೈಯೊಡ್ಡಿ ಅವರ ಕೆಲಸಕ್ಕೆ ನಾವು ಶಕ್ತಿ ಕೊಡಬೇಕು ಅನ್ನೋದು ಪ್ರತಿಯೊಬ್ಬರಲ್ಲೂ ಇರಬೇಕಾದಂಥ ವಿಚಾರ. ಈ ಒಂದು ಕಾನೂನಿನಲ್ಲಿ ಸರ್ಕಾರಿ ಜಮೀನನ್ನು ಒಬ್ಬ ಒತ್ತುವರಿ ಮಾಡಿದ್ರು ಕೂಡ 30 ವರ್ಷ ಆತ ಒತ್ತುವರಿ ಮಾಡಿ ಅದೇ ಜಮೀನಲ್ಲಿ ಇದ್ರೆ ಆತನಿಗೆ ಅದು ಅವಂದೇ ಜಮೀನು ಆಗ್ತದೆ ಕಾನೂನಿನಲ್ಲಿ. ಖಾಸಗಿ ಜಮೀನಾದ್ರೆ 12 ವರ್ಷದಲ್ಲೇ ಆತನಿಗೆ ಆಗ್ತದೆ. ಆದರೆ ನೀವು ಅದನ್ನ ಬಳಸಿಲ್ಲ. ನೀವು ಕಾನೂನು ಮುಖಾಂತರ ಹೋಗ್ತಾ ಇದ್ದೀರಾ. ನಿಮಗೆ ನಿಮ್ಮ ಜಮೀನಿನ ಪೋಡಿ ಆಗಬೇಕು. ಅದಕ್ಕೆ ಬೇಕಾದಂತ ಇತರ ದಾಖಲೆಗಳಲ್ಲಿ ನಿಮ್ಮ ಹೆಸರು ಇರಬೇಕನ್ನೋದು ಇದು ನನ್ನ ಅನಿಸಿಕೆಯಲ್ಲಿ ನಿಮ್ಮ ಸಂವಿಧಾನದ ಹಕ್ಕು. ಅದನ್ನ ಅರ್ಥ ಮಾಡುವಂತ ಪ್ರಯತ್ನ ಆಗಬೇಕು. ಇದು ಒಂದು ಸಂದೇಶ. ಯಾಕಂದ್ರೆ ನೀವು ಪ್ರಯತ್ನ ಮಾಡಿದ್ದೀರಾ, ನಿಮ್ಮ ಮನವಿಗಳನ್ನ ಕಳಿಸಿದ್ದೀರಾ ಅಧಿಕಾರದಲ್ಲಿರುವವರಿಗೆ. ಆದರೆ ಅವರಿಂದ ಏನು ಭರವಸೆ ಬಂದಿಲ್ಲ ನಿಮ್ಗೆ ಇನ್ನು. ಆ ಹಿನ್ನೆಲೆಯಲ್ಲಿ ಇಂಥ ಪ್ರತಿಭಟನೆಗಳು ನಡೆದು ಇದು ಸಕ್ಸಸ್ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ಇರ್ತೇನೆ. ನಾನು ಖಂಡಿತವಾಗಿಯೂ ನಿಮ್ಮ ಜೊತೆ ಇರ್ತೇನೆ. ಆದರೆ ಪ್ರತಿಭಟನೆಯಲ್ಲಿ ನಾನು ಭಾಗವಹಿಸಕ್ಕೆ ಹೋಗಲ್ಲ. ನಾನೊಬ್ಬ ನ್ಯಾಯಾಧೀಶನಾಗದಿದ್ದವನು. ಖಂಡಿತವಾಗಿ ಇದರ ಸಲಹೆ ಕೊಡ್ತೇನೆ. ಈ ರೀತಿ ಕಾರ್ಯಕ್ರಮಗಳು ನಡೆದರೆ ನಾನು ಬರ್ತೇನೆ. ನನಗೆ ಇವಾಗ 85 ವರ್ಷ ವಯಸ್ಸು. ಯಾವುದೇ ಪ್ರತಿಫಲಕ್ಕೆ ನಾನು ಬಂದಿಲ್ಲ. ನಿಮ್ಮ ಮತ ಕೇಳಕ್ಕೆ ಬಂದಿಲ್ಲ. ನಾನು ಎಂದೂ ಚುನಾವಣೆಗೆ ನಿಂತವನಲ್ಲ, ಮುಂದಕ್ಕೂ ಚುನಾವಣೆಗೆ ನಿಲ್ಲುವವನಲ್ಲ. ನಾನಿಲ್ಲಿ ಬಂದದ್ದು ನಿಮ್ಗಾಗುವಂತ ಅನ್ಯಾಯವನ್ನ ತಿಳಿದುಕೊಂಡು ಒಂದು ಸಹಾಯ ಮಾಡೋಣ, ನನ್ನಿಂದ ಆದ ಸಹಾಯ. ಇಲ್ಲದೆ 85ನೇ ವಯಸ್ಸಲ್ಲಿ ನಾನು ನನ್ನ ಜೀವನದಲ್ಲಿ 2ನೇ ಸಲ ಬೀದಿಗೆ ಇಳಿಯಕ್ಕೆ ಬಂದಿದ್ದೇನೆ. ಅದು ನಿಮಗಾಗಿ. ನಾನು ಈ ಕ್ಷೇತ್ರದವನಲ್ಲ, ನಾನು ದಕ್ಷಿಣ ಕನ್ನಡದವನು. ಆದರೆ ನನಗೆ ರೈತರೆಂದ್ರೆ ಎಲ್ಲ ಕಡೆ ರೈತರು ಒಂದೇ. ಅದಕ್ಕಾಗಿ ಇಲ್ಲಿ ಬಂದಿದ್ದೇನೆ. ನದೀಮ್ ಅವರು ಕರೆದಿದ್ದಾರೆ, ಬರ್ತೇನೆ ಅಂತ ಹೇಳಿದ್ದೇನೆ. ಮುಂದಕ್ಕೂ ಕೂಡ ನಾನು ನಿಮ್ಮ ಜೊತೆ ಇರ್ತೇನೆ. ಆದರೆ ಬೀದಿಗೆ ಇಳಿಯಲ್ಲ. ಅದು ಯಾಕಂದ್ರೆ ನನ್ನ ಹಿಂದಿನ ಪ್ರಿನ್ಸಿಪಲ್ ಮೇರೆಗೆ ಖಂಡಿತವಾಗಿ ನಿಮಗೆ ಕಾನೂನಿನ ಸಲಹೆ ಕೊಡ್ತೇನೆ. ಮತ್ತು ಯಾವ ರೀತಿಯಲ್ಲಿ ಈ ಪ್ರತಿಭಟನೆಗಳನ್ನು ಮುಂದುವರಿಬೇಕನ್ನೋದಲ್ಲೂ ಕೂಡ ನಾನು ನಿಮಗೆ ಸಲಹೆ ಕೊಡೋಕ್ಕೆ ತಯಾರಿದ್ದೇನೆ. ಆದರೆ ಒಂದು ಮಾತು, ಈ ಪ್ರತಿಭಟನೆಯನ್ನ ಶಾಂತಿಯುತವಾಗಿ ಮಾಡಿ. ಯಾವ ರೀತಿಯಲ್ಲೂ ಕೂಡ ಈ ಪ್ರತಿಭಟನೆಯ ವಿರುದ್ಧ ಸಾಮಾನ್ಯ ವ್ಯಕ್ತಿಗೆ ಮನಸ್ಸಿಗೆ ಬೇಜಾರಾಗಬಾರದು. ಅದು ಬಹಳ ಮುಖ್ಯವಾದದ್ದು. ಬಂಧುಗಳೇ, ಇನ್ನೇನು ಹೆಚ್ಚು ಹೇಳಕ್ಕೆ ಇಲ್ಲ.
ಇಷ್ಟು ಮಾತ್ರ ಹೇಳ ಬಯಸ್ತೇನೆ. ನದೀಮ್ ಅವರು ಹೇಳ್ತಾ ಇದ್ದಾರೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ, ಬಡವರಿಗಂತೂ ಯಾರು ಇಲ್ಲಿ ಕೇಳುವವರು ಇಲ್ಲ ಅಂತ. ಅದು ನಾನು ಬಹಳ ಹತ್ತಿರದಿಂದ ಕಂಡಿದ್ದೇನೆ. ನನ್ನ ಅನಿಸಿಕೆಯಲ್ಲಿ ಇವತ್ತು ಅಧಿಕಾರದಲ್ಲಿರುವವರ ಮೊದಲನೇ ಯೋಚನೆ ಏನೆಂದರೆ, ಯಾವುದೇ ಒಂದು ನಿರ್ಧಾರಕ್ಕೆ ಬರಬೇಕಾದ್ರೆ ಇದರಲ್ಲಿ ನನಗೇನಿದೆ ಅಂತ, ಊರಿಗೇನಿದೆ, ಜನರಿಗೆ ಬರ್ತಾ ಇದೆ. ನೋಡಿ, ಇಂಥವರ ಬದುಕಿನ ಹಕ್ಕುಗಳನ್ನ ಕಿತ್ಕೊಳ್ಳುವಂತ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ನಮಗೆ ಬದುಕುವ ಹಕ್ಕನ್ನ ಈ ದೇಶದ ಸಂವಿಧಾನ ನೀಡಿದೆ. ಆದರೆ ರಾಜಕೀಯ ಇವರ ಎಲ್ಲರ ಪರವಾಗಿ ನಾವು ಇವತ್ತೊಂದು ದಿನ ಮುಂಚೂಣಿಯಲ್ಲಿ ನಿಂತು ನಮ್ಮ ಹಕ್ಕುಗಳನ್ನ, ನಮ್ಮ ನ್ಯಾಯವನ್ನ ನಾವೇ ಪಡ್ಕೊಳ್ಳೋಣ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ನಾಯಕ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಗೆ, ರೈತ ನಾಯಕ ನಂಜುಂಡಸ್ವಾಮಿ ಅವರಿಗೆ, ಸಂತೋಷ್ ಹೆಗಡೆ ಅವರಿಗೆ, ಸಂತೋಷ್ ಹೆಗಡೆ ಅವರಿಗೆ, ಕೃಷ್ಣಮಣ್ಣ ಅವರಿಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಆಗುತ್ತದೆ. ಸರ್ವರಿಗೂ ನಮಸ್ಕಾರ. ನಮಗೆ 40-50 ವರ್ಷದಿಂದ ಹುಲ್ಲು ಜೋಪಡಿಲಿದ್ದೀವಿ. ನಾವು ಜೋಪಡಿಯವರು. ನಮ್ಮ ಮಕ್ಕಳನ್ನ ಮಳೆ ಬಂದ್ರೆ ಸರ್ಗ ಬಟ್ಟೆ ಹಾಸಿ ಒದಗಿಸ್ಬೇಕು, ನಾವು ನೀರು ಎಚ್ಚಬೇಕು. ನಮ್ಗೆ ಇವತ್ತಿನವರೆಗೂ ಒಂದು ಹಕ್ಕುಪತ್ರ ಕೊಟ್ಟಿಲ್ಲ, ನಮ್ಗೆ ಏನು ಕೊಟ್ಟಿಲ್ಲ. ಬರ್ತಾರೆ, ಓಟ್ ಹಾಕಿಸ್ಕೋತಾರೆ, ನಾಳೆ ಮಾಡ್ತೀವಮ್ಮ ಅಂತಾರೆ, ಜೈವಾಗಿ ಹೋಯ್ತಾರೆ. ನಾವು ಮಕ್ಕಳನ್ನ ಏನ್ ಮಾಡ್ಬೇಕು? ನಾವು ಜೋಪಡಿ ವಾಲಿಸ್ತಾರು. ನೀವು 10 ಜನ ನೋಡಿ ಬಂದು ಸಂತೋಷ ಬೀಳ್ತೀರಾ? ನಮ್ ಕಷ್ಟ ನೋಡಿ ನೀವೆಲ್ಲ ಸಂತೋಷ ಬೀಳ್ತೀರಾ? ನಾವು ಮಳೆ ಬಂದ್ರೆ ನೀರು ಎರ್ಚಬೇಕು, ನಮ್ಮ ಮಕ್ಕಳಿಗೆ ಮನೆಯಲ್ಲಿ ನಿಂತ್ಕೊಂಡು ಎರ್ಚಬೇಕು. ನೀರು ಸುರಿತಾರೆ ಎಲ್ಲ. ಹುಲ್ಲು ಜೋಪಡಿಗಳು ಕಟ್ಕೊಂಡು ಕಾಲ ಕಳೀತಾ ಇದ್ದೀವಿ. 40-50 ವರ್ಷ ಆಯ್ತು, ಇವತ್ತವರೆಗೂ ಯಾರು ಬಂದು ನಮ್ಮನ್ನ ವಿಚಾರಣೆ ಮಾಡ್ಲಿಲ್ಲ. 46ನೇ ಸರ್ವೆ ನಂಬರಲ್ಲಿ ಜೋಪಡಿಗಳು ಕಟ್ಕೊಂಡು ಕಾಲ ಕಳೀತಾ ಇದ್ದೀವಿ. ನಮ್ಗೆ ಯಾರು ಬಂದು ವಿಚಾರಣೆ ಮಾಡ್ಲಿಲ್ಲ. ಓಟ್ ಬಂತು ಅಂದ್ರೆ ಬರ್ತಾರೆ, ಮಕ್ಕಳುಗಳನ್ನೆಲ್ಲ ಅನ್ನೋದು. ಇವತ್ತೊಂದು ದಿವಸದಲ್ಲಿ ನಮ್ಮ ಮಕ್ಕಳನ್ನ ಯಾರು ಕಾಪಾಡ್ತಾರೆ? ನೀವು ಸರ್ವರು ನಮ್ಮ ಮಕ್ಕಳನ್ನ ಕಾಪಾಡಬೇಕು ಅಂತ ಬೇಡ್ಕೊತೀನಿ. ಮತ್ತೆ ನಮ್ಗೊಂದು ಪತ್ರ ಕೊಡ್ಲೇಬೇಕು. ಕೊಟ್ಟಿಲ್ಲ ಮಕ್ಕಳನ್ನ ಸಹಾಯ ಮಾಡಬೇಕು. ಮಳೆ ಬಂದ್ರೆ ನಮ್ಮ ಮಕ್ಕಳನ್ನ ಎಲ್ಲಿ ಸರಗನಲ್ಲಿ ಅಡಗಿಸ್ಕೊಂಡು ಕಾಲ ಕಳೀತಾ ಇದ್ದೀವಿ. ಮ್ಯಾಲಿಂದ ನೀರು, ಹೊಡೆ ನೀರು, ನಾವ್ ಹೆಂಗ್ ಕಾಲ ಕಳಿಬೇಕು? ನೀವೇ ಹೇಳಿ. ನೀವೆಲ್ಲ ಮಕ್ಕಳು ತಂದೆ ತಾಯ್ತೀರಿ ಅಲ್ವಾ? ಹೇಳು, ನೀವೆಲ್ಲ ಮಕ್ಕಳು ತಂದೆ ತಾಯ್ತೀರೇನೆ. ನಾವು ಅದೇ ತರ ನಿಮ್ ಮಕ್ಕಳನ್ನ ಸರಿ ಸಮಾದವ್ರೇನೆ. ನಿಮ್ಮ ಆತಂಕದಲ್ಲಿ ಹುಟ್ಟಿದವ್ರೆ ನಾವು ಹೆಣ್ಣು ಮಕ್ಕಳು. ಇಷ್ಟು ಕಷ್ಟ ಅನುಭವಿಸ್ಬೇಕು ಅಂದ್ರೆ ನಮಗ್ ಕಷ್ಟ ಅಲ್ವಾ? ಹೇಳಿ ನೀವೇನೆ, ಹೆಂಗ್ ಕಾಲ ಮಾಡೋದು? ಗರಿ ಮರೆಯಲ್ಲಿ ಕಾಲ ಕಳೀತಾ ಇದ್ದೀವಿ. ನಾವೆಲ್ಲ ಜೋಪಡಿ ವಾಲಿಸ್ತಾರ್ರಿ. 50 ವರ್ಷ ಆಯ್ತು ಅಲ್ಲಿ ದೀಪ ಹಚ್ಚಿ ಇವತ್ತವರೆಗೂ ಕಂಡ್ಬಿಟ್ಟು ನೋಡ್ಲಿಲ್ಲ. ಬರ್ತಾರೆ, ಓಟ್ ಹಾಕಿಸ್ಕೋತಾರೆ, ಸೀದಾ ಹೋಯ್ತಾರೆ. ನಿಲ್ಲಕ್ಕೆ ಜಾಗ ಇಲ್ಲ ನಮ್ಗೆ. ಯಾವ ತರ ನಾವು ಕಾಲ ಕಳಿಬೇಕು? ನೀವೇ ಹೇಳಿ. ನಮಸ್ಕಾರ. ಈಗ ಹಿಂಗೆ ಹಾವು ಕಚ್ಚಿಸ್ಕೊಂಡು ಸಾಯ್ತಾ ಇದಾರೆ ಅಂತ ಕೇಳೋಣ. ಎಲ್ಲ ಪಾದಯಾತ್ರೆಗೆ ತಯಾರಾಗಿ ಮುಂದಿನ ತಯಾರಿಗಳು ಮಾಡೋಣ. ಮುಂದೆ ಇರಬೇಕು. ಅಲ್ಲಿಗೆ ರೈತ ಬಾವುಟಗಳನ್ನ ಆರಿಸುವ ಮೂಲಕ ದಯವಿಟ್ಟು ಇದು ವೇದಿಕೆ ಹಂಚ್ಕೊಳ್ಳುವಂತ ಕಾರ್ಯಕ್ರಮ ಅಲ್ಲ, ಇದು ಹೋರಾಟ ಪ್ರತಿಭಟನೆ ಆಗಬಾರ್ದು. ಎತ್ತಿನ ಗಾಡಿನೇ ಇರಲಿ, ಯಾವುದು ಟಮ್ಟನೆ ನಗಾರಿನೇ ಇರಲಿ, ಮುದ್ದು ಆಗಬಾರ್ದು. ನಾವೇನ್ ಹೇಳ್ತೀವಿ ಹಾಗೆ ಬರಬೇಕು. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. 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 ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು
ಆಶಯಗಳಿಗಾಗಿ ಬಳಸುತ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ, ಅವರ ಆಶಯಗಳನ್ನು ಈಡೇರಿಸಲಾಗದ ರಾಜ್ಯ ಸರ್ಕಾರಕ್ಕೆ, ರೈತರಿಗೆ ಹಾಲಿನ ಹಣ ಕೊಡಲಾಗದಂತ ರಾಜ್ಯ ಸರ್ಕಾರಕ್ಕೆ, ಕೋಡಿ ಮಾಡಲಾಗದ ರಾಜ್ಯ ಸರ್ಕಾರಕ್ಕೆ, ಹಗಲು ದರೋಡೆ ಕೇಂದ್ರವನ್ನು ಸ್ಥಾಪಿಸಿ ಸ್ಥಳೀಯರಿಂದ ಸುಲಿಗೆ ಮಾಡ್ತಾ ಇರುವಂತಹ ರಾಜ್ಯ ಸರ್ಕಾರಕ್ಕೆ, ಅಯ್ಯಯ್ಯೋ 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 ಸಂವಿಧಾನದ ಆಶಯಗಳನ್ನು ಕಗ್ಗೊಲೆ ಮಾಡುತ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ, ಸಂವಿಧಾನದ ಹಕ್ಕುಗಳನ್ನ ದಮನ ಮಾಡುತ್ತಿರುವಂತಹ ರಾಜ್ಯ ಸರ್ಕಾರಕ್ಕೆ, ಅಯ್ಯಯ್ಯೋ ಅಯ್ಯಯ್ಯೋ ರೈತ ಬೆಳೆದ ಅನ್ನವನ್ನು ತಿಂದು ದ್ರೋಹ ಮಾಡುತ್ತಿರುವಂತಹ ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರಕ್ಕೆ, ಬರಲ್ಲ ಅಧಿಕಾರಿಗಳು ಒಂದು ಕಾಪಾಡಕ್ ಬಿಡ್ತಾ ಇಲ್ಲ. ಅಧಿಕಾರಿಗಳು ಬರ್ತಾರೆ ಆಫೀಸ್ ಹೋದ್ರೆ ಯಾವತ್ತೂ ಅಷ್ಟೇ ಹೇಳಿರೋದ್ರಿಂದ ಆ ಅಧಿಕಾರಿಗಳು ಅಂತದ್ದು ಅಧಿಕಾರಿಗಳು ಕಟ್ಕೊಂಡು ಏನ್ ಕೇಳ್ತಾ ಇದ್ದಾರೆ, ಸರ್ಕಾರ ನಮ್ಮನ್ನು ಯಾವಾಗ್ತಾ ಇದೆ. ರಾಜಕಾರಣಿಗಳಿಗೆಲ್ಲ ಅವಕಾಶ ಹೋಗಕ್ಕೆ ಸಂವಿಧಾನಬದ್ಧವಾಗಿ ಮಾಡ್ತಾ ಇದ್ದೀವಿ. ಬರ್ತಾರೆ ಅಧಿಕಾರಿಗಳು ಸ್ಥಳಕ್ಕೇನೆ ರೆವಿನ್ಯೂ ಅಧಿಕಾರಿಗಳು, ರೆವಿನ್ಯೂ ಇಲಾಖೆಯಿಂದ, ಅರಣ್ಯ ಇಲಾಖೆಯಿಂದ ಮತ್ತೆ ರಾಷ್ಟ್ರೀಯ ಹೆದ್ದಾರಿ ವತಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರೆ. ಒಂದು ನಿಮಿಷ ಕೇಳಿ, ಪೂರ್ತಿ ಕೇಳಿ, ಅದಕ್ಕೆ ಒಂದು ರೂಪರೇಷೆ ಕೇಳಿ. ನಮ್ಮ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳೆಲ್ಲ ಇದ್ದಾರೆ, ಸ್ಟೇಜಲ್ಲಿ ಕುತ್ಕೊಳ್ರಿ. ಇವಾಗ ನಾವು ಕರ್ಕೊಂಡು ಬಿಡ್ತೀವಿ. ನಮ್ಮ ಪ್ರಶ್ನೆಗಳು ಏನಿದೆ ಎಲ್ಲವನ್ನು ಪ್ರತಿಯೊಂದು ಕೇಳಿ ಅವರು ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ನಾವು ನಿಮಗೆ ಏನು ಆಗ್ಬಾರ್ದು ಅಂತ ಇಡೀ ಪೊಲೀಸ್ ಇಲಾಖೆ ಬೆಳಗ್ಗೆಯಿಂದ ನಾವು ಕೂಡ ನಿಮ್ಮ ರಕ್ಷಣೆಗೋಸ್ಕರ ಇದ್ದೀವಿ. ನೀವು ಕೂಡ ಕಾನೂನುಗಳನ್ನ, ಮಜಲುಗಳನ್ನ ನೀವು ಕೂಡ ದಾಟಕ್ಕೆ ಹೋಗಕ್ ಹೋಗ್ಬೇಡಿ, ಅರ್ಥ ಮಾಡ್ಕೊಳ್ರಿ. ಸೊ ಈಗ ನಿಮ್ಮ ಸ್ಥಳಕ್ಕೇನೆ 3 ಇಲಾಖೆಗಳನ್ನ ನೀವು ಹೇಳಿದ್ರಿ. ಒಂದು ಅರಣ್ಯ ಇಲಾಖೆ, ಮತ್ತೊಂದು ರಾಷ್ಟ್ರೀಯ ಹೆದ್ದಾರಿ, ಮತ್ತೊಂದು ಕಂದಾಯ ಇಲಾಖೆಯಿಂದ ನಮ್ಗೆ ಅನ್ಯಾಯ ಆಗ್ತಿತ್ತ. ನಮ್ಮ ಅಧಿಕಾರಿಗಳು, ನಮ್ಮ SP ಸಾಹೇಬರು, DYSP ಸಾಹೇಬ್ರು ಎಲ್ಲರೂ ಕೂಡ ಸಂಬಂಧಪಟ್ಟವ್ರು ಮಾತಾಡಿ ಬನ್ನಿ, ನೀವು ಇಲ್ಲಿ ಬನ್ನಿ, ರೈತರ ಹತ್ರ ಸ್ಟ್ರಿಕ್ಟ್ ಆಗಿ ಹೇಳಿದೀವಿ. ಅವರು ಇವಾಗ ಇಲ್ಲಿ ಬರ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಕೂಡ ಒಂದು ಹಂತವಾಗಿರುತ್ತೆ. ಇವಾಗ ನಾವೇ ನಿಮ್ಮ ರಕ್ಷಣೆಗೆ ಇದ್ಕೊಂಡು ಪೊಲೀಸ್ ಇಲಾಖೆಯಿಂದ ನಾವೇ ಕರೆಸಿ ಅವ್ರನ್ನ ಬಿಡ್ತಾ ಇದ್ದೀವಿ. ನೀವು ಕುತ್ಕೊಂಡು ನಿಮ್ಮ ಏನು ಹಿಂದಿನ ಸಮಸ್ಯೆಗಳಲ್ಲಿ ಏನಿದೆಯಲ್ಲ ಮಾತಾಡಿ, ಆ ನಂತರ ನಿಮ್ಗೆ ಸಮಸ್ಯೆ ಬಗೆಹರಿದ ಮತ್ತೆ ಮುಂದಿನ ಹೋರಾಟಗಳಿಗೆ ರೂಪುರೇಷೆಗಳಿಗೆ ನಾವು ರಕ್ಷಣೆ ಕೊಡ್ತೀವಿ. ಸೊ ಈಗ ಎಲ್ಲರೂ
ಈಡೇರಿಕೆಗಾಗಿ ಮಾತ್ರ, ಇಲ್ಲಿ ಯಾವುದೇ ಗದ್ದಲವನ್ನು ಸೃಷ್ಟಿ ಮಾಡೋದಲ್ಲ. ಸೊ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಕೂತ್ಕೊಳ್ಳಿ, ನೀವು ನಿಂತಿರೋ ಜಾಗದಲ್ಲ ಕೂತ್ಕೊಳ್ಳಿ, ಎಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ. ನಾವು ತಾಳ್ಮೆನ ಕಳ್ಕೊಳ್ಳೋದು ಬೇಡ, ಆದ್ರೆ ಅಧಿಕಾರಿಗಳಿಗೆ ನಾವು ಗೌರವ ಕೊಟ್ಟು ಅವ್ರಿಗೆ ಬಿಲ್ಡಿಂಗ್ ಕಟ್ಟಿದ್ದೀವಿ, ಅವ್ರಿಗೆ ಚೇಂಬರ್ ಕೊಟ್ಟಿದ್ದೀವಿ, ಆಫೀಸ್ ಮಾಡಿದ್ದೀವಿ. ಅಲ್ಲಿ ಅವರು ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾ ಇರೋದು ರೋಡಲ್ಲಿ ಬಂದು ಈಡೇರಿಸ್ತಾರೆ ಅಂತಂದ್ರೆ ನನಗೆ ನಾಚಿಕೆಗೆಡದ ಕೆಲಸ. ಅದಕ್ಕೋಸ್ಕರ ಇದನ್ನು ಒಂದ್ ಸ್ವಲ್ಪ ನೋಡ್ಬಿಡೋಣ. ಅದರಿಂದ ನಮ್ಮ ರೈತ ಬಾಂಧವರು ಯಾರು ಗೊಂದಲಕ್ಕೆ ಒಳಗಾಗದೆ ದಯವಿಟ್ಟು ಒಂದು ಅರ್ಧ ಗಂಟೆ ಅವ್ರದ್ದು ಏನು ಆಶ್ವಾಸನೆ ಬರ್ತದೆ ಅದನ್ನು ಕೇಳೋಣ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಗಲಾಟೆ ಮಾಡಿದ ದಯವಿಟ್ಟು ಅಧಿಕಾರಿಗಳ ಕೇಸ್ಗಳನ್ನ ಏನು ಕೇಸ್ಗಳಿದೆ ಅದನ್ನ ತಕ್ಷಣಕ್ಕೆ ವಾಪಸ್ ಎತ್ಕೊಳ್ಬೇಕು. ನಿಮ್ ಕೈಲಿ ಆಗತ್ತಾ? ಇಲ್ಲೇ ಸ್ಥಳದಲ್ಲೇ ಟೋಲ್ನಲ್ಲಿ ನಮಗೆ ಸರ್ವಿಸ್ ಬೋರ್ಡ್ ಅನ್ನ ತೆರವುಗೊಳಿಸಿ ಈ ಕ್ಷಣದಿಂದನೇ ಮುಕ್ತಿಗೊಳಿಸಬೇಕು. ನಿಮ್ ಕೈಲಿ ಸಾಧ್ಯ ಇದೆಯಾ? ಸಾಧ್ಯವೇ ಇದೆಯಾ? ಸಾಕಮ್ಮ ಬಡಾವಣೆಯ ನಿವಾಸಿಗಳಿಗೆ ಈ ಸ್ಥಳದಲ್ಲೇ ಹಕ್ಕುಪತ್ರ ಕೊಡುವಂತ ತಾಕತ್ತು ನೈತಿಕತೆ ನಿಮ್ಮಲ್ಲಿ ಈ ಕ್ಷಣದಲ್ಲಿ ಇದೆಯಾ? ಅರಣ್ಯ ಇಲಾಖೆಯವರಿಗೆ ಇಲ್ಲೇ ಸ್ಥಳದಲ್ಲೇ ಆದೇಶ ಮಾಡಬೇಕು. ನಾವು ಭೂಮಿ ಕೊಟ್ಟಿದ್ದೀವಿ, ನೀವು ಕಿತ್ಕೊಳ್ಳುವಂತ ಕೆಲಸ ಮಾಡಬೇಡಿ, ನಾವು ಅನ್ನ ಕೊಟ್ಟಿದ್ದೀವಿ. ಅಧಿಕಾರಿಗಳು ಆ ತಾಕತ್ತು ನಿಮ್ಮಲ್ಲಿ ಇದೆಯಾ? ಇದ್ದೆ ಅಂತ ನೀವು ಹೇಳ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ನಿಮ್ಗೆ ಮಾತಾಡೋದಕ್ಕೆ ನಾವು ಈ ಕ್ಷಣದಲ್ಲೇ ಸಿದ್ಧ ಇದ್ದೀವಿ. ಅಣ್ಣಯ್ಯಪ್ಪ ಅವರು ನಮ್ಮ ರೈತರ ಕಡೆಯಿಂದ ಬಂದಿದ್ದೀರಾ, ಅಧಿಕಾರಿಗಳ ಕಡೆಯಿಂದ ಬಂದಿದ್ದೀರಾ? ಯಾಕೆ ಅಣ್ಣಯ್ಯಪ್ಪ ಅವರು ತಹಸೀಲ್ದಾರ್ ಜೊತೆ ಮಾತಾಡೋದು? ಏನಣ್ಣ ನೀವು ಅವ್ರ ಜೊತೆ ಮಾತಾಡೋದು? ಯಾಕೆ ಮಾತಾಡೋದು ಅವ್ರ ಜೊತೆ? ಅಧಿಕಾರಿಗಳ ಜೊತೆ ನಾವು ಮಾತಾಡಲ್ಲ ರೀ. ಕಿತ್ತುಗಳು ಬೇಕಾದ್ರೆ ಇಲ್ಲೇ ಕೂತ್ಕೊಂಡು ಸಾಯ್ತೀವಿ. ಅಧಿಕಾರಿಗಳ ಜೊತೆ ನಾವು ಮಾತಾಡಲ್ಲ ರೀ. ಸ್ಥಳಕ್ಕೆ ಸಚಿವರು ಬಂದಬೇಕು. ಪೊಲೀಸ್ ಇಲಾಖೆ ರೈತರ ಮಕ್ಕಳೆಲ್ಲ ನೀವು ಯಾಕೆ ತಡೀತಾರೆ ಅಂತ ನಮ್ಮನ್ನ? ನಮ್ಮ ತಡೆಯ ನೈತಿಕತೆ ಏನಿದೆ ನಿಮ್ಗೆ? ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕು ಪ್ರತಿಭಟನೆ ಮಾಡೋದಕ್ಕೆ ಮಾಡಿಸ್ಕೊಡ್ತೀರಾ? ಅಲ್ಲಿ ಸರ್ವಿಸ್ ರೋಡ್ ಕೊಡ್ತೀರಾ? ಇಲ್ಲ ಖಾಲಿ ಮಾಡಿಸ್ತೀರಾ? ಟೋಲ್ ಮಾಡಿಸಿ. ಇಲ್ಲಾಂದ್ರೆ ನಮ್ಮ ಹೋಗಕ್ ಬಿಡಿ, ನಮ್ಮ ಪಾದಯಾತ್ರೆ ಮಾಡಕ್ ಬಿಡಿ. ಯಾವ ನೈತಿಕತೆ ಇದೆ ನಮ್ಮ ತಡೆಯಕ್ಕೆ? ಸ್ಥಳಕ್ಕೆ ಸಂಬಂಧಪಟ್ಟ ಎಲ್ಲ ಸಚಿವರು ಬರುವವರೆಗೂ ನಮ್ಮ ಹೋರಾಟ ಕೈ ಬಿಡಲ್ಲ. ನಾವಿದೆ ಸಚಿವರು ಬರೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟವನ್ನು ತಾತ್ವಿಕ ಅಂತ್ಯಕ್ಕೆ ತಗೊಳ್ಳೋವರೆಗೂ ನಾವಿಲ್ಲೂ ನಿಲ್ಲಿಸೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಅದನ್ನು ಕೂತ್ಕೊಳ್ಳಿ. ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಚಿವರು ಬರೋವರೆಗೂ ನಮ್ಮ ಹೋರಾಟವನ್ನು ನಿಲ್ಲಿಸೋದಿಲ್ಲ. ನೀವೆಲ್ಲ ಕೂತ್ಕೊಳ್ಳಿ. ಆ ಪರೀಕ್ಷೆಯಲ್ಲಿ ನಾವು ಗೆಲ್ತೀವ, ಅವ್ರು ಗೆಲ್ತಾರ ನೋಡೋಣ. ಕೂತ್ಕೊಳ್ಳಿ, ಎಲ್ಲರೂ ಕೂತ್ಕೊಳ್ಳಿ. ಅರ್ಧ ಗಂಟೆ ಇಲ್ಲ, ಸಾಯಂಕಾಲ ನಾಳೆ ಆದ್ರೂ ಪರವಾಗಿಲ್ಲ. ಅವ್ರು ಇಲ್ಲಿವರೆಗೂ ಬಂದ್ರೆ ಅಲ್ಲಿವರೆಗೂ ನಾವು ಕಾಯೋಣ. ಈಗ ಅಧಿಕಾರಿಗಳು ಮತ್ತು ಸರ್ಕಾರ ನಮ್ಮನ್ನ ಇಲ್ಲಿ ತನಕ ಒಂದಿದ್ದು ಸಾಕು. ಇನ್ಮೇಲೆ ಒಂದಿದ್ದಕ್ಕೆ ನಾವು ಪ್ರಯತ್ನ ಪಟ್ರೆ ಮುಂದೆ ಆಗುವಂತ ಅನಾಹುತಕ್ಕೆ ಸರ್ಕಾರ ಮತ್ತು ಅಧಿಕಾರಿಗಳೇ ಹೊಣೆ ಆಯ್ತಾರೆ. ಇದು ಬಹಿರಂಗವಾಗಿ ನಾವು ಹೇಳ್ತಾ ಇದ್ದೀವಿ, ಆರಕ್ಷಕ ಸಿಬ್ಬಂದಿಗೂ ಹೇಳ್ತಾ ಇದ್ದೀವಿ. ಅದರಿಂದ ಇದನ್ನ ಮನವರಿತು ಈಗ ಅರ್ಧ ಗಂಟೆಯಲ್ಲಿ ಇದಕ್ಕೇನಾರ ಒಂದು ಪರಿಹಾರ ಕಂಡ್ರೆ ನಾನು ಕೂಡ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಹೆಚ್ಚಿನ ಗಾಡಿಗಳಲ್ಲಿ ಕೂಡ ರೈತರು ಈಗಾಗಲೇ ಆಗಮಿಸಿರುವಂಥದ್ದು. ಇಲ್ಲಿಂದ ಅಂದ್ರೆ DC ಕಚೇರಿವರೆಗೂ ಕೂಡ ಪಾದಯಾತ್ರೆ ಮೂಲಕವಾಗಿ ಹೋಗ್ಲಿಕ್ಕೆ ಈಗಾಗಲೇ ಕೂಡ ಸಿದ್ಧರಾಗಿರುವಂಥದ್ದು. ಸ್ಥಳದಲ್ಲಿ ಈಗಾಗಲೇ ಕೂಡ ಪೊಲೀಸರು ಈ ಒಂದು ಪ್ರತಿಭಟನೆಯನ್ನ ಮನವಿ ಮಾಡ್ಕೋಬೇಕು. ಬೀದಿಗೆ ಪ್ರತಿಭಟನೆ ಮಾಡ್ಬೇಕು. ಇವ್ರು ಓಡ್ಬೇಕಂದ್ರೆ ರಾತ್ರಿ ಬೆಳಗಾಗೆಲ್ಲ ಇವ್ರು ರೈತರು ನಾನ್ ರೈತ ಅಂತಂದು ಕಾಲಿಗೆಲ್ಲ ಬೀಳ್ತಾರ, ಅವ್ವ ತಾಯಿ ಮಗ ಅಂತಂದು. ಇವಾಗ ರೈತರ ಸಮಸ್ಯೆ ತಂದಾಗ ಯಾವ್ದಾರ ಅಧಿಕಾರಿಗಳು ಬರ್ಬೇಕು, ರಾಜಕಾರಣಿಗಳು ಬರ್ಬೇಕು. ಈ ರೀತಿ ನೀವು ಹಿಂಗ್ ಮಾಡಿದ್ರ ರೈತರ ಮಕ್ಕಳು ಸರಿಯಾಗಿ ಸರಿ ಪಾಠ ಕಲಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ರೈತರೆಲ್ಲ ಒಗ್ಗಟ್ಟಾಗ್ಬೇಕು. ನಿಂದೊಂದ್ ಪನ ನಂದೊಂದ್ ಪನ ಅಂತ ಮಾಡ್ಬಾರ್ದು. ರೈತರ ಕಷ್ಟ ಅಂದ್ರೆ ಎಲ್ಲರಿಗೂ ಒಂದೇ ಕಷ್ಟ. ನಿಮಗ್ ದುಃಖ ಆದ್ರೆ ನಮಗೂ ದುಃಖ ಆಗ್ಬೇಕು. ಎಲ್ರು ಒಗ್ಗಟ್ಟಾದ್ರೆ ಮಾತ್ರ ನಾವು ನ್ಯಾಯನ ದೊರಕಿಸ್ಕೊಳ್ಳಕ್ಕೆ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಣ್ಣ ತಮ್ಮಂದ್ರೆ ಒಗ್ಗಟ್ಟಾಗ್ರೆ ಎಲ್ಲ ರೈತ ಸಂಘಟನೆಗಳು ಅಂತ ಹೇಳಕ್ಕೆ ಈ ಮೂಲಕ ಇಷ್ಟಪಡ್ತೀನಿ. ಈಗ ನಮ್ ನಂಜುಂಡಸ್ವಾಮಿ ಅವ್ರು ಹೇಳ್ತಾ ಇದ್ರು, ರೈತ ಸಂಘಟನೆಗಳೆಲ್ಲ ಒಗ್ಗಟ್ಟಾಗ್ಬೇಕು, ಬನಗಳನ್ನ ಬಿಟ್ಬಿಡ್ರಿ. ರೈತರ ಕಷ್ಟಕ್ಕೆ ಎಲ್ರು ಒಗ್ಗಟ್ಟಾದ್ರೆ ರೈತರು ಜಯ ಗಳಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಣ್ಣ ತಮ್ಮಂದ್ರೆ ಇವತ್ತಿನ ದಿನ ಬಹಳಷ್ಟು ಹಿರಿಯರಿದ್ದೀರಿ, ತಾವೆಲ್ಲ ಮಾತಾಡ್ತೀರಿ, ಆನಂತರ ಮಾತಾಡ್ತೀನಿ. ನಮಸ್ಕಾರ. ಈ ದಿನ ನಮ್ಮ ರೈತ ಸಂಘಕ್ಕೆ ಜಿಲ್ಲಾಧಿಕಾರಿಗಳ ಗಂಟನು ನಾವು ಪಾದಯಾತ್ರೆಯಿಂದ ಅವ್ರಿಗೆ 4
ತಿಂಗಳಿಂದ ನಾವು ಎಲ್ಲಾ ಅಧಿಕಾರಿಗಳಿಗೂ ಲೆಟರ್ ಕೊಟ್ಟಿದೀವ, ಎಲ್ಲಾ ಅಧಿಕಾರಿಗಳು ಕೊಟ್ಟಿದೀವ, ಯಾರೂ ಸ್ಪಂದಿಸಿಲ್ಲ. ಇವತ್ತೊಂದ್ ದಿವಸ ಫೋನ್ ಹಾಕಿ ಎಲ್ಲ ಮಾಡಿ ಬರ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಹಿಂದೇನು ಬಿಡ್ದಿರೋ ರಸ್ತೆಗಳಲ್ಲಿ ಇಲ್ಲೇ ಇದ್ದಾರೆ. ಇವಾಗ ಹೇಳಿದೀವಿ ಒಂದು ವಾರದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ ಎಲ್ಲ ಮಾಡಿದ್ರು. ಅಧಿಕಾರಿಗಳ ಮುಂದೆ ಮಾತಾಡಿದ್ದು ಯಾವುದು ಇನ್ನೂ ಕರೆಕ್ಟ್ ಆಗಿ ಕೆಲಸ ಆಗ್ತಾ ಇಲ್ಲ. ಕೃಷ್ಣ ಬೈರೇಗೌಡ ಮಿನಿಸ್ಟರ್ಗಳ ಕಡೆಯಿಂದ ಹಿಡಿದು ಎಲ್ಲರಿಗೂ DC-ಗಳ ಕಡೆಯಿಂದ ತಮ್ಮ ಇವರು ಇಲಾಖೆಗಳ ಕಡೆಯಿಂದ ಎಲ್ಲರಿಗೂ ಅರ್ಜಿ ಸಲ್ಲಿಸಿದೀವಿ. 4 ತಿಂಗಳಾಗಿದೆ ಅರ್ಜಿ ಸಲ್ಲಿಸಿ, ಅದಕ್ಕೆ ಯಾವುದೂ ಒಮ್ಮತ ಕೊಡ್ತೀರಾ. ಇವಾಗಲೇ 500-600 ಎಕರೆ ಸಾಗುವಳಿ ಪತ್ರಗಳು ಬಿಡುಗಡೆ ಬರ್ತಾ ಇಲ್ಲ. ಇದು ಸರ್ಕಾರಕ್ಕೆ ಬರುವ ಹಕ್ಕುಪತ್ರ ಕೊಡೋದಿಕ್ಕೆ ಸುರ್ಕೊಂಡು ಇಂಥ ಅಮಾನವೀಯ ಘಟನೆಗೆ ಕಾರಣಕರ್ತರಾಗಿರ್ತಕ್ಕಂಥವರು ಸರ್ಕಾರ ಮತ್ತೆ ನಿಮ್ಮ ಅಧಿಕಾರಿಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಿಮ್ಮ ನಡವಳಿಕೆ ಸರಿ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನಿಜವಾಗ್ಲೂ ಕೂಡ ನಮ್ಮ ಹೋರಾಟಗಾರರು ಮಲ ಸುರ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರು. ನಾವು ನಮ್ಮ ಪುಡ್ಸಮ್ಮಣ್ಣವರೆಲ್ಲ ಬೇಡಪ್ಪ, ಈ ಪರಿಸ್ಥಿತಿ ಬೇಡ ಅಂತಂದೇಳಿ ನಾವು ಅವ್ರನ್ನ ಕನ್ವಿನ್ಸ್ ಮಾಡಿದೀವಿ. ಯಾಕೆ ಅಂತಂತ ಹೇಳಿದ್ರೆ ಇವತ್ತು ಈ ಭಾಗದ ರೈತರು ಎಷ್ಟು ರೋಸ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಜೀವನನೇ ಮಾಡೋದು ಬೇಡ. ಈಗ ಅಜ್ಜಿ ಸಂತೋಷ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಅಲ್ಲಿ ಉದ್ಘಾಟನೆ ಮಾಡ್ತಿದ್ದ ಸಂದರ್ಭದಲ್ಲಿ ಅಜ್ಜಿ ಮಾತಾಡಿದ್ರು. ತಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳೆಲ್ಲ ಕೇಳಿದ್ರು ಇಲ್ವೋ ಗೊತ್ತಿಲ್ಲ. 40-50 ವರ್ಷದಿಂದ ಸೂರು ಮಳೆ ಬಂದ್ರೆ ಮಕ್ಕಳುಗಳನ್ನ ಸೆರಗನ್ನ ಒಡ್ಕೊಂಡು ಹಿಂಗ್ ಸಪೋರ್ಟ್ ಮಾಡ್ಕೊಂಡು ಕೂತಿರ್ತೀನಿ ಅಂತ ಹೇಳಿದ್ರು. ನಾವ್ ಯಾವ ನಾಗರಿಕ ಸಮಾಜದಲ್ಲಿ ಇದ್ದೀವಿ? ನಾವು ತಲೆ ತಗ್ಸುವಂತದ್ದಲ್ವಾ? ನಾವು ಮಾತ್ರ ಒಳ್ಳೆ ಮನೆಯಲ್ಲಿದ್ದು, ನಾವು ಮಾತ್ರ ಒಳ್ಳೆ ಬಟ್ಟೆ ಹಾಕೊಂಡು, ನಾವು ಮಾತ್ರ AC ರೂಮಲ್ಲಿ ಇದ್ರೆ ಸಾಲದು. ನಮ್ಮ ಈ ಜನಪ್ರತಿನಿಧಿಗಳು ನಿಜವಾಗ್ಲೂ ಕೂಡ ನಿಮ್ಗೆ ಹೆಂಗ್ ನಿದ್ದೆ ಬರ್ತದೋ ನನಗೆ ಗೊತ್ತಿಲ್ಲ. ಈ ಭಾಗದ ಜನಪ್ರತಿನಿಧಿಗಳಿದಿರಲ್ಲ, ನಿಮ್ಗೆ ಯಾಕೆ ನಿದ್ದೆ ಮಾಡ್ತಿರೋ ಗೊತ್ತಿಲ್ಲ. ನಿಮ್ಮ 1982ನಲ್ಲಿ ಸಾಗುವಳಿ ಆದಂತ ಜಮೀನುಗಳು, ಒಬ್ಬ ರಾಜಕಾರಣಿಯ ಜಮೀನುಗಳು 25 ಎಕರೆ 30 ಎಕರೆ ಅವು ಪೋಡಿ ಆಯ್ತವೆ, ದುರಸ್ತಿ ಆಯ್ತವೆ ಅಂತ ಹೇಳಿದ್ರೆ ಸಮಸ್ಯೆ ಬಗೆಹರಿಸಿ. ನೀವು ನಮಗೂ ಏನು ಪಾದಯಾತ್ರೆ ಮಾಡ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಟ್ಕೊಂಡು ಹೋಗ್ಬೇಕು ಅಂತ ತೆವಲೇನಿಲ್ಲ ನಮ್ಮ ಹೋರಾಟಗಾರರಿಗೆ. ನಮ್ಮ ಸಮಸ್ಯೆಗಳಿದೆ, 100 ಸಮಸ್ಯೆಗಳು 16 ವರ್ಷಗಳಿಂದ ಇದು ಜಿಡ್ಡಿಡ್ಕೊಂಡು ಕೂತಿದೆ. ಜಿಡ್ಡಿಡ್ಕೊಂಡಿರ್ತಕ್ಕಂಥ ಸರ್ಕಾರ, ಈ ಸರ್ಕಾರದ ಮೈಚಳಿಯನ್ನ ಬಿಡಿಸ್ಲಿಕ್ಕೆ ಹೋರಾಟಗಳನ್ನ ನಾವು ಹಮ್ಮಿಕೊಂಡಿರುವಂತದ್ದು. ಇಷ್ಟೊಂದು ಜನ ಹೋರಾಟಗಾರರು ನೋಡಿ. ಈಗ ಮಹಿಳೆ ಮಾತಾಡಿದ್ರು, ಉತ್ತರ ಕರ್ನಾಟಕ ಕೋಡಿ ಮಾಡ್ಕೊಡಕ್ಕೆ 2014ರಿಂದ 2021ನೇ ಇಸ್ವಿವರೆಗೂ 9 ಸರಿ 1800 ರೂಪಾಯಿ ಕಟ್ಟಿ ನಾನು ರಿಸಿಪ್ಟ್ ಎಲ್ಲ ಮಡಗಿದ್ದೀನಿ. 9 ಸರಿ ಕಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಬರ್ತಾರೆ, ಇವು ಅಲೈಕ್ ಮಾಡಿದಾರೆ ಬರ್ತಾರೆ, ಅವ್ರು ಬರ್ತಾರೆ, ನಂತರ 4000-5000 ಕಿತ್ಕೊಳ್ತಾರೆ. ಯಾರು ಅಕ್ಕಪಕ್ಕ ಬಂದು ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಕೊಡೋಗ್ತಾರೆ. ನಾನು 9 ವರ್ಷದಿಂದ 1800 ರೂಪಾಯಿ ತರ ನಾನು ಕೂಲಿ ಮಾಡಿ ನಾನು ಕಟ್ಟಿರೋದು ಸರ್ಕಾರಕ್ಕೆ. ಸರ್ಕಾರ ಯಾಕಾದ್ ಮನ್ನಣೆ ಮಾಡಿಲ್ಲ? ಇನ್ನು ಏನಾಗಿದೆ ಅಲ್ಲಿ? ತಹಸೀಲ್ದಾರ್ ಬಂದು ಇಲ್ಲ ರೆವಿನ್ಯೂ RI ಬಂದ್ಬಿಟ್ಟು ಆ ಜಾಗದಲ್ಲಿ ಏನಾಗಿದೆ, ಅಕ್ಕಪಕ್ಕದಲ್ಲಿ ರೈತರು ಏನ್ ತೊಂದರೆ ಕೊಡ್ತಾ ಇದಾರೆ ಅದ್ರ ನಿಂತ್ಕೊಂಡು ಅದೇನಾದ್ರು ಮಾತಾಡಿ ಬಗೆಹರಿಸ್ಕೊಡೋಣ ಅನ್ನೋದೇನು. RI ಏನ್ಕಿರೋದು ಈ ಋತುಕ್ಕೆ? ಅವ್ನ ಪಾಡಿ ಅವರ ಸಲ ಇರ್ಬೇಕು ಅಂತ ಆಗ್ತಾರೆ. ನಿಮ್ಮ ಹತ್ರ ನಮ್ಮ ಹೆಸರು ಸೌದಿ ಮಾಡಿ ಖಾತೆ ಮಾಡ್ಕೊಂಡ್ರೆ ಅದೆಲ್ಲ ರಿಯಾಲಿಟಿ ಚೆಕ್ ಮಾಡ್ಬೇಕಂತ ಒಂದ್ ನಿಮಿಷ ಇರ್ರಿ, ಅದೆಲ್ಲ ಕಣ್ರಿ ಸುಮ್ಗಿರ್ರಿ. ಅವರು ನಿಮ್ನ ಯಾರು ಅರೆಸ್ಟ್ ಮಾಡ್ತೀನಿ ಅಂತ DYSP ಬಂದ್ರೆ ಹೋಗಿ ತೆಪ್ಕೋತಾರೆ ಸಗಣಿ ಸಮೇತ. ಯಾವ ಚಳವಳಿ ಇಲ್ರಿ ಇದು? ಏನ್ ಇನ್ನ ತುಂಬಾ ಹಗುರವಾಗಿ ಪರಿಗಣಿಸ್ಬೇಡ್ರಿ. ಯಾರೋ ಒಬ್ಬ ಅರೆಸ್ಟ್ ಮಾಡಕ್ ಬಂದ್ರಿ, ಯಾರೇ ಆಗ್ಲಿ, ಅವರು ನಮ್ಮ ಅಣ್ಣ ತಮ್ದಿರೆ, ಏನೋ ಅವರು ಮೇಲಿಂದ ಒತ್ತಡ ಅದೇ ಮಾಡಿ ಅಂತಿರ್ಬೋದು, ಬಂದವ್ರೆ ತೆಪ್ಕೋತಾರೆ ಹೋಗಿ. ಸಗಣಿ ಆಯ್ತದೆ ದೂರ ಹೊಟ್ಟಾಯ್ತಾರೆ. ಅರ್ಥ ಆಯ್ತಲ್ಲ? ಸಗಣಿ ಜೊತೆ ಹೆಚ್ಚಿಗೆ ಸಂಬಂಧ ಇರೋರು ನಾವು. ಆಯ್ತು ಸಗಣಿ ಜೊತೆ ಪೂರ್ತಿ ಸಂಬಂಧ ಇರೋರು. ಆಮೇಲೆ ಇಲ್ಲಿ ಇವತ್ತು ಇಲ್ಲಿ ಇವತ್ತಿನ ಪಾದಯಾತ್ರೆ ವಿಚಾರ ಬಹಳ ಮುಖ್ಯವಾಗಿ ಈಗಾಗಲೇ ನಾನು ಸಹ ಖುದ್ದಾಗಿ ಕೃಷ್ಣ ಬೈರೇಗೌಡರ ಮನೆಗೆ ಹೋಗಿ ಭೇಟಿ ಮಾಡ್ತೀವಿ. ಮೊನ್ನೆ AC ಅವರೇ ಈ ಎಲ್ಲ ವಿಚಾರಗಳನ್ನ ಅವತ್ತು ಗಮನಕ್ಕೂ ತಂದಿದ್ದೀವಿ. ಒಬ್ಬ ಕರ್ನಾಟಕದ ಜವಾಬ್ದಾರಿ ಸಚಿವರು ಗಮನಕ್ಕೆ ಬಂದ ಮೇಲೆ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಿ ಅಂತ. ಎಷ್ಟು ತಿಂಗಳಾಯ್ತು ನದೀಮ್? ಎಲೆಕ್ಷನ್ ಮೊದಲೇ, ಚುನಾವಣೆಗೂ ಮೊದಲೇ
ಆಯ್ತು. ನಾನು ಯಾಕೆ ನಿಮ್ಮನ್ನು ನೆಂಚ್ಕೋತೀನಿ ಅಂದ್ರೆ ನಿಮ್ಗೆ ಜ್ಞಾನ ಎಲ್ಲೋ ಇತ್ತು ಅದಕ್ಕೆ ಕಣ್ರಿ. ಈಗ 10 ಡಿಮ್ಯಾಂಡ್ ಬಹಳ ಪ್ರಮುಖವಾಗಿ ಇಟ್ಕೊಂಡು ಹೊಟ್ಟಿರ್ತಕ್ಕಂಥದ್ದು ಪಾದಯಾತ್ರೆ ಬೇಕು, ಬರೀ ಮಾತೇರ್ ಹಾಕ್ಬೇಕು, ಮತ್ ಸುಮ್ಗಿರ್ಬೇಕು, ಒಂದ್ ಶಿಸ್ತಿರ್ಬೇಕು. 16,000 ಜನನ ಕಂಟ್ರೋಲ್ ಮಾಡಿರೋದು ನೀವು. ನಾನು ಮಾತಾಡ್ಬೇಕು, ನಂದು ಪಿ ಹಾಕ್ಬೇಕು, ನಂದು ಬಗರ್ ಹಾಕ್ಬೇಕು, ನಾನು ಇನ್ನೇನೋ ಮಾಡಿಸ್ಬೇಕು, ಈ ಗಳಿಗೆಲೆ ಹಕ್ಕುಪತ್ರ ಬೇಕು. ಆ ಕಾರಣಕ್ಕೆ ಸಿಟ್ಟಿರ್ಲಿ, ನಿಮಗೆ ಸಿಟ್ಟಿರ್ಬೇಕಪ್ಪ. ಸಿಟ್ಟಿಲ್ಲಿರೋ ಮನುಷ್ಯನೇ ಅಲ್ಲ ಕಣ್ರಿ. ಸಿಟ್ಟು ಬರಲಿಲ್ಲ ಅಂದ್ರೆ ಅವನಿಗೆ ವ್ಯಕ್ತಿತ್ವನೇ ಇಲ್ಲ ಅಂತೇಳಿ. ಸಿಟ್ಟು ಬಂದ್ರೆ ಅವನ ಕೆಲಸ ಆಗ್ತವೆ ಅಂತ ಎಲ್ಲ ಸಿಟ್ಟು ಮಾಡ್ಕೊಂಡಿದ್ದೀರಿ. ಈಗ ಅವ್ರಿಗೆ ಗೊತ್ತಾಗದೆ, AC ಅವ್ರಿಗೆ, DSP ಅವ್ರಿಗೆಲ್ಲ. ಒಂದು ಸರ್, ನಮಗೆ ಈಗ ನಿಮ್ಮ DC ಅವ್ರನ್ನ 2 ಸತಿ ಭೇಟಿ ಮಾಡಿ ಮಾತಾಡಾಗದೆ. ಅವ್ರು ಬಂದಿದ್ರೆ ಚಂದ ಇತ್ತು. ಇನ್ನು 2 ತಾಸಾಗ್ಲಿ ಬರಮಾಡಿ. ಜಿಲ್ಲಾ ಪಂಚಾಯತ್ CEO, DC, ಫಾರೆಸ್ಟ್ DCF, CCF ಮತ್ತೆ ಹೈವೇ ಅಥಾರಿಟಿ ಯಾರಿದ್ದಾರೆ ಅವರು, ಇವ್ರನ್ನೆಲ್ಲ ಬರಮಾಡಿ. ಇನ್ನು 2 ಗಂಟೆ ಆಗಲಿ. ನಾವು ಊಟ ಎಲ್ಲ ತಂದು ಕೊಡ್ತಾವ್ರೆ, ಯಾರೋ ಸ್ನೇಹಿತರು ಊಟ ಮಾಡ್ಕೊಂಡು ಆರಾಮಾಗಿರ್ತೀವಿ. ಅಲ್ಲೆಲ್ಲ ಒಂದು ಕಡೆ ಜಾಗ ಮಾಡಿ ನೀವು ಜಿಲ್ಲಾಡಳಿತದಿಂದ AC ಅವ್ರಿಗೆ 1 to 1 ಡಿಸ್ಕಸ್ ಮಾಡೋಣ. ಪಾಪ ನಿಮ್ಮ ಸಮಯನೂ ಹಾಳಾಗೋದು ಬೇಡ. ನಿಮ್ಮ ಪ್ರತಿ ಕ್ಷಣಕ್ಕೂ ಕೂಡ ನಮ್ಗೆ ಕಿಮ್ಮತ್ತದೆ. ನಾವು ಅದಕ್ಕೆ ಪಾವತಿ ಮಾಡ್ತಿದ್ದೀವಿ. ಸೊ ಆಗ ಈ ಇಷ್ಟೆಲ್ಲ ಫೋರ್ಸ್ ಅಗತ್ಯ ಇಲ್ಲ ನಮಗೆ. ನಾವು ಅಲ್ಲೆಲ್ಲ ಒಂದು ಚೌಟಿ ಒಂದ್ ನಿಮಿಷ ಹಿಂಗೆ ಈ ನಡವಳಿಕೆ ನಿಮಗೆ ಜಿಲ್ಲಾಡಳಿತಕ್ಕೆ ಗೌರವ ತರುವಂತದ್ದಲ್ಲ. ನಾನು ಕೇಳ್ತೀನಿ ಪೊಲೀಸ್ ಅಥಾರಿಟಿಗೆ. ನಮ್ಮನ್ನ ಯಾರೋ ಸ್ನೇಹಿತರು ಮಾತಾಡ್ತಿದ್ರು, ಹಳ್ಳಿ ರೈತ, ಅವ್ನಿಗೆ ಗೊತ್ತಿಲ್ಲ ಏನ್ ತಪ್ಪು ಮಾಡಿದ್ದೀವಿ ಅಂತ, ನಮ್ಮನ್ನ ತಡೆ ಹಾಕ್ತಿದ್ದೀರಿ ಅಂತೇಳಿ ಕೇಳಿ. ಅನುಮತಿ ತಗೊಂಡಿದ್ದೀರಾ ಅಂತ ನನ್ಗೆ ಯಾರೋ ಫೋನಲ್ಲಿ ಕೇಳಿದ್ರು. ಅನುಮತಿ ನೀನು ಕೊಡ್ಬೇಕಾಯ್ತಪ್ಪ. ನಿಮ್ಮ ಇಲಾಖೆಗೂ ಅರ್ಜಿ ಕೊಟ್ಟಿದ್ದೀವಿ, ಜಿಲ್ಲಾಡಳಿತಕ್ಕೂ ಕೊಟ್ಟಿದ್ದೀವಿ. ಇಂಟೆಲಿಜೆನ್ಸ್ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡವ್ರೆ. ನಾವು ಪಾದ ಮಾಡಿಕೊಂಡು ಹೋಗೋಕೆ ತೊಂದರೆ ಆಗದಂಗೆ ಹೋಗ್ಬೇಕಾದ್ರೆ ನೀವ್ಯಾಕೆ ಅಡ್ಡ ಹಾಕಿದ್ದೀರಿ? ಯಾವ ಕಾಯ್ದೆಯಲ್ಲಿ, ಯಾವ ಸೆಕ್ಷನ್ ಅಡಿ ನಮ್ಮನ್ನು ಅರೆಸ್ಟ್ ಮಾಡ್ತೀರಿ? ವ್ಯಾನ್ ಎಲ್ಲ ತರಿಸ್ಕೊಂಡಿದ್ದೀರಿ ಬಾಡಿಗೆ ಕೊಟ್ಟು. ಯಾರಣ್ಣ ಅದು? ಸಮಾಧಾನವಾಗಿ ಯೋಚನೆ ಮಾಡೋಣ. ನೀವು ಎಲ್ಲ ಅನ್ನ ಬೆಳೆದಂಥವ್ರ ಕುಟುಂಬದಿಂದ ಬಂದ ಇದ್ದೀರಿ ಅಂತ ಅನ್ಕೊತೀವಿ 99%. ಹಾಗಾಗಿ ಅಲ್ಲೆಲ್ಲರ ಗೌರವಯುತವಾಗಿ ಮಾತಾಡೋಣ. ಒಂದು ನೀವೇ ಸಮುದಾಯ ಭವನನ್ನು ಎಲ್ಲ ಅರೇಂಜ್ ಮಾಡಿ, ನಾವು ಅಲ್ಲಿ ಗಂಟ ಬರ್ತೀವಿ. ಅವರೇ ನಮ್ಮ ಕಾವಲಿರಲಿ, ಬೇಡ. ನಿಮಗೂ ಕೂಡ ಬರಮಾಡಿ ಅಲ್ಲಿಗೆ. DC, DF, CO, ಜಿಲ್ಲಾ ಪಂಚಾಯತ್, ನ್ಯಾಷನಲ್ ಅಥಾರಿಟಿಯವರ, ಹೈವೇ ಅಥಾರಿಟಿಯವರು ಯಾರಿದ್ದಾರೆ ಅವರು. ಇಲ್ಲಿ ಭಾಳಷ್ಟು ಸಮಸ್ಯೆಗಳಿದ್ದಾವೆ. ನೀವು ಓದ್ಕೊಳ್ಳಿ, ಕೊಡ್ತೀನಿ, ಅಲ್ಲಿ ಅರೇಂಜ್ ಮಾಡಿ. ಈಗ ಸಮಯ ಎಷ್ಟು? ಈಗ 2 ಗಂಟೆಗೆ ಮಾಡಿ. 2 ಗಂಟೆ ಅಷ್ಟು ಮಾಡಿದೆ. ಈಗ ಅಲ್ಲಿವರೆಗೂ ನಾವು ನೀವು ಬೇಡ. ಸುಮ್ಮನೆ ಈಗ ನೀವು ನೋಡಿದ್ದೀರಿ, ನಮ್ಮ ರೈತರು ಬೇರೆ ರೀತಿ ಮಾತಾಡ್ತಾರೆ, ನಮಗೂ ನೋವಾಗ್ತದೆ. ನೀವು ವ್ಯತ್ಯೆ ಪಡ್ಕೋತೀರಿ, ಭಾಳ ನೋವು ಪಡ್ಕೋತೀರಿ. ಹಂಗಾಗೋದು ಬೇಡ. ಗುಡ್ ವೀಲಲ್ಲಿ ಮಾತಾಡೋಣ, ಗುಡ್ ವೀಲಲ್ಲಿ ಹೋಗೋಣ. ನಮ್ದು ಈ ಪಾದಯಾತ್ರೆ ಗಾಂಧಿ ಕೊಟ್ಟದ್ದು ಸತ್ಯಾಗ್ರಹದ ಹಾದಿ, ದುಡ್ಕುದಲ್ಲ ಇದು. ಹಣೆ ಪ್ಯಾಕ್ ಬಾಟ ಮೇಲ್ ಕೆತ್ತಿರಿಯೋ ಸಿಕ್ಕಾಮಣಿ ಬೇರ್ಕೆ ಹಿಂಗೆ ಇನ್ನೂ ಶಿಸ್ತು ಹೇಳ್ಬೇಕಾಗುತ್ತೆ ನಾವು ಅವ್ರಿಗೆ. ಆ ಕಾರಣಕ್ಕೆ 2 ಗಂಟೆ ಆಗಲಿ 2:15 ಆಗಲಿ ಅರೇಂಜ್ ಮಾಡಿ ತಾಳ್ಮೆಯಿಂದ ಚರ್ಚೆ ಮಾಡೋಣ. ಕೊಟ್ಟಿದ್ದೀರಿ 10 ಡಿಮ್ಯಾಂಡ್ಸ್ ಇದೆ. ಕನ್ಸರ್ನ್ ಅಥಾರಿಟಿ ಯಾರು ಹೇಳಿ ರೈಟ್, ನಾವು ಯಾರು ಒಂದು 10ರಲ್ಲಿ 5-6 ನಾವು ಇಂಪ್ಲಿಮೆಂಟ್ ಮಾಡ್ತೀವಿ, ವಿತಿನ್ ದಿಸ್ ಟೈಮ್ ಲಿಮಿಟಲ್ಲಿ ಮಾಡ್ತೀವಿ ಅನ್ನುವಂಥ ತೀರ್ಮಾನಕ್ಕೆ ಬನ್ನಿರಿ. ಏನ್ ನೀರು ಕೊಡ್ತೀನಿ. ಸಂಘಟನೆನ ಬಂದಂತ ರೈತರನ್ನ ಸುಲಭ ಹಾಕತ್ರಿ. ತಾಳ್ಮೆ ತಗೊಳ್ಳಿ, ಇರಲಿ. ಒಂದೇ ದಿನಕ್ಕೆ ಆಗುದಿಲ್ಲ. ನೀವು ಸಗಣಿ ಯಾಕೆ ಪಡ್ಕೊಂಡ್ರಿ ಅಂತ ಹೇಳ್ಬೇಕಾಯ್ತು, ಹೇಳಿಲ್ಲ ನೀವು. ನಾನು ಅದಕ್ಕೆ ಹೇಳಿದ್ದು. ದೂರ ಕುತ್ಕೊಂಡ್ರು ಯಾರು? ಅಲ್ಲಲ್ಲ, ಅವ್ರಿಗೆಲ್ಲ ಹೇಳಿದ್ದು ನಮ್ಮವರೇ ದೂರ ಕುತ್ಕೊಂಡ್ರು. ಹಂಗಾಗಿ ಅದಕ್ಕೊಂದು ಅದು ಬಹಳ ಸಂಕೇತ. ನಾವು ರಾಮನಗರದಲ್ಲಿ ಸಗಣಿ ಚಳುವಳಿ ಮಾಡ್ತೀವಿ ಅಂತ ಹೇಳಿದ್ವಿ. ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅವಿವೇಕಿ 36% ಬಡ್ಡಿ ವಸೂಲಿ. ಅದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಇರೋದ್ರಿಂದ ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಅದು ಬಗೆಹರಿಬೇಕು. ಸೊ ಅದು ಅಧಿಕಾರಿಗಳ ಮಟ್ಟದಲ್ಲೂ ಕೂಡ ಆಗಲ್ಲ. ಅದು ಒಂದು ಕಣ್ಣು ಒರೆಸೋ ತಂತ್ರನೇ. ಮತ್ತೆ ಸಾಕಮ್ಮ ಬಣಾವಣೆಯವರುಗಳಿಗೆ ಬೇಕಾದ್ರೆ ನಿವೇಶನ ಇಲ್ಲಿಂದನೇ ಘೋಷಣೆ ಮಾಡ್ಬೋದು, ಅದು ಕೂಡ ಆಗಲ್ಲ. ಯಾಕಂದ್ರೆ ಅದು ಕೂಡ ಪೋಡಿ ಆಗ್ಬೇಕು, ಅದು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಆಗ್ಬೇಕು. ಮತ್ತೆ ಅರಣ್ಯ ಇಲಾಖೆ ಕಿರುಕುಳ, ಅದು ಕೂಡ ಕ್ಯಾಬಿನೆಟ್ ಲೆವೆಲ್ ಅಲ್ಲಿ ಮೀಟಿಂಗ್ ಆಗಿ ಅಲ್ಲೇ ಬಗೆಹರಿಬೇಕು. ಇದೆಲ್ಲ ತಮ್ಗೆ ಗೊತ್ತಿದ್ರು
ತಾವು ನಮ್ಮನ್ನ ಇಲ್ಲಿಂದ ಖಾಲಿ ಮಾಡ್ಸಕ್ಕೋಸ್ಕರ ಬಂದು ಇಲ್ಲಿ ಕಣ್ಣೋರ್ಸ್ತಾ ಇದ್ದೀರಾ. ಪುಟ್ಸಮ್ಮಣ್ಣ ನಿಮ್ಮನ್ನ ಕಣ್ಣೋರ್ಸ್ಕೊಂಡು ಕೂತಿದ್ದಾರೆ, ನೀವು ಅಳ್ತಾ ಇದ್ದೀರಿ. ಪುಟ್ಸಮ್ಮಣ್ಣ ನಿಮ್ಮನ್ನ ಕಣ್ಣೋರ್ಸ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ರೆಡಿ ಇಲ್ಲ. ಸ್ಥಳಕ್ಕೇನೆ ಅರಣ್ಯ ಸಚಿವರು ಬರ್ಲಿ, ಕಂದಾಯ ಸಚಿವರು ಬರ್ಲಿ, DCM ಅವ್ರು ಇಲ್ಲಿಂದಾನೆ ಓಡಾಡ್ತಾರಲ್ಲ, ಇಲ್ಲಿಗೆ ಬರ್ಲಿ, ಇವತ್ತಲ್ಲ ನಾಳೆ ಬರ್ಲಿ, ಇಲ್ಲೇ ಕೂತಿರ್ತೀವಿ. ನಮ್ಗೆ ಪೊಲೀಸರು ಸ್ವಲ್ಪ ಅನುಮತಿ ಮಾಡಿಕೊಟ್ರೆ ನಾವು ನಮ್ಮ ಹೋರಾಟ ಏನಿದೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮುತ್ತಿಗೆ ಅಲ್ಲಿವರೆಗೂ ನಮ್ಗೆ ಅವಕಾಶ ಮಾಡಿಕೊಡಿ. ನೀವೇನೇ ಮಾಡಿದ್ರು ಪಾದಯಾತ್ರೆಯಿಂದ ಹಿಂದೆ ಜರಿಯಲ್ಲ. ಸ್ಥಳಕ್ಕೆ ಸಂಬಂಧಪಟ್ಟ ಸಚಿವರು ಬರೋವರೆಗೂ ಕೂಡ ನಮ್ಮ ಪಾದಯಾತ್ರೆನ ಕೈ ಬಿಡಲ್ಲ ಅಂತ ಹೇಳ್ತಾ ಇದೀನಿ. ಮತ್ತೆ ಯಾರು ಕಣ್ಣೋರ್ಸೋ ಕೆಲ್ಸಕ್ಕೆ ಹೋಗ್ಬೇಡಿ ಅಧಿಕಾರಿಗಳು. ನಾವು ನಿಮ್ಮ ಕಣ್ಣೋರ್ಸೋ ತಂತ್ರಕ್ಕೆ ನಾವು ಇಲ್ಲಿ ಇದಾಗಲ್ಲ, ಬಗ್ಗಲ್ಲ. ನಾವು ಎಲ್ಲದಕ್ಕೂ ತಯಾರಾಗಿ ಬಂದಿದೀವಿ. ಅರೆಸ್ಟ್ ಮಾಡ್ತೀರಾ ಮಾಡಿ, ಅದು ಗುಂಡಾರಿಸ್ಬೇಕು ಅಂದ್ರೆ ನಮ್ಮ ಎದೆ ಹೊಡಿಬೇಕು. ಹಿಂದೆ ಹೊಡೆದು ಬಿಟ್ಟಿರಾ. ನಮ್ಮ ಮಕ್ಳು ಹೇಳ್ತಾರೆ ನಮ್ಮಪ್ಪ ಬೆನ್ನು ಗುಂಡು ತಿಂದ ಅಂತ ಹೇಳ್ಬಿಡ್ತು. ಗುಂಡು ಎದೆಗೆ ತಿನ್ನಕ್ ನಾವು ರೆಡಿ ಆಗಿದೀವಿ. ಗುಂಡು ಆರಿಸಿ ಅರೆಸ್ಟ್ ಮಾಡ್ತೀರಾ, ಕೇಸ್ ಹಾಕ್ತೀರಾ, ಎಲ್ಲದಕ್ಕೂ ತಯಾರಾಗಿ ಅವತ್ತು SP ಅವ್ರ ಹತ್ರನೇ ಬಂದು ಹೇಳಿದ್ವಿ. ಸರ್ ನೀವು ಆಗಲ್ಲ ಕಣ್ರಿ, ನಿಮ್ಗೆ ಅನುಮತಿ ಕೊಡಲ್ಲ ಅಂದ್ರೆ SP ಅವರು. ಸರ್ ನಿಮ್ಮ ಹತ್ರ ಅನುಮತಿ ನಾವು ಕೇಳ್ತಾ ಇಲ್ಲ. ರೈತರು ಯಾವ್ದಕ್ಕೂ ಅನುಮತಿ ಕೇಳಲ್ಲ. ಬೆಳೆ ಬೆಳಿಬೇಕಾದ್ರೂ ಯಾರ ಹತ್ರ ಅನುಮತಿ ಕೇಳಲ್ಲ. ಹೋರಾಟ ಮಾಡೋಕ್ಕೂ ಅನುಮತಿ ಕೇಳಲ್ಲ. ನಾವು ಕೇಸ್ ಹಾಕ್ತೀವಿ ಅಂದ್ರು. ಸರ್ ನಿಜವಾಗ್ಲೂ ನಾವು ತಯಾರಾಗಿದ್ದೀವಿ. ಒಂದು ಕೇಸ್ ಹಾಕ್ಬೋದು ಅಥವಾ ನಮ್ಗೆ ಗುಡ್ಡ ಹಾಸ್ಬೋದು, ಎರಡೇ ಮಾಡಕ್ಕಾಗೋದು. ಇನ್ನೇನು ತಮ್ಮಿಂದ ಮಾಡಕ್ಕಾಗಲ್ಲ. ನಾವ್ ಎರಡಕ್ಕೂ ತಯಾರಾಗಿ ನಿರ್ಧಾರ ತಗೊಂಡಿದ್ದೀವಿ ಸರ್ ಅಂತ ಹೇಳಿದ್ರೆ. ಅದರಿಂದ ಸ್ಥಳಕ್ಕೆ ಸಂಬಂಧಪಟ್ಟ ಸಚಿವರು ಬರೋವರೆಗೂ ನಮ್ಮ ಹೋರಾಟ ಕೈ ಬಿಡಲ್ಲ. ಅದೆಷ್ಟೊತ್ತಾದ್ರೂ ಪರವಾಗಿಲ್ಲ, ದಯವಿಟ್ಟು ಮಾತಾಡ್ಬಿಡಿ. ಅವ್ರ ಕಡೆಯಿಂದ ಆಗಲ್ಲ. ಈಗ ಏನು ಕೈಗೊಂಡಿದ್ದೀರಿ? ಈಗ ತಾವು 10 ಬೇಡಿಕೆಗಳನ್ನು ಕೊಟ್ಟಿದ್ದೀರಾ. ಅದರಲ್ಲಿ ಏನಂತಂದ್ರೆ ನಮ್ಮ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಬೇಡಿಕೆಗಳು ಬಗರುಕುಂ ಸಂಬಂಧಪಟ್ಟ ಬೇಡಿಕೆ ಇದೆ. ಆ ಬಗರುಕುಮಲ್ಲಿ 108 ಬರುವಂಥದ್ದಿದೆ. ಆಲ್ರೆಡಿ ಡಿಸ್ಕಷನ್ ಕೂಡ ಆಗಿದೆ. ಎಲ್ಲ ರೈತರಿಗೂ ಗೊತ್ತು, ತಮಗೆಲ್ಲರಿಗೂ ಗೊತ್ತು. ಸರ್ಕಾರದ ಹಂತದಲ್ಲಿ ಕೂಡ ಅದು ಡಿಸಿಷನ್ ತಗೋಬೇಕಾಗತ್ತೆ. ಆಮೇಲೆ ನಮ್ಮಿಂದ DC ಸರ್ ಕಡೆಯಿಂದ ಸರ್ಕಾರ ಕೂಡ ಹೋಗಿದೆ. ಈಗ ನಾನು DC ಸರ್ ಕೂಡ ಮಾತಾಡಿದ್ದೀನಿ. ಸಾಹೇಬರು ಕೂಡ ಅದನ್ನು ಹೇಳಿದ್ದಾರೆ. ತಹಸೀಲ್ದಾರ್ ಹಂತದಲ್ಲಿ, AC ಹಂತದಲ್ಲಿ, DC ಹಂತದಲ್ಲಿ ಏನು ಕಾನೂನುಬದ್ಧವಾಗಿ ಏನು ಕೆಲಸಗಳು ಪೆಂಡಿಂಗ್ ಇದೆ, ನಾವು ಕೊಟ್ಟಿರೋ ಸಮಯದಲ್ಲಿ ತಮಗೆ ನಾವು ಕೆಲಸ ಮಾಡಿಕೊಡ್ತೀವಿ. ಅದರಲ್ಲಿ ಏನು ಬೇರೆ ಮಾತೇ ಇಲ್ಲ. ಆದರೆ ಸರ್ಕಾರದ ಹಂತದಲ್ಲಿ ಏನಾಗೋದಿದೆಯಲ್ಲ ಬಗರುಕು, ಅದು ಸರ್ಕಾರಕ್ಕೆ ಕಳಿಸ್ಬೇಕಾಗತ್ತೆ. ಆಮೇಲೆ ಈಗೇನು ತಾವು ಏನು ಸ್ಟ್ರೈಕ್ ಮಾಡ್ತಾ ಇದ್ದೀರಿ, ಸೊ ಇದರ ಬದಲಾಗಿ ನಾವು DC ಸರ್ ಜೊತೆನೂ ಕೂಡ ಡಿಸ್ಕಷನ್ ಆಗಿದೆ. ಒಂದು ಮೀಟಿಂಗ್ ಮಾಡಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ದವ್ರ ಲೆಟರ್ ಕೂಡ ಆಗಿಬಿಟ್ಟು ತಾವು ಹೇಳಿದ್ರೆ ನ್ಯಾಷನಲ್ ಹೈವೇ ಆಗಿರಲಿ, ಆಮೇಲೆ ಅರಣ್ಯ ಇಲಾಖೆ ಆಗಿರಲಿ, ಆಮೇಲೆ ನಮ್ಮ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಈಗ ಬೆಂಗಳೂರು ಸೌತ್ ತಾಲೂಕಿಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ಕರೆಸಿ ಪ್ರೊಸೀಡಿಂಗ್ಸ್ ಕೂಡ ಮಾಡ್ತೀವಿ. ಆಮೇಲೆ ಸರ್ಕಾರ ಕೂಡ ಕಳಿಸ್ತೀವಿ. ನಮ್ಮ ಹಂತದಲ್ಲಿ ಏನಿದೆ ಅದನ್ನು ಕೂಡ ಮಾಡಿಕೊಡ್ತೀವಿ. ತಾವು ಏನು ಮೆಮೊರಂಡಮ್ ಕೊಡ್ತಾ ಇದ್ರೆ ರಿಸೀವ್ ಮಾಡ್ಕೋತೀವಿ. ಆಮೇಲೆ ಇದೇ ಹಂತದಲ್ಲಿ ತಾವು ಪ್ರತಿಭಟನೆಯನ್ನು ಕೂಡ ಮುಕ್ತಾಯಗೊಳಿಸ್ಬೇಕಂತ ನಾನು ವಿನಂತಿ ಇರ್ತೀನಿ. ಸಾಹೇಬ್ರೆ, ನಾವು ಮನವಿ ಕೊಡೋಕೆ ಬಂದೇ ಇಲ್ಲ ಇಲ್ಲಿ. ನೀವು ಯಾಕೆ ದಿಕ್ ತಪ್ಪಿಸ್ತೀರಿ ಅಂತ ಗೊತ್ತಿಲ್ಲ ನನಗೆ. ಹೋರಾಟ ದಿಕ್ ತಪ್ಪಿಸ್ತೀರಿ ಅಂತಾನೆ ಗೊತ್ತಿಲ್ಲ. ನಾವು ಮನೆ ಕೊಡುವಂಥದ್ದು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಹೋಗಿ ಅಲ್ಲಿ ಬೆಂಗಳೂರಿಗೆ ಪಾದಯಾತ್ರೆ ಮೂಲಕ ಹೋಗಿ ಮನವಿ ಕೊಡ್ತೀವಿ ಅಂತ ಹೇಳಿ ನಾವು ಇಲ್ಲೇ ಮನವಿ ಕೊಟ್ಬಿಡಿ ಅಂದ್ರೆ ಏನರ್ಥ? ಹೋಗ್ಲಿ, ನಿಮ್ಮ ಜಿಲ್ಲಾಧಿಕಾರಿಗಳಾದ್ರೂ ಸ್ಪಾಟ್ ಬಂದಿದಾರ? ಈಗ ಜಿಲ್ಲಾಧಿಕಾರಿಗಳಾದ್ರು ನಿಮ್ಮನ್ನೆಲ್ಲ ಕಳಿಸಿ ಅವರು ಅಲ್ಲಿ ಹೆಸರು ಮೇಲೆ ಕೂತಿದ್ದಾರಲ್ಲ, ಜಿಲ್ಲಾಧಿಕಾರಿಗಳೇ ಬಂದು ಕನ್ವಿನ್ಸ್ ಮಾಡ್ಬೋದಾಗಿತ್ತು ಹೋರಾಟಗಾರರಿಗೆ. ಈಗೂ ಕಾಲ ಮಿಂಚಿಲ್ಲ. ನಿಮ್ ಜಿಲ್ಲಾಧಿಕಾರಿಗಳು ಬರ್ಬೇಕೀಗ. ಜಿಲ್ಲಾಧಿಕಾರಿಗಳು ಬರಬೇಕು, ಮತ್ತೆ ಸಚಿವರು ಕೂಡ ಬರ್ಲಿ. ಮತ್ತೆ ಇದು ಏನು ಗೊತ್ತಾ, ನೀವು ಕಾನೂನು ನಡಿನಲ್ಲಿ ನಿಮ್ಮ ಬಗ್ಗೆ ನಾನು ಮಾತಾಡ್ಲಿಕ್ಕೆ ನಾವೇನು ಜಾಸ್ತಿ ಹೋಗೋದಿಲ್ಲ. ನಿಮ್ಮ ಕಾನೂನು ನಡಿನಲ್ಲಿ ನಿಮ್ಮ ವ್ಯಾಪ್ತಿನಲ್ಲಿ ಏನ್ ಬರ್ತದೆ ಅಂತಕ್ಕಂಥದ್ದನ್ನ ನೀವು ಹೇಳಿದಿರಿ. ಸಭೆ ಮಾಡ್ತೀವಿ ಅಂತ ಹೇಳಿದಿರಿ, ಎಲ್ಲವೂ ಮಾಡಿ. ಇದನ್ನ ನಮ್ಮ ಹೋರಾಟದ ಮನವಿ ಕೊಟ್ರಲ್ಲ, ಬಂದು ಪರ್ಮಿಷನ್ ಕೇಳಿದ್ರಲ್ಲ, ನಿಮ್ಮ ಇಲಾಖೆಗಳು ಬಂದು ಪಾದಯಾತ್ರೆ ಮಾಡ್ತೀವಿ, ಆವತ್ತೇ ಜಿಲ್ಲಾಧಿಕಾರಿಗಳಿಗೆ ಕೆಲಸ ಮಾಡಿದ್ರೆ ಈ ಪಾದಯಾತ್ರೆ ಈ ರೈತರ ಬಿಸಿಲಲ್ಲಿ ಒಣಗಬೇಕಾದಿರ್ಲಿಲ್ಲ, ನೀವೆಲ್ಲರೂ ಕೂಡ ಶ್ರಮ ಪಡ್ಬೇಕಾದಿರ್ಲಿಲ್ಲ. ಈಗ ಹೇಳ್ತೀರಿ ಎಲ್ಲವೂ ಕೂಡ ಪ್ರಾಸೆಸ್ ಆಗಿದೆ, ನಾವು ಮಾಡ್ತಿದೀವಿ, ಮೀಟಿಂಗ್ ಕರಿತೀವಿ ಅಂತ. ಆದ್ರೆ ನಿಮ್ ಇಂಟೆಲಿಜೆನ್ಸ್ ಏನ್ ಹೋಗಿತ್ತು? ಪೊಲೀಸ್ ಇಲಾಖೆಯವ್ರಿಗೆ ಕೊಡ್ಬೋದಾಗಿತ್ತಲ್ಲ ಜಿಲ್ಲಾಡಳಿತಕ್ಕೆ. ನೀವು
ಸರ್ಕಾರಕ್ಕೆ ಕೊಡ್ಬೋದಾಗಿತ್ತಲ್ಲ. ಈ ರೀತಿಯಾದ ಸಂಘಟನೆ ಆಗ್ತಿದೆ, ಇಲ್ಲೆಲ್ಲ ಸಾವಿರಾರು ಜನ ಗ್ಯಾದರಿಂಗ್ ಆಗ್ತಾರೆ, ಹೋರಾಟ ಆಗ್ತದೆ ಅಂತಕ್ಕಂಥ ಇಲ್ಲಿ ಬಂದು ತಡೀತಿರಲ್ಲ. ಮೊದಲೇ ಒಂದು ಸಭೆ ಕರೆದು ರೈತರನ್ನ ಕನ್ವಿನ್ಸ್ ಮಾಡಿ ಈ ಕೆಲಸಗಳನ್ನ ಮಾಡಿಕೊಟ್ಟಿದ್ರೆ ಈ ಹೋರಾಟ ಹಮ್ಮಿಕೊಳ್ತಾನೆ ಇರಲಿಲ್ಲ. ನಮಗೂ ಕೂಡ ಕೆಲಸ ಕಾರ್ಯಗಳಿದಾವೆ ಸ್ವಾಮಿ, ದಯವಿಟ್ಟು ನಾವು ಯಾರು ಕೂಡ ಕೆಲಸಗಳಿಲ್ಲದೆ ಬೀದಿಲ್ ಬಂದು ನಿಂತ್ಕೋಬೇಕು ಅಂತ ಯಾರಿಗೂ ಇಲ್ಲದೆ ದಿಟೇನಿಲ್ಲ. ಇವತ್ತು ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿಕೊಂಡು ನಮ್ಮ ಹೋರಾಟಗಾರರೆಲ್ಲ ಸಂಘಟನೆ ಮಾಡ್ಕೊಂಡು ಓಡಾಡ್ಕೊಂಡು ಬೇಕಿತ್ತ ಇದೆಲ್ಲ. ಆದ್ರೆ ಇವತ್ತು ಜಿಲ್ಲಾಧಿಕಾರಿಗಳಾದರೂ ಇಷ್ಟೊತ್ತಿಗೆ ಬಂದು ರೈತರ ಪರವಾಗಿ ನಾನು ಇದೀವಿ ಅಂತ ಒಂದು ನೈತಿಕವಾದಂತ ಒಂದು ಬೆಂಬಲವನ್ನ ಕೊಟ್ಟಿದ್ರೆ ನಮ್ಗೆ ಖುಷಿ ಆಗ್ತಿತ್ತು. ಬರದೇ ಇರುವಂತದ್ದು ಬಹಳ ನೋವಾಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅಲ್ಲ, DC ಸರ್ ಕೂಡ ನೋಡಿ, ಪ್ರತಿ ವೀಕ್ಲಿ ಕೂಡ ನಾವು ಪ್ರತಿಯೊಂದು ಮೀಟಿಂಗ್ ಕೂಡ ಅಟೆಂಡ್ ಮಾಡ್ತಾ ಇದ್ದೀವಿ. ಸಂಘಟನೆಗಳಿಂದ ಏನ್ ಮಾಡ್ತಾರಂತಂದ್ರೆ ನಮ್ಮನ್ನ ಬೇಡಿಕೆಗಳನ್ನು ಕೊಡ್ತಾರೆ. ಅದ್ರಲ್ಲಿ ಏನೇ ಸಮಸ್ಯೆಗಳಿದೆ, ಕೆಲವೊಂದು ಕೆರೆ ಒತ್ತುವರಿ ಆಗಿರ್ಲಿ, ಆಮೇಲೆ ಕೆಲವೊಂದು ಕಡೆ ನಾವು ಸರ್ಕಾರಿ ಜಮೀನನ್ನು ಸ್ಮಶಾನಕ್ಕಾಗಿ ಕಾಯ್ದಿರಿಸೋದಾಗಿರ್ಲಿ, ಆಮೇಲೆ ನಮ್ಮ ಪಬ್ಲಿಕ್ ಡಿಪಾರ್ಟ್ಮೆಂಟ್ಸ್ಗಳಿಗೆ ಕೊಡುವಂಥದ್ದಾಗಿರ್ಲಿ, ಪ್ರತಿ ವೀಕ್ಲಿ ಕೂಡ 2-3 ಮೀಟಿಂಗ್ DC ಸಾಹೇಬ್ರೆ ಮಾಡ್ತಾ ಇದ್ದಾರೆ. ಪ್ರತಿ ಒಂದು ಕೂಡ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ. ಈಗ ತಾವು ಕೂಡ ಏನು ಹೇಳ್ತಾ ಇದ್ದೀರಾ, ಈಗ ರೈತ ಸಂಘಟನೆ ಕಡೆಯಿಂದ ತಮ್ಮ ಏನು ಬೇಡಿಕೆಗಳು ಇದೆ ಅದನ್ನು ಕೂಡ ನಾವು ಮೀಟಿಂಗ್ ಮಾಡಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗಳನ್ನು ಅಲ್ಲೇ ಕರೆಸಿ ಪ್ರೊಸೀಡಿಂಗ್ಸ್ ಮಾಡಿ ಸರ್ಕಾರದ ಹಂತದಲ್ಲಿ ಅಂತ ಮಾಡೋದೇನಿದೆ ಸರ್ಕಾರಕ್ಕೆ ಕಳಿಸೋಣ ಅಂತ ನಾವು ಹೇಳ್ತಾ ಇದ್ದೀನಿ. ಆಮೇಲೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅಲ್ಲ ನಾನು ಹೇಳ್ದ ಅಲ್ಲ ನಮ್ಮ ಹಂತದಲ್ಲಿ ಏನಿದೆ ನಾವು ಮಾಡ್ತೀವಿ ಅಂತ. ತಹಸೀಲ್ದಾರ್ AC ಮತ್ತೆ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಏನಿದೆ ಅದನ್ನ ನಮ್ಮ ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ಮಾಡ್ತೀವಿ. ಆಮೇಲೆ ಈಗ ಸರ್ಕಾರದ ಹಂತದಲ್ಲಿ ಆಗೋದನ್ನ ಸರ್ಕಾರಕ್ಕೆ ಕಳಿಸ್ಬೇಕಾಗುತ್ತೆ. ಅಲ್ಲ ಮಾಡ್ತೀವಿ, ಪ್ರೊಸೀಡಿಂಗ್ ಮೀಟಿಂಗ್ ಮಾಡಿ ಪ್ರೊಸೀಡಿಂಗ್ಸ್ ಮಾಡಿ ಎಲ್ಲ ಕೊಟ್ಟು ನೀವು ಕೇಸ್ ಅಂತ ಅಲ್ಲ ನೋಡಿ, ತಾವು ಮುಖಂಡರ ಏನೇನಿದ್ದಾರೆ ನಿಮ್ಮನ್ನ ಕರೆಸಿ ನಿಮ್ಮ ಸಮ್ಮುಖದಲ್ಲೇ ಮೀಟಿಂಗ್ ಮಾಡಿ ನಾವು ಬೇಡಿಕೆಗಳನ್ನ ಎದುರಿಸ್ತೀರ ಅಂತ ಹೇಳ್ತಾ ಇದ್ದೀನಿ ನಾನು. ಈಗ ನಮ್ಮ CO ಸಾಹೇಬರು ಒಂದು ಮಾತು ಹೇಳಿದ್ರು, ಇರಿ ನಾವೀಗ ನಮ್ಮ ನದೀಮ್ ಅವರು ಕೂಡ ಒಂದು ಬೇಡಿಕೆ ಇಟ್ರು. ಇದೇ ಸ್ಪಾಟ್ ಅಲ್ಲಿ ನೀವು DC-ಗಾದ್ರೂ ಕೇಳ್ಕೊಳ್ಳಿ, AC ಅವ್ರಿಗಾದ್ರೂ ಕೇಳ್ಕೊಳ್ಳಿ, ಸರ್ಕಾರಕ್ಕಾದ್ರೂ ಕೇಳ್ಕೊಳ್ಳಿ. ಅಣ್ಣ ಒಂದು ವಿಚಾರ ನೋಡಿ, ಈಗ ನಮ್ಮ ನದೀಮ್ ಅವ್ರಿಗೆ ಕೇಳಿದಂತ ಬೇಡಿಕೆ ಸರಿ ಇದೆ. ಈಗ ಸಾಗುವಳಿ ಮತ್ತೆ ಆ ಸಾಗುವಳಿ ಮಾಡಿರೋದನ್ನ ಪೋಡಿ ಮಾಡಿ ಮಾಡ್ಕೊಡ್ತೀವಿ ಅಂತಕ್ಕಂಥ ಆಶ್ವಾಸನೆಯನ್ನ ಸ್ಪಾಟ್ ಅಲ್ಲಿ ನೀವು ಕೊಡ್ತೀರಾ ಅಂತ ಹೇಳಿ 6 ತಿಂಗಳಿಂದ ಸರ್ಕಾರಿ ಜಾಗನ ಒತ್ತುವರಿ ಮಾಡಿದ್ದಾರೆ, ಲೇಔಟ್ ಮಾಡಿದ್ದಾರೆ ಅಂತ ನಾನೇ ಅರ್ಜಿ ಕೊಟ್ಟಿದ್ದೀನಿ. 6 ತಿಂಗಳಿಂದ ಫಾಲೋ ಮಾಡಕ್ಕಾಗಿಲ್ಲ. ರಾಜಕಾಲುವೆ ಒತ್ತುವರಿ ಆಗಿದೆ ಅಂತ ಅರ್ಜಿ ಕೊಟ್ಟಿದ್ದೀನಿ, ಅದನ್ನ ಫಾಲೋ ಮಾಡಕ್ಕೆ ಆಗ್ತಾ ಇಲ್ಲ. ಇವಾಗ ಬಂದು ಸುಳ್ಳು ಆಶ್ವಾಸನೆಗಳನ್ನ ಕೊಡ್ತಾ ಇದ್ದಾರೆ. ಈ ಆಶ್ವಾಸನೆಗಳನ್ನ ನಾವು ನಂಬೋದಿಲ್ಲ. ನಮಗೆ ಆಶ್ವಾಸನೆ ಬೇಡ, ನಮಗೆ ಕಾರ್ಯರೂಪಕ್ಕೆ ಕೆಲಸ ಆಗ್ಬೇಕಷ್ಟೇ ನಮ್ ಡಿಮ್ಯಾಂಡ್. ಒಂದ್ ನಿಮಿಷ, ಶಿವಕುಮಾರ್ ಅವರು ಈ ಭಾಗದ ಮುಖಂಡರು ಬಂದಿದ್ದಾರೆ. ಅವರು ಕೂಡ ಜನರ ಕಷ್ಟ ಸುಖಗಳನ್ನ ಪ್ರತಿನಿತ್ಯನೂ ಕೂಡ ನೋಡ್ತಿರ್ತಾರೆ. ಲೋಕಲ್ ಸಮಸ್ಯೆ ಏನಿದೆ ಅಂತಕ್ಕಂಥದ್ದು ಕೂಡ ನಮಗಿಂತ ಹೆಚ್ಚಾಗಿ ಅವ್ರಿಗೆ ಗೊತ್ತಿದೆ. ಒಂದು ಸಾವಧಾನದಿಂದ ಕೇಳಬೇಕು. ಸರ್, ಇವಾಗ ಇಲ್ಲೇ ಬಂದಿದ್ದಾರೆ AC ಸಾಹೇಬ್ರು, ಅವರೇ ಬಗೆಹರಿಸ್ಬೋದು. ಯಾಕೆ ಅಂತಂದ್ರೆ 18 ಕಿಲೋಮೀಟರ್ ಕೇಸು ತೆಗಿಯೋವರೆಗೂ ಪೋಡಿ ಆಗಲ್ಲ. 18 ಕಿಲೋಮೀಟರ್ ಕೇಸ್ ಇರೋದು AC ಅವ್ರ ಹತ್ರನೇ. ಅದು AC ಅವ್ರು ತೆಗೆದ್ಮೇಲೆ ಅದು ಪೋಳಿಗೆ ಅವಕಾಶ ಆಗೋದು. ದಯವಿಟ್ಟು AC ಅವರೇ ಮಾತು ಕೊಡಬೇಕು, ಎಷ್ಟು ದಿವಸ ತೆಗಿತೀನಿ ಅಂತ. ಸ್ವಾಮಿ AC ಅವರೇ, ಸರ್ ಒಂದ್ ನಿಮಿಷ, ಈ 18 ಕಿಲೋಮೀಟರ್ ಕೇಸ್ ಇದೆಯಲ್ಲ ಅದು ನಿಮ್ಮ ಹತ್ರನೇ ಇರೋದು. ಹಾಗಾಗಿ ಕೇಸ್ನ ತೆಗೆದ್ರೆ ಇಮಿಡಿಯೇಟ್ ಪೋಳಿ ಮಾಡ್ಬೋದು. ಕೇಸ್ ತೆಗಿಲಿಲ್ಲ ಅಂದ್ರೆ ಪೋಳಿ ಮಾಡಕ್ ಸಾಧ್ಯ ಇಲ್ಲ. ಇದೊಂದೇ ಕಾರಣ ಪೋಳಿ ಆಗೋಕ್ಕೆ ಅಡ್ಡ ಇರೋದು. ಸರ್ಕಾರಕ್ಕಲ್ಲ ಸರ್, ನಾವು ನಮ್ಮ ಹತ್ರ ಇರೋದು ಕೇಸು. ಒಂದ್ ನಿಮಿಷ, ಎಲ್ಲರಿಗೂ ನಮಸ್ಕಾರ. ನಾನು ತಹಶೀಲ್ದಾರ್ ಮಾತಾಡ್ತಾ ಇದ್ದೀನಿ. ಇವತ್ತು ಪ್ರಮುಖವಾಗಿ 2 ಬೇಡಿಕೆಗಳಿದೆ ನಮ್ಮೆಲ್ಲ. ಓಡಿದು ಈಗ ಆಲ್ರೆಡಿ ನಮ್ಮ ನದೀಮ್ ಅವರಾಗ್ಲಿ ರೈತ ಸಂಘದವ್ರಿಗೆ ಎಲ್ಲರಿಗೂ ಏನ್ ಸಮಸ್ಯೆ ಇದೆ. ಒಂದ್ ನಿಮಿಷ ಸರ್, 1368 ಜನ, ಹಲೋ, 1368 ರೈತರದು ಪಟ್ಟಿ ಮಾಡಿದ್ರು. ಅಂದ್ರೆ 94 ಆದ್ಮೇಲೆ 94 ಆದ್ಮೇಲೆ ಈ ಕಡೆ ಮಂಜೂರಾಗಿರ್ತಕ್ಕಂಥ ರೈತರು, ಅವ್ರ ಅನುಭವ ಇದ್ದಾರೆ, ಫೈಲ್ ಇದೆ, ಪ್ರೊಸೀಡಿಂಗ್ಸ್ ಆಗಿದೆ, ಎಲ್ಲ ಇದೆ. ಆದರೆ ಕಾನೂನಲ್ಲಿ ಅವಕಾಶ ಇಲ್ಲ, ಅವತ್ತೇ ಮಾಡಬಾರ್ದಿತ್ತು.
ರೈತರ ಅನುಭವ ಇದ್ರು ಅಂತ ಕಮಿಟಿ ಮಾಡಿಬಿಟ್ಟಿದ್ದಾರೆ. ಈಗ ಅದನ್ನ ತಿದ್ದುಪಡಿ ಮಾಡುವ ಅಧಿಕಾರ AC ಅವ್ರಿಗಾಗಲಿ ಜಿಲ್ಲಾಧಿಕಾರಿಗಳಿಗಾಗಲಿ ಇಲ್ಲ. ಆಲ್ರೆಡಿ ನದೀಮ್ ಅವರು ಸುಮಾರು ಒಂದು 3-4 ತಿಂಗಳು 5-6 ತಿಂಗಳ ಹಿಂದೆನೇ ಮಾತಾಡಿದ್ರು. ಅದನ್ನು ಡಿಸ್ಕಸ್ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಪ್ರಧಾನ ಕಾರ್ಯದರ್ಶಿಯವ್ರ ಜೊತೆ ಇಂಥ ಸಾವಿರಾರು ಓನ್ಲಿ ನಮ್ಮ ಈ ದಕ್ಷಿಣ ತಾಲೂಕೇ ಅಲ್ಲ, ಎಂಟೈರ್ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇಂಥ ಪ್ರಕರಣಗಳು ಬೇಕಾದಷ್ಟಿದ್ದಾವೆ. ಬಿಕಾಸ್ ಆಫ್ ನಗರಸಭೆ ವ್ಯಾಪ್ತಿಯಿಂದ ಯಾಕಾಗಲ್ಲ? 75 ಸರ್ವೆ ನಂಬರ್ ಇಲ್ಲಿ 50 ವರ್ಷ ಆಗೈತೆ ಕೊಟ್ಟಿ ಸಾಗುವಳಿ ಚೀಟಿನ. 50 ವರ್ಷದಿಂದ ನಾವು ಆಗ್ತಾನೆ ಇದ್ದೀವಿ, ಬರ್ತಾನೆ ಇದ್ದೀವಿ, ಏನೂ ಆಗಿಲ್ಲ. ಅದು 94 ಅಂತ ನಿದರ್ಶನ ನಮ್ಗೆ ಹೇಳಿದೆ ಸರ್. ಬಾಂಡಿನ ಸರ್ಕಾರ ಅಂತ ತಂದಿರತಕ್ಕಂಥ ಪ್ರಕರಣಗಳನ್ನ ಅವ್ರಿಗೆ ಪ್ರಭಾವಿಗಳಿಗೆ ಪಾಣಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ 177 ಕೆರೆಚೋಳ್ಳಿ ಗ್ರಾಮದಲ್ಲಿ ಪೋಡಿಗಳಾಗಿದೆ, ರೈತರು ಪೋಡಿ ಆಗ್ತಾ ಇಲ್ಲ. ಮಂಜೂರಿ ಆಗಿದೆ. ಅದು ಈಗ ಅರಣ್ಯ ಇಲಾಖೆಯವರಲ್ಲಿ ಸೆಕ್ಷನ್ 4 ಆಗಿದೆ ಅಂತೇಳಿ ಸಮಸ್ಯೆ ಆಗ್ತಾ ಇದೆ. 1987 ಇಸ್ವಿನಲ್ಲಿ ಸೆಕ್ಷನ್ 4 ಆದಂತ ನಂತರ ರೈತರಿಗೆ ಕಿಮ್ಮತ್ ಕಟ್ಸ್ಕೊಂಡು ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಸರ್. ಅದು ರೈತರಿಗೆ ಗೊತ್ತಿಲ್ಲ. 100 ವರ್ಷಗಳಿಂದ ರೈತರುಗಳು ವ್ಯವಸಾಯ ಮಾಡ್ಕೊಂಡು ಬರ್ತಾವ್ರೆ. ಈಗ ಬಂದು ಫಾರೆಸ್ಟ್ ನಮಗೆ ತೊಂದರೆ ಮಾಡಕ್ ಬರ್ತಾ ಇದೆ ಸರ್. ಅದನ್ನು ತಾವು ಬಗೆಹರಿಸಬೇಕು. ಅದು ಅರಣ್ಯ ಇಲಾಖೆ ಜಮೀನು ಅಂತ ಹೇಳ್ತಾರೆ, ಅದು ರೈತರ ಜಮೀನು. ದಯವಿಟ್ಟು ತಾಲೂಕು ದಂಡಾಧಿಕಾರಿಗಳು ಇಲ್ಲಿದ್ದೀರಿ, ನಾನು ಅಡ್ವೊಕೇಟ್ ಇದ್ದೀನಿ. ಈ ಕೂಡಲೇ ಸೋಮನಹಳ್ಳಿ ಗ್ರಾಮ ಪಂಚಾಯತ್ಗೆ ತಾವು ಅನುಮತಿ ಕೊಡಬೇಕು, ಅದನ್ನ ನೆಲಸಮ ಮಾಡ್ಲಿಕ್ಕೆ. ಅದನ್ನ ತೆರವುಗೊಳಿಸ್ಬೇಕು. ತಾವು ಸಾಮಾನ್ಯ ಬಡ ಯಾರಾದ್ರೂ ರೈತ ಏನಾದ್ರೂ ಕಟ್ಕೊಳಕ್ ಹೋದ್ರೆ ಜನರಲ್ ಲೈಸೆನ್ಸ್ ಆಗಿದ್ಯಾ ಅಂತ ಕೇಳ್ತೀರಿ ಪಂಚಾಯತಿಯಿಂದ. ತಾವು ಜನರಲ್ ಲೈಸೆನ್ಸ್ ಮಾಡಿಸಿ ಕಟ್ಟಿದ್ದೀರಾ? ಇಲ್ಲಿ ಅಕ್ರಮ ತಾನೇ ತಾವು ಕಟ್ತಾ ಇರೋದು? ಹಂಗಂದ್ರೆ ಹಗಲು ದರೋಡೆ ತಾನೇ ತಾವು ಮಾಡ್ಲಿಕ್ಕೆ ಹೋಗ್ತಾ ಇರೋದು? ಮಾತಾಡ್ರಿ. ಎಷ್ಟು ದಿವಸ ಆಯ್ತು ತಮ್ಮ ನೋಟಿಫಿಕೇಶನ್ ಆಗಿದೆ ಅಂತ ಕೇಳಕ್ಕೆ? ವಿತೌಟ್ ನೋಟಿಫಿಕೇಶನ್ ಹೆಂಗ್ರಿ ಕಟ್ತಾ ಇದ್ದೀರಾ? ಯಾರು ಹೇಳೋರಿಲ್ಲ, ಕೇಳೋರಿಲ್ವಾ ಇಲ್ಲಿ? ಈ ಕೂಡಲೇ ಸೋಮನಹಳ್ಳಿ ಗ್ರಾಮ ಪಂಚಾಯತ್ಗೆ ತಾವು ಅನುಮತಿ ಕೊಡಬೇಕು, ಅದನ್ನ ನೆಲಸಮಗೊಳಿಸ್ತೀವಿ ನಾವು. ಎಲ್ಲರಿಗೂ ನಮಸ್ಕಾರ. ಈ ಟೋಲ್ के अनुसार ಕನ್ಸ್ಟ್ರಕ್ಷನ್ ಟೋಟಲ್ ಈ ಪ್ರಾಜೆಕ್ಟ್ ಅಲ್ಲಿ 3 ಟೋಲ್ ಪ್ಲಾಜಾ ಇದೆ. ಈ ಸೋಮನಹಳ್ಳಿ ಹತ್ರ ಒಂದಿದೆ, ಮಳವಳ್ಳಿ ಹತ್ರ ಒಂದಿದೆ, ಚಾಮರಾಜನಗರದ ಹತ್ರ ಒಂದಿದೆ. ಇದು ನಾವೇನು ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀವಿ ಆಸ್ ಪರ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಗ್ರಿಮೆಂಟ್ ಆಗಿದೆ ಬಿಟ್ವೀನ್ ಕಾಂಟ್ರಾಕ್ಟರ್ ಮತ್ತೆ NHAI ಕಡೆಯಿಂದ. ಅದ್ರ ಪ್ರಕಾರ ನಾವು ಈ ಟೋಲ್ ಪ್ಲಾಜಾ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀವಿ. ಒಂದು. ಎರಡನೇದು, ಈ ಟೋಲ್ ನೋಟಿಫಿಕೇಶನ್ ಏನು ಹೇಳಿದ್ರು ಇವರು, ಅದು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀವಿ. ಅದು ನೋಟಿಫಿಕೇಶನ್ ಹಂತದಲ್ಲಿದೆ. ಬಟ್ ಮೀನ್ ಟೈಮ್ ನಾವೇನು ಮಾಡ್ತೀವಿ, ಟೋಲ್ ಪ್ಲಾಜಾ ಕನ್ಸ್ಟ್ರಕ್ಷನ್ ಆಸ್ ಪರ್ ದ ಅಗ್ರಿಮೆಂಟ್ ಪ್ರಕಾರ ಕೆಲಸ ನಡೀತಿದೆ. ಒಂದು. ಎರಡನೇದು, ನಿಮ್ಮ ಬೇಡಿಕೆ ಏನು ಸರ್ವಿಸ್ ರೋಡ್ ಇದೆ, ಎಲ್ಲೇ ಆಲ್ ಓವರ್ ಇಂಡಿಯಾ ಎಲ್ಲೂ ಕೂಡ ಸರ್ವಿಸ್ ರೋಡ್ ಪ್ರಾವಿಷನ್ ಇಲ್ಲ. ಸರ್ವಿಸ್ ರೋಡ್ ಅಂದ್ರೆ 2 ಲೇನ್ 4 ಲೇನ್ ಎಲ್ಲಿದೆ ಅಲ್ಲಿಗೆ ಸರ್ವಿಸ್ ರೋಡ್ ಪ್ರಾವಿಷನ್ ಇಲ್ಲ. ಒಂದು. ಎರಡನೇದು, ನಿಮಗೆ ಲೋಕಲ್ಸ್ಗೆ ಅಂತ 20 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಯಾರ್ಯಾರು ಇರ್ತಾರೆ ಅವ್ರಿಗೆ ಪಾಸ್ ಇರುತ್ತೆ. 20 ಕಿಲೋಮೀಟರ್ ಒಳಗೆ ಯಾರು ಇರ್ತಾರೆ ಅವರೆಲ್ಲರಿಗೂ ಪಾಸ್ ಕೊಡ್ತಾರೆ. ಇನ್ನೊಂದು ಸಬ್ಮಿಷನ್ ಸರ್, ಇನ್ನೊಂದು ಹೇಳ್ಬಿಡ್ತೀನಿ. ಇನ್ನೊಂದು ಸಬ್ಮಿಷನ್ ಸರ್, ಈಗ ನಿಮ್ಗೆ ಟೋಲ್ ಕಟ್ಟೋದಿಕ್ಕೆ ಆಗಿಲ್ಲ ಅಂದ್ರೆ ಇಂಟರ್ನಲ್ ರೋಡ್ ಏನಿದೆ ಬೈಪಾಸ್ ಮಾಡ್ಕೊಂಡು ಬೇಕಾದ್ರೆ ನೀವು ಇಂಟರ್ನಲ್ ರೋಡ್ ಯೂಸ್ ಮಾಡ್ಕೊಂಡು ಬಂದು ಹೋಗಲ್ಲ. ನೀವು ಮಾಡ್ಕೊಳ್ಳಿ. ನಮ್ಮ ಜಾಗಕ್ಕೆ ನಾವೇ ಕಟ್ಬೇಕು. ನಿಮ್ ಕಂಪ ನಾವು ಕೊಡ್ಬೇಕಾ ನಿಮ್ಗೆ? ನೀವು ಆ ರೀತಿ ಹೇಳೋದ
ನಾಲ್ಕು ಉತ್ರಳ್ಳಿ ಹೋಬಳಿ ಮಧ್ಯೆ ತಂದು ಏನಕ್ಕೆ ಆಗ್ತಾ ಇದೀರಿ? ತೊಂದರೆ ಕೊಡ್ಲಿಕ್ಕೆ ತಾನೆ? ಹೋಗಿ ರಾಮೋಡ್ಲ ಕಡೆ ಹಾಕಿ, ನೀವು ರಾಮನಗರ ಜಿಲ್ಲೆಯಲ್ಲಿ ಹಾಕಿ, ನಾವು ಹೋಗ್ತೀವಿ ರಾಮನಗರ. ಅಕ್ರಮವಾಗಿ ಟೋಲ್ ನಿರ್ಮಾಣ ಮಾಡಿದ್ದಾರೆ ಅಂತ ಗೊತ್ತಾಯ್ತಲ್ವಾ? ತಾಲೂಕು ಆಡಳಿತಕ್ಕೂ ಗೊತ್ತಿದೆಯಲ್ವಾ? ಮತ್ತೆ ತಹಸೀಲ್ದಾರ್ ಏನ್ ಮಾಡ್ತಾ ಇದ್ದಾರೆ? ಎಷ್ಟು ಸೂಟ್ ಕೇಸ್ ಬಂದಿದೆ? ತಮ್ಗೆ ಅಕ್ರಮವಾಗಿ ಟೋಲ್ ನಿರ್ಮಾಣ ಮಾಡಿದ್ದಾರೆ ಅಂತ ಗೊತ್ತಾಗಿದೆಯಲ್ವಾ? ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ದೀರಾ? ನಾವು ಬಂದು ಕಟ್ಟಿದ್ರೆ ಇವಾಗ ನೀವು ಆದೇಶ ಮಾಡ್ಬೇಕು. ಎಷ್ಟು ತಗೊಂಡಿದ್ದೀರಿ ಅವ್ರ ಕಡೆಯಿಂದ? ನೀವು NH ಅವ್ರ ಕಡೆಯಿಂದ ಒಬ್ಬೊಬ್ರು ಮಾತಾಡ್ಬಿಡಿ. ಪುಟ್ಸಮ್ಮನವ್ರು ಮಾತಾಡ್ತಾರೆ. ಒಂದ್ ನಿಮಿಷ ನಮ್ಮ ಪುಟ್ಸಮ್ಮನವ್ರು ಮಾತಾಡ್ತಾರೆ. ಒಂದ್ ನಿಮಿಷ. ಈಗ ಎಲ್ಲರೂ ನಿಲ್ಸಿದ್ರೆ ಒಂದ್ ಮಾತಾಡ್ತೀವಿ. ಈಗ ನಿಮ್ಮ ಬೇಡಿಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘದ ನ್ಯಾಯಯುತ ಹೋರಾಟಕ್ಕೆ ಈಗ ಒಪ್ಕೊಂಡಿರೋದ್ರಿಂದ ಇರೋಣಮ್ಮ ನದೀಮ್ ಈಗೇನು ಹೈವೇ ಅಥಾರಿಟಿ ಇರೋನವರು ನಮ್ಮ ಲಾಯರ್ ಸಾಹೇಬ್ರಿಗೆ ವಿಜಯ್ ಕುಮಾರ್ ಕೇಳಿದಂಗೆ ಅವ್ರು ಕಟ್ಟಿರುವಂತದ್ದು ಅಕ್ರಮ. ಹಣ ದಯವಿಟ್ಟು ಸುಮ್ಮನಿದ್ ಬಿಡು. ಅಕ್ರಮ ಅಂತೇಳಿ ಅವ್ರು ಒಪ್ಕೊಂಡಿದ್ದಾರೆ. ಅದನ್ನ ಡೆಮಾಲಿಷ್ ಮಾಡ್ಬೇಕು ಅಂತೇಳಿ ನಾವೆಲ್ಲರೂ ಕೂಡ ಅಪೀಲ್ ಮಾಡ್ತಿದ್ವಿ. ಸಾರ್ವಜನಿಕರ ಬೇಡಿಕೆನೂ ಕೂಡ ಅದೇ. ಅದಕ್ಕೆ ನಾವಿವಾಗ ಏನ್ ಹೇಳ್ತಿದೀವಿ ಅಂತಂದ್ರೆ, ನಮ್ಮ ಪುಟ್ಸಮ್ಮನವರು ನಾವೆಲ್ಲ ಕೂಡ ನಮ್ಮ CO ಸಾಹೇಬ್ರ ಜೊತೆ ಮಾತಾಡಿದ್ವಿ. ಎಲ್ಲ ಇಲಾಖೆಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಇಲ್ಲಿನ ಸಚಿವರು ಮತ್ತೆ ಅಥವಾ ಮಿನಿಸ್ಟರ್ ಯಾರು MLAಗಳು ಎಲ್ಲರೂ ಕೂಡ ಒಂದು ಪ್ಲೇಸ್ ನಲ್ಲಿ ಕೂತ್ಕೊಂಡ್ರೆ ಶಾಂತಿಯುತವಾಗಿ ನಿಮ್ಮೆಲ್ಲರ ಏನ್ ಮಾತಾಡಿದ್ರಿ ಅಲ್ಲಲ್ಲೇ ಸ್ಥಳದಲ್ಲೇ ಪರಿಹಾರ ಆಗ್ಬೇಕು. ಈಗೇನಾಗಿದೆ, ಕೆಲವೊಂದು ಬೆರಳೆಣಿಕೆ ಎಷ್ಟು ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ, ಯಾವುದೇ ತರದ ಪರಿಹಾರ ಇಲ್ಲಿ ಸಿಗೋದಿಲ್ಲ. ಆ ಕಾರಣದಿಂದ ನಮ್ಮ ಪುಟ್ಸಮ್ಮನವ್ರು ಮಾತಾಡ್ತಾರೆ. ಒಂದ್ ನಿಮಿಷ ಸಾವಧಾನದಿಂದ ಕೇಳಿ. ಈಗ ಅಕ್ರಮ ಯಾರು ಕೂಡ ಇಲ್ಲಿ ನಮ್ಮ ರೈತರು ಟೋಲ್ ಕಟ್ಟು ಹೋಗ್ಲಿಕ್ಕೆ ಸತ್ರೆ ಅಲ್ಲ. ನಾವ್ ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ನೈಸ್ ರೋಡ್ ಕೊಟ್ಟು ಇವತ್ತು ಚ್ಯುತಿ ಆಗಿದೀವಿ. ಈಗ ನಮ್ಮ ರೈತರ ಜಮೀನನ್ನ ಅವತ್ತು ನೈಸ್ ರೋಡ್ ನಲ್ಲಿ ಹೇಳ್ದಂಥದ್ದು, ನಮ್ಮ ರೈತರ ಜಮೀನ್ ಕೊಟ್ಬಿಟ್ಟು ನಾವೇ ದುಡ್ಡು ಕೊಟ್ಬಿಟ್ಟು ಓಡಾಡ್ತಿದೀವಿ. ಯಾರೋ ಹಗಲು ದರೋಡೆ ಮಾಡ್ತಿರ್ತಕ್ಕಂಥ ನೈಸ್ ರಸ್ತೆ ನಂಗೆನೆ ಇದು ಕೂಡ ಆಗ್ತದೆ. ಇದು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನಮ್ಮ ಸ್ನೇಹಿತರು ಹೇಳಿದ್ರು, ಇಲ್ಲಿ ಯಾಕೆ ಹಾಕೊಂಡಿದ್ದೀರಿ ಕನಕಪುರದ ಗಡಿಗೆ ಹಾಕಿ. ಎಲ್ಲಾ ನಮ್ಮ ರೈತರೆ, ನಮಗೆ ಟೋಲೇ ಬೇಡ. ಇಲ್ಲ ಹಾಗಾದ್ರೆ ಇಲ್ಲಿ ವಸೂಲ್ ಮಾಡ್ಬಿಡಿ, ನೀವು ಅಲ್ಲಿ ವಸೂಲ್ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ರೈತರಿಗೂ ಅನ್ಯಾಯ ಆಗ್ತದೆ. ದಯವಿಟ್ಟು ಆ ಮಾತು ಬೇಡ. ಎಲ್ಲಾ ರೈತರು ನಮ್ಮ ರೈತರು. ಒಂದು ಸೈಕಲ್ ನೋಡಿ, ಒಂದು ಮೋಟರ್ ಬೈಕ್ ತಕೊಳ್ಳಿ, ಒಂದು ಕಾರ್ ತಕೊಳ್ಳಿ, ರೋಡ್ ಟ್ಯಾಕ್ಸ್ ಅಂತ ಹೇಳಿ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿನ ನೀವು ತಗೊಂಡ್ಬಿಟ್ಟು ಮತ್ತೆ ಇನ್ನೊಂದ್ ಕಡೆ ಟೋಲ್ ನೆಪದಲ್ಲಿ ನೀವು ಖಾಸಗಿನವ್ರು ಕೊಟ್ಬಿಟ್ಟು ಇನ್ನೊಂದು ರೀತಿ ದಂಧೆನ ವಸೂಲ್ ಮಾಡುವಂತ ರೀತಿ ಸರ್ಕಾರದ ಅವೈಜ್ಞಾನಿಕ ನೀತಿ ಬೇಡ ಅಂತಕ್ಕಂಥದ್ದನ್ನ ನಾವು ಜಿಲ್ಲಾಧಿಕಾರಿಗಳ ಮುಂದೆ ನಾವು ಅಪೀಲ್ ಮಾಡ್ಬೇಕಾಗತ್ತೆ. ನಮ್ಮ ಇಲ್ಲ ಸ್ಟಾಪ್ ಆಗ್ಬೇಕದು, ಸ್ಟಾಪ್ ಆಗ್ಬೇಕು. ಈಗ ನಾವು ಪ್ರಾರಂಭದಲ್ಲಿ ಹೇಳಿದ್ವಿ, ಇಲ್ಲಿ ಬಂದಿರತಕ್ಕಂಥ AC ಅವ್ರಿಗೆ, ತಹಸೀಲ್ದಾರ್ಗೆ, DYSP ಅವ್ರಿಗೆ, ಯಾರ್ಯಾರು ಅಥಾರಿಟಿ ಬಂದು ಎಲ್ಲ ಹೇಳಿದ್ದೀವಿ. DC ಅವ್ರನ್ನ, ಜಿಲ್ಲಾ ಪಂಚಾಯತ್ CO ಅವ್ರನ್ನ, ಫಾರೆಸ್ಟ್ DF ಅವ್ರನ್ನ, NH ಅಥಾರಿಟಿ ಯಾರಿದ್ದರು ಸೀನಿಯರ್ ಮೋಸ್ಟ್ ಆಫೀಸರ್ಸ್ಗಳು ಬರಲಿ, ಒಂದು ಟೀಮ್ ನಾವು ಇಲ್ಲಿ ಚಳುವಳಿ ಇಲ್ಲಿ ದಿಗ್ಬಂಧ ಹಾಕಿದ್ದೀರಪ್ಪ, ನೀವು ನಮ್ಮನ್ನ ಎತ್ತಾಕೋತೀವಿ ಅಂತೇಳಿ ವ್ಯಾನು ರೆಡಿ ಮಾಡ್ಕೊಂಡಾಗಲೇ ಹೇಳಿದೆ ನಾನು. ಅದ್ಯಾವುದು ಬೇಡ, ನಿಮ್ಮ ನಡುವೆ ಸೌಹಾರ್ದಯುತವಾಗಿ ಗೌರವ ಕೊಡ್ತೀವಿ ಚಳುವಳಿಗೆ ಅನ್ನೋದಾದರೆ ನೀವು ಆ ಕೆಲಸ ಅರೇಂಜ್ ಮಾಡಿ. ಅಲ್ಲೆಲ್ಲ ಪಾಯಿಂಟ್ ಟು ಪಾಯಿಂಟ್ ಡಿಸ್ಕಷನ್ ಆಗಲಿ, ಒಂದು ಪ್ರೊಸೀಡಿಂಗ್ಸ್ ಆಗಲಿ, ಯಾವ ಟೈಮಿಂಗ್ ಕಾಲಮಿತಿ ಒಳಗಡೆ ಏನೇನು ಆಗಬೇಕು. ಇದು ತಹಸೀಲ್ದಾರು ನೋಟಿಸ್ ಕೊಟ್ಟು ಡೆಮಾಲಿಸ್ ಮಾಡೋ ಬಗ್ಗೆ ಕೊಡದಿದ್ದರೆ ಅವ್ರದ್ದು ಅಕ್ಷಮ್ಯ ಅಪರಾಧ ಆಗ್ತದೆ. ಮತ್ತು ನಾವೇ ಕಾನೂನನ್ನು ಕೈಗೆತ್ಕೊಳ್ಳೋದೆ ಅಥವಾ ಪೊಲೀಸರು ಈ ಕಾನೂನು ಬಾಹಿರ ನಡವಳಿಕೆ ಏನು ಎದುರಾಗಿದೆಯೋ ಅದನ್ನು ಶಿಸ್ತಿಲ್ಲ ಅಷ್ಟೇ, ಸ್ವಲ್ಪ ಶಿಸ್ತಿರಲಿ ಎಲ್ಲರಲ್ಲೂ ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಶಿಸ್ತಿದ್ರೆ ಖಂಡಿತ ಸಂತೋಷ್ ಹೆಗ್ಡೆ ಅವರು ಒಂದು ಮಾತು ಹೇಳಿ ಹೋದರು, ಶಿಸ್ತಲ್ಲಿರಿ, ನಾನು ಬೀದಿಗೆ ಬರೋದು ಬೇಡ. ಅಲ್ಲಿ ಇಂಡೋರ್ ಮೀಟಿಂಗು ಅವ್ರ ಚೀಫ್ ಸೆಕ್ರೆಟರಿ ಆಗಲಿ ಕರೆದ್ರು ನಾನು ಬರ್ತೀನಿ, ಹೇಳ್ತೀನಿ ಅನ್ನುವಂಥ ಒಂದು ಬೆನ್ನಿಗೆ ನಿಂತವ್ರೆ. ಹಾಗಾಗಿ ಅವ್ರ ಮಾತುಗಳಿಗೂ ನಾವು ಗೌರವ ಕೊಡಬೇಕು, ಬೆಲೆ ಕೊಡಬೇಕು.
ಇನ್ನು ಬೇರೆ ಬಿಟ್ರೆ ನೀನು ನಮಗ್ ಗೊತ್ತಿರುವಂಗೆ ವ್ಯಾನ್ ಕುಂಡಿಸ್ತಾರೆ, ಅಲ್ಲಿ ಕುಂಡಿಸ್ಬಿಟ್ಟು ಚಿತ್ರಾನ್ನ ಕೊಡಿಸಿ ಬಿಡುಗಡೆ ಮಾಡ್ತಾರೆ ಸಾಯಂಕಾಲ. ಇವ್ರ ಜೊತೆಗೆ ಒಂದು ಇರೋ ಹೋಗಿ ಬೇಗ ಕೆಲಸ ಸ್ಟಾಪ್ ಮಾಡಿ. ಆಮೇಲೆ ತಹಸೀಲ್ದಾರ್ ಅವರು ಆದೇಶ ಮಾಡಿ, ತೆರವು ಮಾಡಕ್ಕೆ ಈಗಲೇ ಆದೇಶ ಮಾಡಿ. ಅದಿದೆಯಲ್ಲ ನಿಮ್ ಕೈಲಿ, ನಿಮ್ಮ ಹತ್ರ ಬೋಡಿ ಮಾಡಕ್ಕೆ ಆದೇಶ ಮಾಡಕ್ಕೆ ನಿಮ್ಮ ಹತ್ರ ಇದಿಲ್ಲ, ಪವರ್ ಇಲ್ಲ. ತೆರವು ಮಾಡಕ್ಕೆ ಆದೇಶ ಇದೆಯಲ್ಲ, ಇಲ್ಲೇ ಹೊರಡಿಸಿ, ಆದೇಶ ಹೊರಡಿಸಿ, ಊಟ ಮಾಡ್ತೀವಿ ಅಷ್ಟರಲ್ಲಿ. ಆಮೇಲೆ ಡಿ ಸಿ ಅವ್ರು ಬರೇಳಿ, ಡಿ ಸಿ ಅವ್ರು ಬರೇಳಿ. ಡಿ ಸಿ ಅವ್ರು ಬರ್ತಾ ಇದ್ದಾರಾ ಬರ್ಲಿ. ಅಲ್ಲಿ ನೋಡಿ, ಒಂದ್ ನಿಮಿಷ ನೋಡ್ರಿ, ನೀವೆಲ್ಲರಿ NH ಅವರು ಅಲ್ಲಿ. ಹಲೋ राहुल समाज थोड़ा इधर आए, इधर साइड में आइए. आपका कितना खराब प्लान है. अगर तुम लोग 150 मीटर आगे ಅಂದ್ರೆ 150 ಮೀಟರ್ ಮುಂದೆ ಏನನ್ನ ಟೋಲ್ ಹಾಕೊಂಡಿದ್ರೆ ಸೋಮನಹಳ್ಳಿ ಹೋಗಕ್ಕೆ ಅವಕಾಶ ಸಿಕ್ಬಿಡುತ್ತೆ. ನಮ್ಮನ್ನ ಲೂಟಿ ಮಾಡಕ್ಕಾಗಲ್ಲ. हम लोग पैसा लूटने के लिए नहीं होता बोल के आप क्या किया, 150 मीटर पीछे डाल के सोमनहल्ली वाले को भी ब्लॉक कर दिया. इसमें क्या दिखाई दे रहा है? आप डेली लूटने के लिए तैयार है, गरीब लोग को लूटने के लिए आप लोग तैयार है. अगर आपको हम लोग के ऊपर थोड़ा इज्जत रहेगा तो अपना टोल उठा के आपका जो बाईपास आ रहा है ना, हमारा जो गांधीनगर कगलीपुरा बाईपास आ रहा है उसके बीच में डाल लीजिए. अच्छा, हम लोग सोल्यूशन आप लोग को दे रहा है. तो हम लोग बेंगलुरु जाएगा तो टोल बन के जाएगा. बेंगलुरु हम लोग डायरेक्ट जाएगा तो टोल बन के जाएगा. लोकल वाला इधर में पास हो जाएगा. आपको अच्छा एक ऑप्शन है, वो कर लीजिए. फिर मेरा दूसरा क्वेश्चन आपको, ये एग्जिस्टिंग रूट डेवलपमेंट करने के लिए जो NH ने आपसे कितना फंड मांगा था? 33 करोड़ रुपए फंड मांगा था आपसे. आपने भी खुद बोला था तो डबल रोड डिवाइडर डाल के, बीच में जो डिवाइडर डाल के डबल रोड करके देंगे, फिर आपका फुटपाथ करके देंगे, ड्रेनेज करके देंगे करके आपने भी भरोसा दिया. उसके बाद मैं सोशल मीडिया में, फेसबुक में मैं लाइव देके सबको भरोसा दिया इतना काम हो रहा करके. फिर आपने कितना रिलीज किया? 9 करोड़ रुपए रिलीज किया. वो 9 करोड़ रुपए में क्या हो रहा है? बस एक लेयर डांबरिंग हो रहा है, कुछ भी नहीं हो रहा. तो कुछ भी आप करने के लिए हमारा कनेक्ट रोड के लिए तैयार ही नहीं है. आप बस टोल लूटने के लिए, टोल से पैसा छीनने के लिए तैयार है. तो 2-3 ऑप्शन आपसे हैं. तो ಬೇರೆ ಏನೋ ಮಾತಾಡ್ತೀರಾ? ದಯಮಾಡಿ DSP ಸಾಹೇಬ್ರು ಒಂದು FIR ಮಾಡಬೇಕು. ತಾವು FIR ಮಾಡ್ಲಿಲ್ಲ ಅಂದ್ರೆ ಏನ್ ಸಂದೇಶ ಹೋಗುತ್ತೆ ಅಂದ್ರೆ, ಹೈವೇನ ಯಾರು ಬೇಕಾದ್ರೆ ಬ್ಲಾಕ್ ಮಾಡ್ಬೋದು ಅನ್ನೋ ಒಂದು ಕಂಪ್ಲೇಂಟ್ ಕೊಡ್ತೀವಿ. FIR ಖಂಡಿತ ಆಗ್ಲೇಬೇಕು. ಅಕ್ರಮವಾಗಿ ಆಗಿದೆ ಅಂತ ಅವರೇ ಒಪ್ಕೊಂಡಿದ್ದಾರೆ. FIR ಆಗ್ಬೇಕು. FIR ಆಗ್ಲಿಲ್ಲ ಅಂದ್ರೆ ಯಾರು ಬೇಕಾದ್ರೂ ರೋಡ್ ನ ಬ್ಲಾಕ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು ಕನ್ಸ್ಟ್ರಕ್ಷನ್ ಅಂತ ತಾವೇ ಅನುಮತಿ ಕೊಟ್ಟಂಗೆ ಆಗುತ್ತೆ. ಆದೇಶ ಏನ್ ಬೇಕಾಗಿಲ್ವಲ್ಲ, ಆದೇಶ ಏನ್ ಬೇಕಾಗಿಲ್ವಲ್ಲ. ಅವರು ಹಾಕೊಳ್ಳಿ, ಗೇಟಲ್ಲಿ ಹಾಕೊಳ್ಳಿ, ನಾವು ಇಂಟರ್ನಲ್ ರೋಡಲ್ಲಿ ನಾವು ಓಡಾಡ್ತೇವೆ. ಇಲ್ಲ ಬೈಪಾಸ್ ಅಲ್ಲಿ ಹಾಕೊಳ್ಳಿ. ಉಮೇಶ್ ನಿಂತ್ಕೊಂಡು ಬರೀರಿ. ಇಲ್ಲೇ ಅವರೇ ಬರ್ತಾರ ಕೇಳ. ಉಮೇಶ್ ಅವ್ರ ಕರೆ ಕಂಪ್ಲೇಂಟ್ ಕೊಡ್ರಿ. ಇಲ್ಲೆಲ್ಲ ಇರೋರೆಲ್ಲ ಸೈನ್ ಹಾಕ್ತಾನ. ಕಂಪ್ಲೇಂಟ್ ಬರಬೇಕು, ಜನ ಎಲ್ಲ ಅವ್ನು ಕರಿಬೇಕು. ರೆವಿನ್ಯೂ ಮಿನಿಸ್ಟರ್ ಬರಬೇಕು. ನಾವು ಹೊಡೆದಾಕ್ತೀವಿ. ನೀವು FIR ಮಾಡಿ ನಾವು ಹೊಡೆದಾಕ್ತೀವಿ. ಈಗೆಲ್ಲರೂ ಇತರ ಒತ್ತಾಯದ ಮೇರೆಗೆ ನಮ್ಮ ಹಿರಿಯ ಹೋರಾಟಗಾರರಾದಂತಹ ಸಿ ಪುಟ್ಟಸ್ವಾಮಿರವರ ನೇತೃತ್ವದಲ್ಲಿ ಮತ್ತೆ ನದೀಮ ಎಲ್ಲರ ಅನುಮತಿಯನ್ನ ಪಡೆದು ಈಗ ನಮಗೆ ಹೋರಾಟ ಪಾದಯಾತ್ರೆ ಮಾಡೋದೇ ಮುಖ್ಯ ಅಲ್ಲ, ನಮಗೆ ಸಮಸ್ಯೆ ಬಗೆಹರಿಬೇಕು. ಏನ್ರಪ್ಪ, ಸಮಸ್ಯೆ ಬಗೆಹರಿಬೇಕೆ ಹೊರತು ನಮ್ಮ ಪ್ರತಿಷ್ಠೆಗೆ ನಾವೆಲ್ಲೋ ಆ ರೋಡ್ ಅಡ್ಡಗಟ್ಟಿ ಜನರಿಗೆ ತೊಂದರೆ ಕೊಡೋದು ಉದ್ದೇಶ ನಮ್ದು ಅಲ್ವೇ ಅಲ್ಲ. ಆ ಕಾರಣದಿಂದ ಅದನ್ನೆಲ್ಲವನ್ನು ಕೂಡ AC ಸಾಹೇಬರಿಗೆ, ನಮ್ಮ DSP ಸಾಹೇಬರಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದೀವಿ. ಅವ್ರಿಗೂ ಕೂಡ ಇದುವರೆಗೂ ನಿಮ್ಮ ಎಲ್ಲ ಚಲನವಲನಗಳನ್ನ ನೋಡಿ ಅವ್ರಿಗೂ ಕೂಡ ನೋವಾಗಿದೆ. ಈಗಾಗಲೇ DC ಸಾಹೇಬರು ಕೋರ್ಟ್ ಅಲ್ಲಿ ಇದ್ದಾರೆ ಅಂತೇಳಿ ಕೋರ್ಟಿಂದ ಈಗ ಲಂಚ್ ಟೈಮ್ ಹೊರಗಡೆ ಬಂದು
ಫೋನಲ್ಲಿ ಮಾತಾಡಿದ್ರು. ಮತ್ತೆ 6 ಗಂಟೆವರೆಗೂ ಅವ್ರ ಕೋರ್ಟು 7 ಆಗುತ್ತೋ 8 ಆಗುತ್ತೋ ಗೊತ್ತಿಲ್ಲ ಮುಗಿಯೋದು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಈಗ ನಮ್ಮೆಲ್ಲರ ಬೇಡಿಕೆಗಳು ಈಡೇರಬೇಕು. ಮೊದಲನೇ ಅಜೆಂಡಾ ನಮ್ಮ ಬೇಡಿಕೆ ಈಡೇರಬೇಕು. ಮತ್ತೆ ಈ ರೀತಿಯಾದಂಥ ಹೋರಾಟಕ್ಕೆ ಮತ್ತೆ ನಿಮ್ಮ ಜಿಲ್ಲಾಡಳಿತ ಅವಕಾಶ ಮಾಡಿಕೊಡ್ಬಾರ್ದು, ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ನಮ್ಮ ವಾದ. ಆ ಕಾರಣಕ್ಕೋಸ್ಕರನೇ ವಾರ ಇಲ್ಲ 15 ದಿವಸ ಇಲ್ಲ, ನಾಳೆನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಮ್ಮ ಎಲ್ಲ ಹೋರಾಟಗಾರರ ಮುಖಂಡರನ್ನ ಎಲ್ಲ ಇಲಾಖೆ ನಾವೇನ್ ಡಿಮ್ಯಾಂಡ್ಸ್ ಕೊಟ್ಟಿದೀವಲ್ಲ, ಈಗ ಲೆಟರ್ಲಿ ಇಷ್ಟು ಬಗೆಹರಿಬೇಕು ಅಂತೇಳಿ ಅಷ್ಟು ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಾಳೆನೆ ನಿಗದಿ ಮಾಡಿ ನಿಮ್ಮೆಲ್ಲರ ಬೇಡಿಕೆ ಈಡೇರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈಗಲೇ ರೈಟಿಂಗ್ ಅಲ್ಲಿ, ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗೋದಿಲ್ಲ, ಏನಪ್ಪ ನಾವು ಒಪ್ಪೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಹಲವಾರು ಬಾರಿ ಈ ರೀತಿ ಬಾಯಿ ಮಾತಲ್ಲಿ ಹೇಳಿ ಮಾತು ತಪ್ಪಿದಂತ ಪ್ರಸಂಗಗಳನ್ನು ನಾವು ನೋಡಿದ್ದೇವೆ. ಅದಕ್ಕೆ AC ಸಾಹೇಬರು ಈಗ ರೈಟಿಂಗ್ ನಲ್ಲೇ ನಾಳೆ ಸಭೆ ಎಲ್ಲಿ ಪ್ಲೇಸು ಎಷ್ಟೊತ್ತಿಗೆ ಅಂತಕ್ಕಂಥದ್ದನ್ನ ನಾವು ಈಗ ರೈಟಿಂಗ್ ಅಲ್ಲಿ ಕೊಡ್ತಾರೆ. ಅದನ್ನ ರೈಟಿಂಗ್ ಅಲ್ಲಿ ಕೊಡೋವರೆಗೂ ನಾವು ಕೂಡ ಎದ್ದೋಗೋದಿಲ್ಲ ಸಾಹೇಬ್ರೆ. ರೈಟಿಂಗ್ ಅಲ್ಲಿ ಕೊಟ್ರೆ ಮಾತ್ರ ಕನ್ವಿನ್ಸ್ ಆಗ್ತೀವಿ. ನಾಳೆ ಸಭೆ ಆಗ್ಲೇಬೇಕು. ನಮ್ಮ ರೈತರ ಸಮಸ್ಯೆ, ಈ ಭಾಗದ ರೈತರ ಸಮಸ್ಯೆ ಬಗೆಹರಿಲೇಬೇಕು. ಮತ್ತೆ DSP ಸಾಹೇಬರು, ನಮ್ಮ ಲಾಯರ್ ಸಾಹೇಬರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ನಾವೆಲ್ಲರೂ ಕೂಡ. ಈಗೇನು ಟೋಲ್ ಅನ್ನು ಅಕ್ರಮವಾಗಿ ಮಾಡಿದ್ದಾರೆ ಆ ಕಾಂಟ್ರಾಕ್ಟರ್ ವಿರುದ್ಧ ಒಂದು FIR ಮಾಡಬೇಕು ಅಂತೇಳಿ ಅದಕ್ಕೆ ನಾಳೆ ಸಭೆನಲ್ಲೇ ನಿಮ್ಗೆ ಕಂಪ್ಲೇಂಟ್ ಅನ್ನ ನಮ್ಮ ವಕೀಲರು ನಾವೆಲ್ಲರೂ ಕೂಡ ಕೊಡ್ತೀವಿ. ಅದು ಕೂಡ ಆಗ್ಬೇಕು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಡಿಮ್ಯಾಂಡ್ಸ್ ಇದೆ. ಈಗ ನಮ್ಮ ರೈತರು ಅವ್ರ ರೈಟಿಂಗ್ ಅಲ್ಲಿ ಕೊಡೋವರೆಗೂ ಸಾವಧಾನದಿಂದ ಇಲ್ಲೇ ಇರಬೇಕು. ಆಮೇಲೆ ನೋಡಿ, ನಾವೆಲ್ಲ ಹೋರಾಟ ಮುಗೀತು ಹೊಂಟೋಗ್ಬಿಡ್ತೀವಿ ಅಂತಲ್ಲ. ಮತ್ತೆ ನದೀಮ್ ಅವರು ಮತ್ತೆ ಪುಡ್ಸಮ್ಮಣ್ಣವ್ರ ನೇತೃತ್ವದಲ್ಲಿ ನಾವೊಂದು ಸಪರೇಟ್ ಒಂದು ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ನಮ್ಮ ರೈತ ಮುಖಂಡರು ನಮ್ಮ ಮಂಜುಳಾ ಅವರು ಬಂದಿದ್ದಾರೆ. ದಯವಿಟ್ಟು ನಾವೆಲ್ಲರೂ ಕೂತು ಒಂದು ಚರ್ಚೆ ಮಾಡೋಣ. ಶಾಮಿಯಾನ ಹತ್ರ ಕೂತು ಒಂದು ಚರ್ಚೆ ಮಾಡಿ ನಾಳೆ ಮೀಟಿಂಗ್ಗೆ ನಾವು ಯಾರ್ಯಾರು ಭಾಗವಹಿಸ್ಬೇಕು, ಯಾವ ರೀತಿ ಭಾಗವಹಿಸ್ಬೇಕು ನಾಳೆ ದಯವಿಟ್ಟು ಹೇಳ್ತೀನಿ ಕೇಳಿ. ಈ ರೀತಿ ಮಧ್ಯ ಯಾರು ಕೂಡ DC ಅವ್ರ ನೇತೃತ್ವದಲ್ಲಿ ಮಾಡಿದಂತ ಸಭೆಯಲ್ಲಿ ಮಾತಾಡಬಾರ್ದು. ನಾವು ಕೂಡ ಅಧಿಕಾರಿಗಳಿಗೆ ನಾವು ಗೌರವ ಕೊಡಬೇಕು. ಯಾಕೆಂದ್ರೆ ಅವರು ಜಿಲ್ಲಾಧಿಕಾರಿಗಳು ನಮ್ಮ ಅಧಿಕಾರಿ ಅವರು, ಅವ್ರಿಗೆ ನಾವೇ ಗೌರವ ಕೊಡ್ಲಿಲ್ಲ ಅಂದ್ರೆ ಬೇರೆ ಯಾರು ಕೊಡ್ತಾರೆ? ಎಲ್ಲೋ ನಿಂತಿ ಮಧ್ಯ ಮಾತಾಡೋದು ಬೇರೆ, ಸಭೆಯಲ್ಲಿ ನಡವಳಿಗಳನ್ನ ಇಟ್ಕೊಂಡು ಮಾತಾಡೋದು ಬೇರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ತಯಾರಾದಂತ ಆ ರೀತಿ ಮಾತಾಡುವಂತ ಲೀಡರ್ಗಳನ್ನ ನದೀಮ್ ಅವರು ನಿಮ್ಮ ಸ್ನೇಹಿತರುಗಳು ನೀವೆಲ್ಲ ಕೂತ್ಕೊಂಡು ಬರಬೇಕು. ನಮಗೆ ಸಮಸ್ಯೆ ಬಗೆಹರಿಬೇಕಷ್ಟೇ. ನಾವು ಹೇಗೆ ಮಾಡ್ತೀವೋ ಏನ್ ಮಾಡ್ತೀವೋ, ಅಧಿಕಾರಿಗಳು ಏನ್ ಮಾಡ್ತಿರೋ, ಇಷ್ಟು 50 ವರ್ಷದಿಂದ ಹರಿದೇ ಇರ್ತಕ್ಕಂಥ ಸಮಸ್ಯೆ ನಾಳೆ ಬಗೆಹರಿಲೇಬೇಕು ಅಂತಕ್ಕಂಥದ್ದು ನಮ್ಮ ವಾದವನ್ನು ಇಟ್ಕೊಂಡು ನಾವು ಕೂತ್ಕೊಳ್ಳೋಣ. ದಯವಿಟ್ಟು ಶಾಂತಿಯುತದಿಂದ ನೀವೆಲ್ಲ ಬೆಳಗ್ಗೆಯಿಂದ ಇದುವರೆಗೂ ಕೂಡ ಬಿಸಿಲಲ್ಲಿ ಒಣಗಿಕೊಂಡು ಊಟ ಇಲ್ಲದೆ, ತಿಂಡಿ ಇಲ್ಲದೆ, ನೀರಿಲ್ಲದೆ ಇದೀರಿ. ನಮ್ಮೆಲ್ಲ ಹೋರಾಟಗಾರ ಪರವಾಗಿ ನಿಮ್ಗೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತೆ ನಮ್ಮ ನದೀಮ್ ಅವರ ಪರವಾಗಿ ಎಲ್ಲ ಸಂಘಟನೆ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಈಗ ರೈಟಿಂಗ್ ಅಲ್ಲಿ ಕೊಡೋವರೆಗೂ ಈಗ AC ಅವರೇ ಒಂದೆರಡು ಮಾತಾಡ್ತಾರೆ, ಅದನ್ನ ಯಾವ ರೈಟಿಂಗ್ ಅಲ್ಲಿ ನಾವು ಇತ್ಯರ್ಥಗೊಳಿಸ್ತೀವಿ. ಸರ್ಕಾರದಲ್ಲಿ ಹಂತದಲ್ಲಿ ಏನಾಗಿದೆ, ಸರ್ಕಾರ ಕೂಡ ನಾವು ಲೆಟರ್ ಕೂಡ ಮಾಡ್ತೀನಿ, ಸಾಹೇಬರು ಕೂಡ ಹೇಳಿದ್ದಾರೆ. ಅದಕ್ಕೆ ತಾವೆಲ್ಲ ಶಾಂತಿಯಿಂದ ಮಾಡಿದ್ದೀರಿ. ಇದು ಏನು ಲೈಕ್ ಅವರು ಆಮೇಲೆ ಎಲ್ಲ ಮುಖಂಡರು ಕೂಡ ತಾವೆಲ್ಲ ಇದಕ್ಕೆಲ್ಲ ಯಾವುದೇ ಶಾಂತಿ ಭಂಗವಾಗದೇನೆ ಶಾಂತಿಯೋಗ ಮಾಡಿದಿರಿ. ಬಹಳ ಒಳ್ಳೇದಿದು ನಡತೆ ತಮ್ಮೆಲ್ಲರದು ಮಾತನ್ನು ಹೇಳ್ತೀನಿ. ಆಮೇಲೆ ತಾವು ಕೂಡ ಈಗ ಏನ್ ಬೇಡಿಕೆಗಳು ಇದೆ ಅದು ಮೆಮೊರಿಯಂ ಕೊಡಿ, ಅದನ್ನೇ ನಾನು ಕೂಡ ಟೈಮ್ ಕೂಡ ಮೆನ್ಷನ್ ಮಾಡಿ ಕೊಡ್ತೀನಿ. ಅದನ್ನ ತೊಂದರೆ ಇಲ್ಲ. ಎಸ್ DC ಸರ್ ಮಾಡ್ತೀವಿ. ಅಲ್ಲೇನಂದ್ರೆ ಸವಿವರವಾಗಿ ಚರ್ಚೆ ಮಾಡೋಣ, ತೊಂದರೆ ಏನಿಲ್ಲ. ಸಾಹೇಬರು ಅದನ್ನೇ ಹೇಳಿದ್ದಾರೆ, ನೀವು ಎಷ್ಟು ಜನ 10-20 ಜನ ಮುಖಂಡರು ಇರ್ತೀರಲ್ಲ ಅಲ್ಲಿ ಕರೆಸಿ ಡಿಸ್ಕಷನ್ ಮಾಡೋಣ. ಪ್ರೊಸೀಡಿಂಗ್ಸ್ ಎಲ್ಲ ಆಗುತ್ತೆ ಕರೆಕ್ಟ್ ಆಗಿ, ಎಲ್ಲ ಮಾಡುವ ತೊಂದರೆ ಇಲ್ಲ. ಎಲ್ಲರೂ ತಯಾರಾಗಿದ್ದೀರಪ್ಪ? ನಾಳೆ ಒಂದೇ ದಿನ ನಿಮ್ಗೆ ಅವಕಾಶ. ನಾಳೆ ನಮ್ಗೆ ಸಮಾಧಾನ ಆಗ್ಲಿಲ್ಲ ಅಂದ್ರೆ, ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಮತ್ತೆ ನಾಡದಿಂದ ಇದೇ ಹೋರಾಟ ನಿರಂತರ. ಈ ಒಂದು ಸಮಸ್ಯೆ ಬಹಳ ವರ್ಷಗಳಿಂದ ಇರೋದ್ರಿಂದ ನಾಳೆಯ ಮೀಟಿಂಗ್ ನಲ್ಲಿ ನಮಗೆ ಸಮಾಧಾನಕರ ಬೆಳವಣಿಗೆಗಳು ಆಗಿಲ್ಲ ಅಂತಂದ್ರೆ ಈ ಹೋರಾಟ ನಿರಂತರವಾಗಿರುತ್ತೆ ಅನ್ನೋದನ್ನ ಈ ಮೂಲಕ ನಿಮಗೆ ಮೊದಲು ತಿಳಿಸ್ತಾ ಇದ್ದೀವಿ. ಇಲ್ಲಿ ಸಮಾಧಾನ ಮಾಡಿ ಕಣ್ಣೋಡಿಸುವಂತ ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ನಾವು ತಹಶೀಲ್ದಾರ್ ಕಚೇರಿ, DC ಕಚೇರಿಯಲ್ಲಿ ಒಳಗಡೆ ಕೂತ್ಕೊಂಡ್ಬಿಡೋಣ. ಅದೇ ಪ್ರತಿಭಟನೆ ಅಲ್ಲ, ಯಾವ ಹೆಸರಿಲ್ಲ. ಕತ್ಲಾದ್ರೂ ನಾವು DC ಹೋಗ್ಬಾರ್ದು, ನಾವು ಹೋಗ್ಬಾರ್ದು, ಅವ್ರು ಈಚೆ ಬರೋಕ್ಕೂ ಜಾಗ ಇರ್ಬಾರ್ದು, ಕೂತ್ಕೊಂಡ್ಬಿಡೋಣ. ಮತ್ತೆ ಈ ಹೋರಾಟ ಇವತ್ತು ಅವರು ನರೇಗಾದಲ್ಲಿ ಕನಕಪುರ ತಾಲೂಕು
ಹೈಯೆಸ್ಟ್ ಯುಟಿಲೈಸ್ ಮಾಡ್ಕೊಂಡಿರೋದ್ರಲ್ಲಿ ರಾಜ್ಯಕ್ಕೆ ನಿಮಗೆ ಮೊದಲನೇ ತಾಲೂಕು. ಅದೇ ರೀತಿ ಭ್ರಷ್ಟಾಚಾರ ಮಾಡಿದ ನಂತರ ದಯವಿಟ್ಟು ನೋಡಿ ಆ ಗುಡಿಸಲುಗಳು ನೋಡಿ ಸ್ವಾಮಿ, ಅದನ್ನು ಎಲ್ಲಿ ಮುಕ್ತ ಮಾಡಿದಿರಿ, ಎಲ್ಲಿ ಮುಕ್ತ ಮಾಡಿದಿರಿ? ಒಂದಿನ ನೀವು ಮತ್ತೆ ತಹಶೀಲ್ದಾರ್ ಅವರು DC ಅವರು ಅಲ್ಲಿ ವಾಸ್ತವ್ಯ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಮೊನ್ನೆ ಕೂಡ ಏನಾಗಿತ್ತು ಅಂದ್ರೆ 5 days ಬ್ಯಾಕ್ ಸ್ಲಮ್ ಬೋರ್ಡ್ ಕಮಿಷನರ್ನ ಕರೆಸಿ ಒಂದು ಹಕ್ಕುಪತ್ರ ರಿಲೇಟೆಡ್ ಇಶ್ಯೂನೇ ಇತ್ತು. ಕಮಿಷನರ್ನ ಕರೆಸಿ ಕೂಡ ಅದು ಸಾಲ್ವ್ ಮಾಡಿದ್ದಾರೆ ಸಾಹೇಬರು. ಸೊ ಇದಲ್ಲ ಇದಕ್ಕಲ್ಲ ಕೇಳ್ತಾ ಇದ್ದೀನಿ ನಾನು, ಬೆಂಗಳೂರು ಸೌತ್ ಅದೇ ಇದನ್ನು ಕೂಡ ನಾಳೆ ಚರ್ಚೆ ಮಾಡೋಣ. ಇದನ್ನು ಅಲ್ಲಲ್ಲ ಇದನ್ನು ಕೂಡ ಡಿಸ್ಕಷನ್ ಇಟ್ಕೊಳ್ಳೋಣ. ಇದನ್ನು ಅಧಿಕಾರಿಗಳು ನಾಳೆ ಸಭೆ ಬರ್ತಾರೆ, ಸಭೆವರೆಗೂ ಚರ್ಚೆ ದಯವಿಟ್ಟು ಸ್ಥಳದಲ್ಲೇ ಆದೇಶ ಮಾಡಬೇಕು. ಆದೇಶ ಮಾಡಿ ಸರ್, ಮುಂದೆ ಕಂಪ್ಲೇಂಟ್ ಇಲ್ಲ ಅಂತ ಹೇಳಿದ್ರೆ ತಾನೇ ಆಗ್ಲೇ ಈಗ ಆದೇಶ ಅಪರಿಚಿತರ ವಿರುದ್ಧ ಮಾಡ್ಕೊಳ್ಳಿ ಸರ್. ನಾವು ಚೂರು ದಯವಿಟ್ಟು ಜಾಗ ಬಿಡ್ರಣ, ಒಂಚೂರು ಸ್ಪ್ರೆಡ್ ಆಗಿ ಅಗಲ ಆಗ್ರ ನಾವು ಮೊಬೈಲ್ ಸುರೇಶ್ ಸರ್ ಈಗ ನೋಡ್ತೀವಿ, ಫೈನಲ್ ಹಾಕ್ಬಿಡ್ತೀರಿ. ಹೇಳಿ ಎಲ್ಲ ರೈತ ಈಗ ಬೆಳಿಗ್ಗೆಯಿಂದ ತಾವೇನು ವಿವಿಧ ಬೇಡಿಕೆಗಳನ್ನು ಮುಂದಿಟ್ಕೊಂಡು ರೈತಾಪಿ ವರ್ಗದವರಿಗೆ ಆಗುವಂಥ ಅನಾನುಕೂಲಗಳ ಬಗ್ಗೆ ತಾವು ಸರಿಪಡಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಇಲಾಖೆಯವರಿಗೆ ತಾವು ಮನವಿಯನ್ನು ಮಾಡಿದ್ದೀರಿ. ಹಾಗೂ ಎಲ್ಲ ರೈತರು ತಮ್ಮ ಬೇಡಿಕೆ ಇಟ್ಟಿದ್ದೀರಿ. ಬೇರೆ ಬೇರೆ ಇಲಾಖೆ ಅಂದರೆ ಕಂದಾಯ, ಅರಣ್ಯ ಹಾಗೂ NHI ಎಲ್ಲ ಇಲಾಖೆಯವರು ಕೂಡ ಇಲ್ಲಿ ನಾವು ಅವ್ರನ್ನ ಬರೆದುಕೊಂಡಿದ್ದೇವೆ. ಅವರು ಈಗಾಗಲೇ ಒಂದು ನಿಮ್ಮ ಮುಖಂಡರ ಮುಖಾಂತರ ಒಂದು ಸಲಹೆಯನ್ನು ಇಟ್ಟಿದ್ದಾರೆ. ಅದನ್ನು ಮುಖಂಡರು ಅದ್ರ ಬಗ್ಗೆ ಮಾತನಾಡ್ತಾರೆ. ತಾವು ಈಗ ಒಂದು ಫಿರ್ಯಾದನ್ನು ನೀಡಿದ್ದೀರಿ, ದೂರನ್ನು ನೀಡಿದ್ದೀರಿ. ದೂರನ್ನು ನಾವು ಅಗಲಿಪುರ ಪೊಲೀಸ್ ಠಾಣೆಗೆ ಇಲ್ಲೇ ಇಸ್ಕೊಟ್ಟಿದ್ದಾರೆ. ಅವ್ರಿಗೆ ಒಪ್ಪಿಸಿ ಕಾನೂನು ರೀತಿ ಅದನ್ನು ಏನು ಬರ್ತದೆ ಪರಿಶೀಲನೆ ಫಸ್ಟ್ ಒಳಪಡಿಸಿ ಮುಂದಿನ ಕ್ರಮ ನಾವು ತಗೊಳ್ತೀವಿ. ಇಲ್ಲೇ ಗೊತ್ತಾಯ್ತಲ್ಲ ಸರ್, ಅವರೇ ಒಪ್ಪಿಕೊಂಡಿದ್ದಾರೆ. ಅಕ್ರಮ ಅಂತ ಅವರೇ ಒಪ್ಪಿಕೊಂಡಿದ್ದಾರೆ. ಈಗ ನದೀಮ್ ಅದು ನಮ್ಮೆಲ್ಲರ ಆಗ್ರಹ ಮಾಡಿ ಆ FIR ಮೇಲೆ ನಾವು ಪಂಚಾಯತಿನ ಅದನ್ನ ನೆಲಸಮ ಮಾಡ್ತೀವಿ. ಈಗ ತಾವ್ ಹೇಳಿದ್ರಿ ಕಂಪ್ಲೇಂಟ್ ಯಾರನ್ನ ಕಳಿಸಿ, ನೀವು ಅಶ್ಯೂರೆನ್ಸ್ ಕೊಡಿ. ಈಗ ಸಂಬಂಧಪಟ್ಟಂತೆ ನಾನು ಹೀಗೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡ್ತೀನಿ. ಅದು ಸಂಬಂಧಪಟ್ಟ ದಾಖಲಾತಿಗಳು ನಮಗೆ ಬರಬೇಕು. ಅದು ಇವಾಗ ನೀವೇನು ಅಕ್ರಮ ಅಂತ ಹೇಳಿದಿರಿ, ಅಕ್ರಮ ಮತ್ತು ಪ್ರೆಸಿಡೆಂಟ್ ಇದೆ. ಅನೇಕ ಸಮಸ್ಯೆಗಳ ಮಧ್ಯೆ ಟೋಲ್ ಇರುವಂತದ್ದು ಒಂದು ದೊಡ್ಡ ಸಮಸ್ಯೆ ನಮ್ಮ ರೈತರಿಗೆ. ಆ ಸಮಸ್ಯೆ ಬಗ್ಗೆ ನೀವು ಇದು ಕೊಟ್ಟಿದ್ದೀರಿ. ಇದನ್ನು ನಿರ್ಣಯ ಮಾಡುವಂಥದ್ದು ನಾಳೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಪವಿಭಾಗ ಅಧಿಕಾರಿಗಳು ಅವರೆಲ್ಲ ನೇತೃತ್ವದಲ್ಲಿ ನಾವೆಲ್ಲ ಸಭೆ ಸೇರ್ತಾ ಇದ್ದೇವೆ. ತಾವು ಕೊಟ್ಟ ಮನವಿ ಏನಿದೆ, ಈ ಮನವಿಯನ್ನು ದೂರನ್ನು ನಾವು ಭಾಳ ಸೀರಿಯಸ್ ಆಗಿ ಪರಿಗಣಿಸ್ತೇವೆ. ಅದನ್ನು ಠಾಣೆಗೆ ತಗೊಂಡೋಗಿ ಅದ್ರ ಬಗ್ಗೆ ಏನು ನಮಗಿದೆ, ನಾವು ರೈತರ ಮಕ್ಕಳೇ, ಯಾವುದು ಕೂಡ ಘರ್ಷಣೆಗೆ ಹೋಗಬಾರ್ದು. ಆಮೇಲೆ ನಿಮ್ಮ ಜೊತೆ ಬಂದಂತೆಲ್ಲ ರೈತ ಆಗಲ್ಲ ಅಲ್ಲಿ ಮಾಡಿ ನಿಮ್ಮ ರೈತ ಮುಖ ಮಾಡಿ ಆಯ್ತಾ. ಇಲ್ಲೇ ಇರೋ ಕಾರಣಗಳಿಗೆ ನಾವು ಘರ್ಷಣೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ.
ಎಲ್ಲ ನಾವು ರೈತರ ಮಕ್ಕಳೇ, ನಮ್ಗೆ ಅರ್ಥ ಆಗ್ತದೆ. ಅರ್ಥ ಆಯ್ತಾ? ಈಗ ನಾಳೆ ಸಾಹೇಬ್ರೆ ಅದಕ್ಕೇನು ನೀವು ಕೊಟ್ಟಿದ್ದೀರಿ, ಅದಕ್ಕೊಂದು ಇದನ್ನ ತಗೊಂಡು ನೀವು ಕ್ಲೈಮೇಟ್ ತಗೊಂಡು ಕಂಟಿನ್ಯೂ ಮಾಡಿ. ಈಗ ನಾಳೆ ಇಲ್ಲ ಮಾಡೋದು ಬೇಡ ಯಾವ್ದೇ ಕಾರಣ ನಾವು ಒಂದು ಕಾರ್ಯಕ್ರಮ ಹೋರಾಟ ಮಾಡ್ತಾ ಇದೀವಿ, ನ್ಯಾಯಯುತವಾದ ಹೋರಾಟಕ್ಕೆ. ಮೈಕ್ಗೆ ಅನುಮತಿ ಕೊಡಿ ಸರ್ ಅಂದ್ರೆ ನಿಮ್ಗೆ ಅನುಮತಿ ಕೊಡಕ್ಕಾಗಲ್ಲ. ಅಕ್ರಮವಾಗಿ ಟೋಲ್ ನಿರ್ಮಾಣ ಮಾಡಕ್ಕೆ ಅನುಮತಿ ಕೊಡ್ತೀರಿ. ಅಕ್ರಮ ಆಯ್ತು ಅಂತ ಗೊತ್ತಾದ್ಮೇಲೂ FIR ಮಾಡಕ್ ತಯಾರಾಗಿದ್ದೀವಿ. ಅಕ್ರಮ ಅಂತ ಗೊತ್ತಾದ್ಮೇಲೂ FIR ಮಾಡಕ್ ತಯಾರಾಗಿಲ್ಲ. ಇಷ್ಟು ಹೊತ್ತು ತಾಳ್ಮೆಯಿಂದ ಸಹಕರಿಸಿದಂತ ನಮ್ಮ ಎಲ್ಲ ರೈತ ಬಾಂಧವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಅವರು ಹೇಳಿದಂತ ರೈಟಿಂಗ್ ಅಲ್ಲಿ ನಮ್ಮ ಸಮಸ್ಯೆಗಳಿಗೆ ಅದು ರೆಡಿ ಈಗ ಇವತ್ತು ಸಂಜೆ ಕೊಡ್ತೀನಿ. ಏನೇನೆಲ್ಲ ಪರಿಹಾರ ಕೊಡ್ಬೋದು ಅನ್ನೋದ್ರ ಬಗ್ಗೆ ಆಗುತ್ತೆ. ಈಗ ಮೀಟಿಂಗ್ ಅಲ್ಲಿ ಅವರು ಕೊಟ್ಟಿದ್ದಾರೆ, ತಗೊಂಡಿದೀವಿ. ನಾಳೆ ಸಭೆ ಕರೀಲಿಕ್ಕೆ ಎಲ್ಲವೂ ಕೂಡ ತಹಸೀಲ್ದಾರರು ಮತ್ತು AC ಅವರೆಲ್ಲ ಇಲ್ಲೇ ನಿಮ್ ಕಗ್ಲಿಪುರದಲ್ಲೇ ಸಭೆ ಕರೆಯುವಂತ ಸ್ವೀಕರಿಸಿದೀವಿ. ರೈತರ ಸಮಸ್ಯೆಗಳನ್ನ ಬಗ್ಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ 25/6/2024 11 ಗಂಟೆಗೆ ಕಗ್ಲಿಪುರ ನಿಮ್ಮ ಇಲ್ಲಿ ನಿಗದಿಪಡಿಸಲಾಗಿದೆ ಸಭೆ. ಇವತ್ತಿನ ರೀತಿ ನಾವೆಲ್ಲರೂ ಕೂಡ ಗಲಾಟೆ ಮಾಡ್ಕೊಳ್ಳೋ ಸಭೆ ಆಗಬಾರ್ದು. ಅದು ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸಹಕರಿಸ್ತೀರಿ ಅಂತ ಹೇಳ್ತಾ, ಇವತ್ತು ಹೋರಾಟಕ್ಕೆ ಸಹಕರಿಸಿದಂಥ ಸುತ್ತಮುತ್ತಲ ಎಲ್ಲ ಹಳ್ಳಿಗಳ ಮುಖಂಡರುಗಳಿಗೆ, ರೈತ ಸಂಘದ ಮುಖಂಡರುಗಳಿಗೆ, ಕನ್ನಡಪರ ಸಂಘಟನೆ ಮುಖಂಡರುಗಳಿಗೆ, ಒಂದಷ್ಟು ಜನಪ್ರತಿನಿಧಿಗಳು ಕೂಡ ಬಂದಿದ್ದೀರಿ. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಿಂದ ಬಂದಿರತಕ್ಕಂಥ ನಮ್ಮ ಮಂಜುಳಾ ಅವರಿಗೆ ಮತ್ತು ಅವ್ರ ಸಂಗಡಿಗರಿಗೆ, ಮತ್ತು ನಮ್ಮ ಸೀಪುರ ಸ್ವಾಮಿ ಅವರು ಈ ಭಾಗದ ಏನೇ ಸಮಸ್ಯೆ ಇರಲಿ, ಸಂಘಟನೆ ಕಟ್ಟೋದಿರಲಿ, ಹೋರಾಟ ಇರಲಿ, ಎಲ್ಲದಕ್ಕೂ ಕೂಡ ಅವರ ಸಲಹೆ, ಸಹಕಾರ, ನೇತೃತ್ವ ನಮಗೆಲ್ಲರಿಗೂ ಕೂಡ ಅತ್ಯವಶ್ಯಕ. ಮತ್ತು ಮಾಧ್ಯಮದ ಸ್ನೇಹಿತರಿಗೆ ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಕೂಡ ನೀವು ಕೂಡ ಸಾವಧಾನದಿಂದ ನಮ್ಮ ಸಮಸ್ಯೆಗಳನ್ನು ಕೇಳಿದಿರಿ. ನಾಳೆನೂ ಕೂಡ ಇದೇ ರೀತಿ ನಮ್ಮ ಸಮಸ್ಯೆ ಬಗೆಹರಿಬೇಕು. ಇಲ್ಲಿ ಯಾರ ಪ್ರತಿಷ್ಠೆನೂ ಇಲ್ಲ, ಯಾರ ಏನು ಮುಲಾಜಿಗೆ ನಾವು ಒತ್ತು ಕೊಡೋದು ಇಲ್ಲ. ನಮಗೆ ಸಮಸ್ಯೆ ಬಗೆಹರಿಬೇಕು, ಮಾತು ಕೊಟ್ಟಿದ್ದೀರಿ, ಸಮಸ್ಯೆ ಬಗೆಹರಿಬೇಕು. ಆ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳನ್ನ ನಮ್ಮ AC ಅವರಾದಂಥ ರಜನಿಕಾಂತ್ ಅವರು ಮತ್ತು ಅವರ ಇಲ್ಲಿನ ತಹಸೀಲ್ದಾರರು ಮತ್ತು ಎಲ್ಲರೂ ಕೂಡ ಸಹಕರಿಸಿದಿರಿ. ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಹೋರಾಟಗಾರರ ಪರವಾಗಿ, ಈ ಭಾಗದ ನದೀಮರವರು ಆ ಸಂಗಡಿಗರ ಪರವಾಗಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತೆ ಎಲ್ಲರೂ ಕೂಡ ಯಾವುದೇ ಥರದ ಬೇರೆ ಬೇರೆ ಚರ್ಚೆಗಳು ಬೇಡ. ಈ ಹೋರಾಟ ಯಶಸ್ವಿ ಆಗಿದೆ. ನದೀಮ್ ಅವರೇ, ಯಶಸ್ವಿ ಆಗಲಿಲ್ಲ ಅಂತ ಅನ್ಕೊಳ್ಳೇಬಾರ್ದು. ನೀವು ಯಶಸ್ವಿ ಆಗಿದೆ. ನಾಳೆ ಜಿಲ್ಲಾಧಿಕಾರಿಗಳು ನೀವಿರೋ ಸ್ಥಳಕ್ಕೆ ಬರ್ತಿದ್ದಾರೆ, ಯಶಸ್ವಿ ಅಂತ ತಿಳ್ಕೊಳ್ಳಿ. ನೀವು ಯಾವತ್ತೇ ಆದ ಹೋರಾಟಗಾರರಿಗೆ ಒಂದು ನೈತಿಕವಾದಂತ ಶಕ್ತಿ ಇರ್ಬೇಕು. ಪೊಲೀಸ್ ಅವರು ಪಾಪ ಅವ್ರದ್ದು ಎದುರಿಸಿದ್ರೋ ಪದರಿಸ್ರೋ ಗೊತ್ತಿಲ್ಲ. ಯಾವ್ದು ಈ ಶಾಲಾ ಮಂಡಳಿ ಮೇಲೆ ಕೂಡ ಒಂದು ಇಂಪೀರಿಯಲ್ ಅದ್ರ ಮೇಲೆ ಕೂಡ ಒಂದು FIR ಆಗ್ಬೇಕು. ನಿಮ್ಮವರೇ, ದಯವಿಟ್ಟು ನೀವು ಎಲ್ಲನೂ FIR ಕೇಳಿ. ಕಾನೂನಲ್ಲಿ ಒಂದು ಅವಕಾಶ ಇದೆ. ಕಾನೂನಲ್ಲಿ ಒಂದು ಅವಕಾಶ ಇದೆ. ದಯವಿಟ್ಟು ನನ್ನ ಮಾತು ಕೇಳ್ರಿ. ಒಂಚೂರು ಕಾನೂನನ್ನ ತಿಳ್ಕೋಬೇಕು. ಮಂಜುಳಾ ಅವರೇ, ಒಂದು ನಿಮಿಷ. ಕಾನೂನಲ್ಲಿ ಒಂದು ಅವಕಾಶ ಇದೆ. ಏನ್ ಗೊತ್ತಾ, ಇಂಥ ಸಂದರ್ಭದಲ್ಲಿ, ಯುದ್ಧದ ಸಂದರ್ಭದಲ್ಲಿ, ಮತ್ತೆ ಲಾಠಿ ಎಲ್ಲೋ ಒಂದು ಫ್ಲಡ್ ಆದಂತ ಸಂದರ್ಭದಲ್ಲಿ ಯಾವುದೇ ತರದ ಖಾಸಗಿ ವೆಹಿಕಲ್ಗಳನ್ನ ಯಾವುದೇ ಮೂಲದಿಂದ ಕರ್ಕೊಬರ್ಬೋದು ಅವರು. ಅದಕ್ಕೆ ನಾವಲ್ಲ, ಅದು ನಮ್ಗೆ ಇಶ್ಯೂಸೇ ಅಲ್ವೇ ಅಲ್ಲ.
ನಮ್ಮ ಡಿಮ್ಯಾಂಡ್ಸ್ ಬಗೆಹರಿಬೇಕು. ಅವರು ಸ್ಕೂಲ್ ವೆಹಿಕಲ್ ಎಲ್ಲ ಬರ್ಲಿ, ನಡ್ಕೊಂಡು ಬರ್ಲಿ, ರಿಸರ್ವ್ ಬರ್ಲಿ, ನಮ್ಗೆ ಯಾಕದು, ಆದ್ರೆ ನಮ್ಮ ಸಮಸ್ಯೆ ಬಗೆಹರಿಬೇಕು, ಸಮಸ್ಯೆನೇ ಬಗೆಹರಿಬೇಕು. ಹಾಗೆ ಪೊಲೀಸ್ ಇಲಾಖೆಗೆ ಒಂದು ಅವ್ರದೇ ಆದಂತ ಒಂದಷ್ಟು ಮಾನದಂಡಗಳಿದಾವೆ. ನಾವು ಎಲ್ಲವನ್ನೂ ಕೈಗೆತ್ಕೊಳ್ಳೋದು ಬೇಡ. ನಾಳೆ ಸಭೆ ಮಾಡೋಣ. ಜಿಲ್ಲಾಧಿಕಾರಿಗಳು ಅವರ ಎಲ್ಲ ಸಹೋದ್ಯೋಗಿಗಳು, ಉಪಹಾರ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಇದೆ, ಆರಾಮ ಮಾಡಿ. ನಮ್ಮೆಲ್ಲ ತಾವುಗಳೆಲ್ಲ ಆರಕ್ಷಕ ಸ್ನೇಹಿತರು ಬನ್ನಿ ಊಟ ಮಾಡೋಣ, ಊಟ ಮಾಡಿ ಕಳಿಸಿದ್ದಾರೆ, ಯಾರೋ ಊಟ ಮಾಡಿ ಅದೇ ಹೇಳಿದ್ದೀನಿ, ಎಲ್ಲ ಕರೀರಿ, ಎಲ್ಲರನ್ನೂ ಬಂದು ಊಟ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತಿದ್ದೆ. ಧನ್ಯವಾದಗಳು ಎಲ್ರಿಗೂ. ಹೋರಾಟಕ್ಕೆ ನಿಂತ್ಕೊಳ್ಳಿ. ಯಾಕೆ ಹಿಂದಿಂದಕ್ಕೆ ಶಾಲ್ ಒಂದು ಜೋರಾಗಿ ಶಾಲ್ ತಿರ್ಗಿಸ್ಬೇಕು. ಇದು ವಿಜಯದ ಸಂಕೇತ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಪಾದಯಾತ್ರೆ ನಡೆಸಿದ ಚಳವಳಿಗಾರರಿಗೆ, ಪಾದಯಾತ್ರೆ ಕೈಗೊಂಡ ಚಳವಳಿಗಾರರಿಗೆ, ಗಂಗನೀಪುರ ವೃತ್ತದ ರೈತ ಹೋರಾಟಗಾರರಿಗೆ, ತಾಯಂದಿರಿಗೆ, ಗಂಗನೀಪುರ ವೃತ್ತದ ಮಕ್ಕಳಿಗೆ, ರಕ್ತ ಸಂಬಂಧಿ ಪೊಲೀಸರಿಗೆ ಥ್ಯಾಂಕ್ ಯು. ರೈತ 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 ಅನ್ನ ಕೊಡುವ ದಾತ, ಜೀತ 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 ದೊರೆಗಳು ಬೆಳೆಸಿ ಭೂತ, ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ. ರೈತ 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 ಅನ್ನ ಕೊಡುವ ದಾತ, ಜೀತ 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 ದೊರೆಗಳು ಬೆಳೆಸಿ ಭೂತ, ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ. ಜಗದ ಸೃಷ್ಟಿಯಲ್ಲಿ ಎಲ್ಲೋ ಲೋಪವುಂಟು, ಸುಖವ ಹಂಚುವಲ್ಲಿ ಏನೋ ದೋಷವುಂಟು. ದಣಿಯೋನು ದಣಿಯೇ ಆಗಿಲ್ಲ, ಆಳೋನು ಆಳುವಾಗಿಲ್ಲ, ಪ್ರಜೆಗೆ ರಾಜಯೋಗ ಅವನೇ ದೊರೆಯು ಈಗ. ಲೋಪ ದೋಷವನ್ನು ತಿದ್ದಲೇಬೇಕು ಬೇಗ, ದುಡಿಯೋನ ಬೆನ್ನಿನ ಬೆವರು, ಲೋಕಾನ ಕಾಯುವ ಉಸಿರು. ರೈತ ನೀನೇ ಸಿಂಹ, ರೈತ ನೀನೇ ಸಿಂಹ, ರೈತ ನೀನೇ ಸಿಂಹ ಎಂದ ಬರಹ ಬದಲಿಸಿ ಬ್ರಹ್ಮ. ರೈತ 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 ಅನ್ನ ಕೊಡುವ ದಾತ, ಜೀತ 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 ದೊರೆಗಳು ಬೆಳೆಸಿ ಭೂತ, ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ. la 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 la